ಸೊ ಮಾರ್ಫಾಲಜಿ ಆದಮೇಲೆ ನೆಕ್ಸ್ಟ್ ನಮಗೆ ಅನಾಟಮಿ. ಸೊ ನಾವು ಫ್ರಾಗನ್ನು ಡಿಸೆಕ್ಷನ್ ಮಾಡಿದರೆ, ಯೂಶ್ವಲಿ ಅದನ್ನ ಕಟ್ ಮಾಡಿದರೆ ಒಳಗಡೆ ದೊಡ್ಡದೊಂದು ಬಾಡಿ ಕ್ಯಾವಿಟಿ ಸಿಗುತ್ತೆ. ಆ ಬಾಡಿ ಕ್ಯಾವಿಟಿನಲ್ಲಿ ಎಲ್ಲ ಆರ್ಗನ್ ಸಿಸ್ಟಮ್ಸದ್ದು ಏನು ಅಂಗಗಳಿದ್ದಾವೆ ಅವೆಲ್ಲವೂ ನೀಟಾಗಿ ಅರೇಂಜ್ ಆಗಿರ್ತವೆ, ಪ್ಯಾಕ್ ಆಗಿ ಅರೇಂಜ್ ಆಗಿರ್ತವೆ. ಸೊ ಅನಾಟಮಿನಲ್ಲಿ ಅವೇನೇನು ಆರ್ಗನ್ ಸಿಸ್ಟಮ್ಸ್ಗಳಿದ್ದಾವಲ್ಲ ಅದರಲ್ಲಿ ಫಸ್ಟ್ ನಾವು ಈಸಿಯಾಗಿ ಯೂಶ್ವಲ್ ಆಗಿ ತೊಗೊಳ್ಳೋದು ಯಾವುದು, ಡೈಜೆಸ್ಟಿವ್ ಸಿಸ್ಟಮ್. ಈ ವಿಡಿಯೋ ಸ್ಟಾರ್ಟಿಂಗಲ್ಲೂ ನಾನು ಹೇಳ್ತಾ ಇದ್ದೆ ಫ್ರಾಗು ಕಂಪ್ಯಾರಿಟಿವ್ಲಿ ಈಸಿಯಾಗಿದೆ, ಯಾಕಂದರೆ ಇಲ್ಲಿ ಬರುವಂಥ ಸಾಕಷ್ಟು ಸಿಸ್ಟಮ್ಸ್ಗಳಾಗ್ಬೋದು ನಮ್ಮ ಬಾಡಿ ಥರನೇ ಅವು ಇರ್ತವೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಇವಾಗ ಡೈಜೆಸ್ಟಿವ್ ಸಿಸ್ಟಮನ್ನು ತೊಗೊಂಡ್ರೆ ನಮ್ಮ ಬಾಡಿನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಹೆಂಗಿರುತ್ತೆ, ಒಂದು ಎಲಿಮೆಂಟರಿ ಕೆನಾಲ್ ಇರುತ್ತೆ, ಅದಕ್ಕೆ ಸಂಬಂಧಪಟ್ಟಂತಹ ಆರ್ಗನ್ಸ್ಗಳು ಮತ್ತು ಡೈಜೆಸ್ಟಿವ್ ಗ್ಲ್ಯಾಂಡ್ಸ್ಗಳು ಗ್ರಂಥಿಗಳು ಇರ್ತವೆ. ಸೊ ಅವು ಏನು ಮಾಡ್ತವೆ, ಡೈಜೆಷನಲ್ಲಿ ಹೆಲ್ಪ್ ಮಾಡ್ತವೆ. ಅದೇ ರೀತಿ ನೀವು ಫ್ರಾಗನ್ನು ತಗೊಂಡ್ರೆ ಫ್ರಾಗದ್ದು ಏನು ಡೈಜೆಸ್ಟಿವ್ ಸಿಸ್ಟಮ್ ಇದೆಯಲ್ಲ ಇಲ್ಲಿಯೂ ನಿಮಗೆ ಜಾಸ್ತಿ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಹಿಯರ್ ಆಲ್ಸೋ ಯು ವಿಲ್ ಗೆಟ್ ಆ್ಯನ್ ಎಲಿಮೆಂಟರಿ ಕೆನಲ್. ಅಲಾಂಗ್ ವಿತ್ ಮೀ ಯು ಕ್ಯಾನ್ ರೈಟ್ ಆ್ಯಂಡ್ ಡ್ರಾ ದ ಡೈಗ್ರಾಮನ್ನು ನಾನು ಡ್ರಾ ಮಾಡಿಲ್ಲ, ಯಾಕಂದರೆ ಎಕ್ಸ್ಪ್ಲೈನ್ ಮಾಡ್ತಾ ಡ್ರಾ ಮಾಡೋಣ. ಸೊ ನೀವು ಅಕಾರ್ಡಿಂಗ್ಲಿ ಅದು ಸೈಮಲ್ಟೇನಿಯಸ್ಲಿ ಮಾಡ್ತಾ ಇರಿ. ಸೊ ಎಲಿಮೆಂಟರಿ ಕ್ಯಾನಲ್ ಪ್ಲಸ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸ್. ಸೊ digestive system of frog consists of alimentary canal and digestive glands. What do you mean by alimentary canal? Just ಒಂದು ಟ್ಯೂಬ್ ಲೈಕ್ ಸ್ಟ್ರಕ್ಚರು ವಿಚ್ ಸ್ಟಾರ್ಟ್ಸ್ ವಿತ್ ಮೌತ್ ಆ್ಯಂಡ್ ಎಂಡ್ಸ್ ವಿತ್ ಏನಸ್ ಅಂತ ನಾವು ಹೇಳ್ತೀವಿ. ಇಲ್ಲಿ ಸ್ವಲ್ಪ ಚೇಂಜ್ ಇದೆ, ಅದನ್ನು ನಾವು ಸ್ಟಡಿ ಮಾಡೋಣ. Now in case of a frog, this alimentary canal is very short. ಶಾರ್ಟ್ ಅಂದರೆ ಏನು, ಇದರಲ್ಲಿ ಬರುವಂತಹ ಏನು ಇಂಟೆಸ್ಟೈನ್ ಪಾರ್ಟ್ ಇದೆಯಲ್ಲ, ಸೊ ನಮ್ಮದ್ರಲ್ಲಿ ಹೇಗೆ ಸ್ಮಾಲ್ ಇಂಟೆಸ್ಟೈನು ಲಾರ್ಜ್ ಇಂಟೆಸ್ಟೈನ್ ಅಂತ ಇರುತ್ತಲ್ಲ, ಸೊ ಹಾಗೆ ಫ್ರಾಗ್ಸ್ಗಳಲ್ಲಿ ಇಂಟೆಸ್ಟೈನ್ ತೊಗೊಂಡ್ರೆ ತುಂಬ ಶಾರ್ಟ್ ಆಗಿರುತ್ತೆ. ಯಾಕೆ ಶಾರ್ಟ್ ಆಗಿರುತ್ತೆ? ಬಿಕಾಸ್ ದ ಫ್ರಾಗ್ಸ್ ಆರ್ ದ ಕಾರ್ನಿವೋರಸ್ ಆ್ಯನಿಮಲ್ಸ್. ದೀಸ್ ಆರ್ ದ ಕಾರ್ನಿವೋರ್ಸ್. ಸೊ ನಾವು ಇವಾಗ ಸಸ್ಯಾಹಾರಿಗಳನ್ನ ತೊಗೊಂಡ್ರೆ ಎಲಿಮೆಂಟ್ರಿ ಕೆನಲು ತುಂಬ ಲಾಂಗ್ ಆಗಿರುತ್ತೆ, ಯಾಕಂದರೆ ಡೈಜೆಷನ್ ತುಂಬ ಲಾಂಗ್ ಆಗಿ ನಡೆಯುವಂತಹ ಕ್ರಿಯೆ ಹರ್ಬಿವೋರ್ಸ್ಗಳಲ್ಲಿ. ಯಾಕಂದರೆ ನಾವು ಅವಾಗ ಪ್ಲ್ಯಾಂಟ್ ಒರಿಜಿನ್ ತೊಗೋತಾ ಇರ್ತೀವಲ್ಲ ಫುಡ್ಡು, ಸೊ ಸೆಲ್ಲೋಸನ್ನು ಬ್ರೇಕ್ ಡೌನ್ ಮಾಡಿ ಡೈಜೆಷನ್ ಮಾಡಲಿಕ್ಕೆ ತುಂಬ ಲಾಂಗ್ ಪ್ರೊಸೀಜರ್ ಬೇಕು, ಲಾಂಗ್ ಆದಂತಹ ಎಲಿಮೆಂಟ್ರಿ ಕೆನಲ್ ಇರುತ್ತೆ. ಬಟ್ ಇನ್ ಕೇಸ್ ಆಫ್ ಫ್ರಾಗ್, ಸಿನ್ಸ್ ದೇ ಆರ್ ಕಾರ್ನಿವೋರಸ್ ಅಂದರೆ ಅವು ಬೇರೆ ಎನಿಮಲ್ಸ್ಗಳನ್ನು ತಿನ್ನೋದ್ರಿಂದ ದೇರ್ ಎಲಿಮೆಂಟರಿ ಕೆನಲ್ ಇಂಟೆಸ್ಟೈನ್ ಈಸ್ ರೆಡ್ಯೂಸ್ಡ್. ಈ ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಎಲಿಮೆಂಟರಿ ಕೆನಲ್ ಈಸ್ ಶಾರ್ಟ್. ಎಲಿಮೆಂಟರಿ ಕೆನಲಲ್ಲಿ ನಮಗೆ ಮೌತು, ಫ್ಯಾರಿಂಗ್ಸು, ಇಸೋಫೇಗಸ್ಸು, ಇಂಟೆಸ್ಟೈನು, ಸ್ಟಮಕ್ ಎಲ್ಲ ಇರುತ್ತೆ. ಯಾವ ಪಾರ್ಟ್ ಆ್ಯಕ್ಚುಲ್ ಆಗಿ ಶಾರ್ಟ್ ಆಗಿದೆ, ರೆಡ್ಯೂಸ್ ಆಗಿದೆ? ಇಂಟೆಸ್ಟೈನ್ ಪಾರ್ಟು ಅಲ್ಲಿ ಶಾರ್ಟ್ ಆಗಿದೆ, ಬಿಕಾಸ್ ದ ಫ್ರಾಗ್ಸ್ ಆರ್ ದ ಕಾರ್ನಿವೋರಸ್. ಆ್ಯಂಡ್ ರಿಮೈನಿಂಗ್ ಡೈಜೆಸ್ಟಿವ್ ಗ್ಲ್ಯಾಂಡ್ಸು ಇವು ಯಾವ್ಯಾವು ಅಂತ ಡೈಗ್ರಾಮ್ ಮೂಲಕ ನಾನು ಹೇಳ್ತಾ ಹೋಗ್ತೀನಿ. ನಾವು ಟು ಸ್ಟಾರ್ಟ್ ವಿತ್ ದ ಡೈಗ್ರಾಮ್, ಇವಾಗ ನೋಡಿ ಜಸ್ಟ್ ಒಂದು ಫ್ರಾಗನ್ನು ತಗೊಂಡ್ರೆ, ಸೊ ದಿಸ್ ಈಸ್ ದ ಮೌತ್, ಹೌದಾ, ಬಲ್ಜ್ಡ್ ಐ. ಸೊ ಇದ್ರದ್ದು ಟಂಗ್ ಹೆಂಗಿದೆ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ದೀವಿ. ಇಟ್ ಈಸ್ ದ ಬೈಲೋಬ್ಡ್ ಟಂಗ್. ಸೊ ಟಂಗ್, now this is the tongue portion. So ಒಳಗಡೆ ನಿಮಗೆ ಬಾಯಿ ಒಳಗಡೆ you will get a large buccal cavity. ಓಕೆ, ಮೌತ್ ಒಳಗಡೆ ಲಾರ್ಜ್ ಬಕಲ್ ಕ್ಯಾವಿಟಿ ಸಿಗುತ್ತೆ. ಬಕಲ್ ಕ್ಯಾವಿಟಿಯಿಂದ ಒಂದು ಸ್ಮಾಲ್ ಫ್ಯಾರಿಂಗ್ಸ್ ರೀಜನ್ ಇಲ್ಲಿ, ಆ್ಯಂಡ್ ದಿಸ್ ಫ್ಯಾರಿಂಗ್ಸ್ ರೀಜನ್ ದೆನ್ ಕಂಟಿನ್ಯೂಸ್ ಇನ್ ಟು ಇಸೋಫೇಗಸ್. ಸೊ ಏನು ಮ್ಯಾಮ್ ಇದು ವರ್ಡ್ಸ್ ಎಲ್ಲ ಸ್ವಲ್ಪ ಡಿಫಿಕಲ್ಟ್ ಆಗ್ತಾ ಇದೆ ಅಂದರೆ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ಇದನ್ನು ನಾನು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಡೈಗ್ರಾಮ್ ಡ್ರಾ ಮಾಡೋದನ್ನು ಒಂದು ಸತಿ ನೋಡ್ಕೊಂಡ್ಬಿಡಿ. ಸೊ ನಿಮಗೆ ಅಂದರೆ ಈಸಿಯಾಗಿ ಕಾನ್ಸೆಪ್ಟು ಅರ್ಥ ಆಗೋಕ್ಕೆ ಒಳ್ಳೆಯದಾಗತ್ತೆ. ಸೊ ದಿಸ್ ಈಸ್ ದ ಸ್ಟಮಕ್. ಸೊ ಇದು ಏನೇನು ಸ್ಟಮಕ್ ಇದೆ ಎಲ್ಲ ಸ್ಟಮಕ್ ಆದಮೇಲೆ ಕೆಳಗಡೆ ನಿಮಗೆ ದಿಸ್ ಈಸ್ ದ ರೆಕ್ಟಲ್ ಪಾರ್ಟ್, ಆ್ಯಂಡ್ ದಿಸ್ ರೆಕ್ಟಲ್ ಪಾರ್ಟ್. Here is one important structure that we will discuss. Next, ಇದು ಇಸೋಫೇಗಸ್ ಫ್ಯಾರಿಂಗ್ಸ್ ಇಸೋಫೇಗಸ್ ಆದಮೇಲೆ ಹಿಯರ್ ಯು ವಿಲ್ ಗೆಟ್ ಅ ಪೇರ್ ಆಫ್, ಇಲ್ಲಿ ನಿಮಗೆ ಫುಲ್ಲು ಡಾರ್ಕ್ ಆಗಿರುವಂತಹ ಒಂದು ಸ್ಟ್ರಕ್ಚರ್, ವಿಂಗ್ ಲೈಕ್ ಸ್ಟ್ರಕ್ಚರ್ ಅಂತ ತೋರಿಸ್ತಾರೆ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ನೋಡ್ಬೋದು. ಸೊ ದಿಸ್ ಸ್ಟ್ರಕ್ಚರ್ ಈಸ್ ನಥಿಂಗ್ ಬಟ್ ಲಿವರ್. ಈ ಲಿವರ್ಗೆ ಒಳಗಡೆ ನಿಮ್ಗೆ ಇಲ್ಲೊಂದು ಗಾಲ್ ಬ್ಲ್ಯಾಡರ್ ಸಿಗುತ್ತೆ. ಓಕೆ, ನಾವು ಸಿ ಹಿಯರ್
ಡೈಜೆಸ್ಟಿವ್ ಸಿಸ್ಟಮದ್ದು ಪಾರ್ಟ್ಸ್ ಏನಿದ್ದಾವೆ ಅದನ್ನ ಒನ್ ಬೈ ಒನ್ ನಾನು ಫಸ್ಟ್ ಬರೀ ಪಾರ್ಟ್ಸ್ ಅಷ್ಟೇ ರೆಡ್ ಇಂಕಿಂದ ಬರಿತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಸೊ ಫಸ್ಟ್ ನಮಗೆ ಬರೋದು ಯಾವುದು ಇಲ್ಲಿ, ದಿಸ್ ಈಸ್ ದ ಬಕಲ್ ಕ್ಯಾವಿಟಿ. ಬಕಲ್ ಕ್ಯಾವಿಟಿ, ಇಲ್ಲಿ ನಿಮಗೆ ಮೌತ್ ವಿತ್ ಅ ಬೈಲೋಬ್ಡ್ ಟಂಗ್ ನೆನ್ಪಿಟ್ಕೊಳ್ಳಿ. ಅದಾದಮೇಲೆ ಫ್ಯಾರಿಂಗ್ಸ್, ಫ್ಯಾರಿಂಗ್ಸ್ ಆದಮೇಲೆ ಒಂದು ಶಾರ್ಟ್ ಆದಂತಹ ಈಸೋಫೇಗಸ್, ಈಸೋಫೇಗಸ್ ಆದಮೇಲೆ ಈ ಪಾರ್ಟ್ ಏನಿದು, ದಿಸ್ ಈಸ್ ದ ಮೇನ್ ಸ್ಟಮಕ್. ಓಕೆ, ಕ್ಲಿಯರಾಗಿ ಕಾಣ್ತಾ ಇದೆಯಾ? ಓಕೆ, ಸ್ಟಮಕ್ ಪೋರ್ಷನ್. ಸ್ಟಮಕ್ ಆದಮೇಲೆ ವಾಟ್ ಈಸ್ ದಿಸ್ ಪಾರ್ಟ್, ದಿಸ್ ಈಸ್ ದ ಇಂಟೆಸ್ಟೈನ್. ಓಕೆ, ಇಂಟೆಸ್ಟೈನ್ ಲಾಸ್ಟ್ ಪಾರ್ಟ್ ಇಲ್ಲಿ ನಮಗೆ ರೆಕ್ಟಮ್. ರೆಕ್ಟಮ್ ಆದಮೇಲೆ ದಿಸ್ ರೆಕ್ಟಮ್ ವಿಲ್ ಜಾಯಿನ್ ಟು ಅ ಚೇಂಬರ್ ಕಾಲ್ಡ್ ಆ್ಯಸ್ ಕ್ಲೋಯಾಕಾ. ಆ್ಯಂಡ್ ಇದರದ್ದು ಇಲ್ಲಿ ಲಾಸ್ಟ್ ಏನಿದೆಯಲ್ಲ, ದಿಸ್ ಈಸ್ ದ ಕ್ಲೋಯಾಕಲ್ ಅಪರ್ಚರ್. ಓಕೆ, ಸುಮ್ಮನೆ ನೋಡ್ತಾ ಹೋಗಿ ಫಸ್ಟ್ ಇವಾಗ. ದೆನ್ ಹಿಯರ್ ವಿ ಹ್ಯಾವ್ ಅ ಲಿವರ್, ದಿಸ್ ಈಸ್ ದ ಲಿವರ್, ದಿಸ್ ಈಸ್ ದ ಗಾಲ್ ಬ್ಲ್ಯಾಡರ್. ನಮ್ಮ ಥರನೇ ಇದೆ ನೋಡಿ. ಓಕೆ, ಗಾಲ್ ಬ್ಲ್ಯಾಡರ್. ದೆನ್ ಹಿಯರ್ ವಿ ಹ್ಯಾವ್ ಅ ಪ್ಯಾಂಕ್ರಿಯಾಸ್. ಸೊ ಪ್ಯಾಂಕ್ರಿಯಾಸನ್ನು ಸ್ವಲ್ಪ ನಾನು ಇಲ್ಲಿ ಹೆಂಗೆ ಡ್ರಾ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಸೊ ದಿಸ್ ಈಸ್ ದ ಇದು ಗಾಲ್ ಬ್ಲ್ಯಾಡರ್. ಅದಾದಮೇಲೆ ಹಿಯರ್ ವಿಲ್ ಜಾಯಿನ್ ದ ಹಿಪ್ಯಾಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಸೊ ಇಲ್ಲಿ ಅದು ಜಾಯಿನ್ ಆಗುತ್ತೆ. ಆ್ಯಂಡ್ ಹಿಯರ್ ಯು ಹ್ಯಾವ್ ಅ ಪ್ಯಾಂಕ್ರಿಯಾಸ್. ಇದನ್ನ ನೀವು ಕಂಟಿನ್ಯೂಸ್ ಆಗಿ ದೊಡ್ಡದಾಗಿ ಈ ರೀತಿ ಸ್ಕಿನ್ ಥರನೂ ತೋರಿಸ್ಬೋದು. ಓಕೆ, ನೌ ದಿಸ್ ಈಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ದ ಫ್ರಾಗ್. ಜಸ್ಟ್ ನೀವು ಒನ್ ಬೈ ಒನ್ ಪಾರ್ಟ್ಸ್ ನಮ್ದು ಹೆಂಗೆ ನೆನ್ಪಿಟ್ಕೋತೀವಲ್ಲ ನಾವು ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ, ಅದೇ ರೀತಿಯಾಗಿ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ದೆನ್ ಒಂದೊಂದು ಪಾಯಿಂಟು ಏನೇನು ಮಾಡ್ತಾ ಇದೆ, ಅದು ಎಲ್ಲಿದೆ ಅಂತ ಕಲಿತಾ ಹೋದರೆ ಮುಗೀತು. ಸೊ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್ ಕನ್ಸಿಸ್ಟ್ ಆಫ್ ಎಲಿಮೆಂಟ್ರಿ ಕೆನಾಲ್ ಆ್ಯಂಡ್ ಡೈಜೆಸ್ಟಿವ್ ಗ್ಲ್ಯಾಂಡ್. ಇಟ್ ಸ್ಟಾರ್ಟ್ಸ್ ವಿತ್ ದ ಮೌತಿಂದ ಬಕಲ್ ಕ್ಯಾವಿಟಿ, ದೆನ್ ಫ್ಯಾರಿಂಗ್ಸ್, ಈಸೋಫೇಗಸ್. ಇದೆರಡು ಫಸ್ಟ್ ಮೌತ್ ಬರಬೇಕು, ಆಮೇಲೆ ಬಕಲ್ ಕ್ಯಾವಿಟಿ. ಲೇಬ್ಲಿಂಗಲ್ಲಿ ಸ್ವಲ್ಪ ಇಲ್ಲಿಗೆ ನಾನು ಚೇಂಜ್ ಮಾಡಿದೆ, ಬಟ್ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಮೌತ್ ಇಂಟು ಬಕಲ್ ಕ್ಯಾವಿಟಿ, ಫ್ಯಾರಿಂಗ್ಸ್, ಈಸೋಫೇಗಸ್, ಸ್ಟಮಕ್, ಇಂಟೆಸ್ಟೈನ್, ರೆಕ್ಟಮ್, ದೆನ್ ಕ್ಲೋಯಾಕಾ ಆ್ಯಂಡ್ ಕ್ಲೋಯಾಕಲ್ ಅಪರ್ಚರ್. ಇದು ಹೊಸ ವರ್ಡು, ಹೊಸದಲ್ಲ. ನಾವು ಎನಿಮಲ್ ಕಿಂಗ್ಡಮ್ ಸ್ಟಡಿ ಮಾಡಬೇಕಾದ್ರೆ ಆಲ್ರೆಡಿ ಓದಿದ್ದೀವಿ, ಬಟ್ ಅದನ್ನ ಇಲ್ಲಿ ನಾನು ಇನ್ನೊಂದು ಸತಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಂತೆ. ಈ ಕಡೆ ನಿಮಗೆ ಎರಡು ಗ್ಲ್ಯಾಂಡ್ಸ್, ಒಂದು ಲಿವರು ಮತ್ತು ಇನ್ನೊಂದು ಪ್ಯಾಂಕ್ರಿಯಾಸ್. ಸೊ ಪ್ಯಾಂಕ್ರಿಯಾಸನ್ನು ತೋರಿಸ್ಲಿಲ್ಲಲ್ಲ. ಸೊ ದಿಸ್ ಈಸ್ ದ ಪ್ಯಾಂಕ್ರಿಯಾಸ್. ಓಕೆ, ಸೊ ಲಿವರ್ಗೆ ಅಟ್ಯಾಚ್ಡ್ ಆಗಿ ಗಾಲ್ ಬ್ಲ್ಯಾಡರ್. ನಾವು ವಿಲ್ ಗೋ ಬೈ ಒನ್ ಬೈ ಒನ್. ನಾವು ಫಸ್ಟ್ ಒನ್ ಮೌತ್ ಹ್ಯಾಸ್ ಅ ಬೈಲೋಬ್ಡ್ ಟಂಗ್ ವಿಚ್ ಹೆಲ್ಪ್ಸ್ ಇನ್ ಕ್ಯಾಪ್ಚರಿಂಗ್ ದ ಫುಡ್ ಪಾರ್ಟಿಕಲ್ಸ್. ಸೊ ಟಂಗಿಂದ ಫುಡ್ ಕ್ಯಾಪ್ಚರ್ ಆದಮೇಲೆ ದ ಫುಡ್ ಎಂಟರ್ಸ್ ದ ಬಕಲ್ ಕ್ಯಾವಿಟಿ. ಸೊ ಜಸ್ಟ್ ಇಮ್ಯಾಜಿನ್ ಯಾವುದೋ ಒಂದು ಗ್ರಾಸ್ ಹಾಪರ್ನ ತಿಂದಿದೆ ಅಂತ ಇಮ್ಯಾಜಿನ್ ಮಾಡಿ. ಸೊ ದಿಸ್ ಈಸ್ ದ ಗ್ರಾಸ್ ಹಾಪರ್. ಓಕೆ, ಬೈಲೋಬ್ಡ್ ಟಂಗಿಂದ ಒಳಗಡೆ ಬಂದು ಬಕಲ್ ಕ್ಯಾವಿಟಿನಲ್ಲಿ ಬಂದಿದೆ. ಸೊ ದೆನ್ ಸ್ಲೋಲಿ ಇಟ್ ವಿಲ್ ಪಾಸ್ ಥ್ರೂ ದ ಫ್ಯಾರಿಂಗ್ಸ್ ಆ್ಯಂಡ್ ಇಟ್ ವಿಲ್ ಕಮ್ ಟು ದ ಈಸೋಫೇಗಸ್ ಟ್ಯೂಬು. ಸೊ ಈಸೋಫೇಗಸ್ಸಿಂದ ದ ಫುಡ್ ವಿಲ್ ಎಂಟರ್ ದ ಸ್ಟಮಕ್. ಸ್ಟಮಕಲ್ಲಿ ಏನಿರುತ್ತೆ, HCl ಪ್ಲಸ್ ಡೈಜೆಸ್ಟಿವ್ ಜ್ಯೂಸ್ ಇರುತ್ತೆ, ನಮ್ಮ ಥರನೇ. ಓಕೆ, ಸೊ ಫುಡ್ಡು ಸ್ಟಮಕನ್ನು ಎಂಟರ್ ಆದಮೇಲೆ ವಿತ್ ದ ಹೆಲ್ಪ್ ಆಫ್ HCl ಆ್ಯಂಡ್ ಡೈಜೆಸ್ಟಿವ್ ಜ್ಯೂಸಸ್, ಹಿಯರ್ ಕಮ್ಸ್ ದ partial breakdown of the food. So partial breakdown of the food. ಸೊ ಫುಡ್ಡು ಕಂಪ್ಲೀಟಾಗಿ ಬ್ರೇಕ್ ಡೌನ್ ಆಗೋದಿಲ್ಲ, ಪಾರ್ಷಿಯಲ್ ಆಗಿ ಅದು ಕಟ್ ಆಗುತ್ತೆ. ಸೊ ಅದು ಪಾರ್ಷಿಯಲ್ ಆಗಿ ಏನು ಕಟ್ ಆಗುತ್ತಲ್ಲ, ದ್ಯಾಟ್ ಫುಡ್ ವಿ ಕಾಲ್ ಇಟ್ ಆ್ಯಸ್ ಅ ಕೈಮ್, CHYME. ಸೊ ಸ್ಟಮಕ್ನಲ್ಲಿ ಫುಡ್ ಬಂದ ಮೇಲೆ HCl ಮತ್ತು ಡೈಜೆಸ್ಟಿವ್ ಜ್ಯೂಸ್ ಇಲ್ಲಿ ಏನಿರುತ್ತಲ್ಲ ಲೇಯರ್ನಲ್ಲಿ, ಅದೆಲ್ಲವೂ ಫುಡ್ ಮೇಲೆ ಆ್ಯಕ್ಟ್ ಮಾಡಿ ಹಿಯರ್ ವಿಲ್ ಬಿ ಅ ಫಾರ್ಮೇಷನ್ ಆಫ್ ಪಾರ್ಷಿಯಲಿ ಡೈಜೆಸ್ಟೆಡ್ ಫುಡ್, ವಿ ಕಾಲ್ ಇಟ್ ಆ್ಯಸ್ ಅ ಕೈಮ್. ಸೊ ಈ ಕೈಮ್ ಏನು ಮಾಡುತ್ತೆ, ಸ್ಲೋ ಆಗಿ ಸ್ಟಮಕ್ಕನ್ನು ಬಿಟ್ಟು ಇಂಟೆಸ್ಟೈನನ್ನು ಎಂಟರ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇಂಟೆಸ್ಟೈನದ್ದು ಫಸ್ಟ್ ಪಾರ್ಟ್, ಈ ಪಾರ್ಟ್ ಯಾವುದಿದು, ಫಸ್ಟ್ ಪಾರ್ಟ್ ಆಫ್ ದ ಇಂಟೆಸ್ಟೈನ್ ಈಸ್ ಕಾಲ್ಡ್ ಆ್ಯಸ್ ವಾಟ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಡಿಯೋಡಿನಮ್. ಕರೆಕ್ಟಾ? ಸೊ ಕೈಮು ಡಿಯೋಡಿನಮನ್ನು ಎಂಟರ್ ಆಗುತ್ತೆ.
ಡಿಯೋಡಿನಮ್ ಪಾರ್ಟ್ ಏನಿದೆಯಲ್ಲ ಅಲ್ಲಿ ನಿಮಗೆ ಒಂದು ಡಕ್ಟ್ ಸಿಗುತ್ತೆ, ಒಂದು ಟ್ಯೂಬ್ ಜಾಯಿನ್ ಆಗಿರುತ್ತೆ. ಯಾವ ಟ್ಯೂಬ್ ಅದು? ಆ್ಯಕ್ಚುಯಲ್ ಆಗಿ ಇಟ್ ಈಸ್ ಅ ಹಿಪ್ಯಾಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಅದು ಇನ್ ಯುವರ್ NCERT ಬುಕ್ ದೇ ಹ್ಯಾವ್ ಗಿವನ್ ಆಸ್ ಅ ಕಾಮನ್ ಬೈಲ್ ಡಕ್ಟ್. ಸೊ ಕಾಮನ್ ಬೈಲ್ ಡಕ್ಟ್ ಅಂತಲೇ ನೆನ್ಪಿಟ್ಕೊಳ್ಳೋಣ ಸದ್ಯಕ್ಕೆ. ನಾವು ವಾಟ್ ಯು ಮೀನ್ ಬೈ ದಿಸ್ ಡಕ್ಟ್? ಸೊ ಈ ಪಾರ್ಟನ್ನು ಸ್ವಲ್ಪ ನೋಡಿ. ಇಲ್ಲಿ ನಮಗೆ ಲಿವರ್ ಇದೆ, ಇಲ್ಲಿ ನಮಗೆ ಪ್ಯಾಂಕ್ರಿಯಾಸ್ ಇದೆ, ಹೌದಾ? ಹಿಪ್ಯಾಟಿಕ್ ವರ್ಡ್ ಯು ಹ್ಯಾವ್ ಟು ರಿಮೆಂಬರ್ ವಿ ಯೂಸ್ ಫಾರ್ ರೆಫರಿಂಗ್ ಅ ಲಿವರ್. ಸೊ ಲಿವರ್ ಬಗ್ಗೆ ನಾವು ಹೇಳಬೇಕಾದ್ರೆ ಹೆಪ್ಯಾಟಿಕ್ ಸೆಲ್ಸ್ ಅಂತ ಹೇಳ್ತೀವಿ, ಹೆಪ್ಯಾಟೋಸೈಟ್ಸ್ ಅಂತ. ಹೆಪ್ಯಾಟಿಕ್ ವರ್ಡ್ ಅಂದರೆ ಸಮಥಿಂಗ್ ರಿಲೇಟೆಡ್ ಟು ಲಿವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಈ ಲಿವರ್ ಏನು ಮಾಡುತ್ತೆ? ವಾಟ್ ಈಸ್ ದ ಫಂಕ್ಷನ್ ಆಫ್ ಲಿವರ್? What is the function of liver? The liver secretes the bile juice. GUICE. ಸೊ ಲಿವರ್ ಏನು ಮಾಡುತ್ತೆ? ಲಿವರ್ನಲ್ಲಿರುವಂತಹ ಹೆಪ್ಯಾಟಿಕ್ ಸೆಲ್ಸ್ ಏನಿದ್ದಾವೆ, ವಿಂಗ್ ಲೈಕ್ ಲಿವರ್. ಸೊ ದಿಸ್ ಲಿವರ್ ಇಟ್ ಸಿಕ್ರೆಟ್ಸ್ ದ ಬೈಲ್ ಜ್ಯೂಸ್. ಬೈಲ್ ಜ್ಯೂಸ್ ಏನು ಮಾಡುತ್ತೆ? ಇಟ್ ಈಸ್ ಸ್ಟೋರ್ಡ್ ಇನ್ ದ ಹಿಯರ್ ಇಟ್ ಈಸ್ ಸ್ಟೋರ್ಡ್. ಸೊ ಇಲ್ಲಿ ಸೀಕ್ರೆಟ್ ಆದಂತಹ ಬೈಲ್ ಜ್ಯೂಸು ಇದೇನು ಡಕ್ಟ್ ಇದೆಯಲ್ಲ, ಈ ಡಕ್ಟ್ ಮೂಲಕ ಹೋಗಿ ಗಾಲ್ ಬ್ಲ್ಯಾಡರ್ನಲ್ಲಿ ಅದು ಸ್ಟೋರ್ ಆಗುತ್ತೆ. ಓಕೆ, ಈ ಸ್ಟೋರ್ ಆದಂತಹ ಏನು ಬೈಲ್ ಜ್ಯೂಸ್ ಇದೆಯಲ್ಲ, ಫುಡ್ ಇಲ್ಲಿ ಎಂಟರ್ ಆಗಬೇಕಾದ್ರೆ ಈ ಬೈಲ್ ಜ್ಯೂಸ್ ಕೂಡ ಗಾಲ್ ಬ್ಲ್ಯಾಡರನ್ನು ಬಿಟ್ಟು ಇದೊಂದು ಮೇನ್ ಡಕ್ಟ್ ಇದೆಯಲ್ಲ, ಆ ಡಕ್ಟ್ ಮೂಲಕ ಡಿಯೋಡಿನಮನ್ನು ಎಂಟರ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆರ್ ಯು ಗೆಟಿಂಗ್ ದಿಸ್ ಪಾಯಿಂಟ್? ಯಾಕೆ ಬೈಲ್ ಜ್ಯೂಸ್ ಬೇಕು ಡೈಜೆಷನ್ನಿಗೆ? ಬಿಕಾಸ್ ದಿಸ್ ಬೈಲ್ ಜ್ಯೂಸ್ ಇಟ್ ಹೆಲ್ಪ್ಸ್ ಇನ್ ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್. ಎಮಲ್ಸಿಫಿಕೇಷನ್ ಆಫ್ ಫ್ಯಾಟ್. ಸೊ ನಮ್ಮ ಬಾಡಿನಲ್ಲಿ ಹೇಗೆ ಬೈಲ್ ಜ್ಯೂಸು ಫ್ಯಾಟ್ಗಳನ್ನು ಎಮಲ್ಸಿಫೈ ಮಾಡುತ್ತಲ್ಲ, ಅದೇ ಕಾನ್ಸೆಪ್ಟನ್ನು ನೀವಿಲ್ಲಿ ಅಪ್ಲೈ ಮಾಡ್ಬೋದು. ಸೊ ಲಿವರ್ನಲ್ಲಿ ಪ್ರೊಡ್ಯೂಸ್ ಆದಂತಹ ಬೈಲ್ ಜ್ಯೂಸು ಗಾಲ್ ಬ್ಲ್ಯಾಡರ್ನಲ್ಲಿ ಸ್ಟೋರ್ ಆಗುತ್ತೆ, ಆಮೇಲೆ ಅದು ಇಲ್ಲಿ ರಿಲೀಸ್ ಆಗುತ್ತೆ. ಸೊ ಇದು ರಿಲೀಸ್ ಆಗಬೇಕಾದ್ರೆ ನಾವು ದಿಸ್ ಈಸ್ ದ ಬೈಲ್ ಡಕ್ಟ್. ಇಲ್ಲೇನು ಹೊರಗಡೆ ಬಂತಲ್ಲ, ನಾವು ದಿಸ್ ಈಸ್ ದ ಬೈಲ್ ಡಕ್ಟ್. ಓಕೆ, ಸಣ್ಣದಾಗಿ ಬರೆದಿರ್ತೇನೆ. ಸೊ ಈ ಬೈಲ್ ಡಕ್ಟ್ ಇಲ್ಲಿ ಹೋಗಬೇಕಾದ್ರೆ ಹಿಯರ್ ಈಸ್ ದ ಪ್ಯಾಂಕ್ರಿಯಾಸ್. ಸೊ ಪ್ಯಾಂಕ್ರಿಯಾಸ್ ಏನು ಮಾಡುತ್ತೆ? ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ವಾಟ್ ದಿಸ್ ಪ್ಯಾಂಕ್ರಿಯಾಸ್ ವಿಲ್ ಡೂ? ದ ಪ್ಯಾಂಕ್ರಿಯಾಸ್ ಇಟ್ ವಿಲ್ ಸಿಕ್ರೀಟ್ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. Pancreatic juice. Now what this pancreatic juice will do? This will help in digestion of what? Carbohydrate plus protein. ಕರೆಕ್ಟಾ? ನಾವು ತಗೊಳ್ಳುವಂತಹ ಆಹಾರದಲ್ಲಿ ಅಥವಾ ಈ ಎನಿಮಲ್ಸ್ ತಿನ್ನುವಂತಹ ಆಹಾರದಲ್ಲಿ ಮೇನ್ ಕಂಪೋಸಿಷನ್ ಏನಿರುತ್ತೆ? ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ಲಿಪಿಡ್ಸು, ಫ್ಯಾಟ್ಸ್ ಇವೇ ಇರ್ತಾವಲ್ವಾ. ಸೊ ಅವೆಲ್ಲವೂ ಏನಾಗಬೇಕು? ಬ್ರೇಕ್ ಡೌನ್ ಆಗಬೇಕು. ಸೊ ನಮಗೆ ಲಿಪಿಡ್ ಅಂದರೆ ಫ್ಯಾಟ್ ಎಲ್ಲಿ ಬ್ರೇಕ್ ಡೌನ್ ಆಗ್ತಾ ಇದೆ? ವಿತ್ ದ ಹೆಲ್ಪ್ ಆಫ್ ಬೈಲ್ ಜ್ಯೂಸ್ ಆಗ್ತಾ ಇದೆ. ಕಾರ್ಬೋಹೈಡ್ರೇಟು ಮತ್ತು ಪ್ರೋಟೀನ್ ಹೆಂಗೆ ಬ್ರೇಕ್ ಆಗ್ತಾ ಇದ್ದಾವೆ? ವಿತ್ ದ ಹೆಲ್ಪ್ ಆಫ್ ದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಹೆಂಗೆ? ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ನಲ್ಲಾಗಲಿ ಅಥವಾ ಡೈಜೆಸ್ಟಿವ್ ಜ್ಯೂಸ್ ಆಫ್ ದ ಸ್ಟಮಕ್ನಲ್ಲಿ ಆಗಲಿ ಎನ್ಸೈಮ್ಸ್ಗಳು ಇರ್ತವೆ, ಕಿಣ್ವಗಳು ಇರ್ತವೆ. ಸೊ ಅವೇ ಏನು ಮಾಡ್ತವೆ? ಫುಡ್ಡನ್ನು ಬ್ರೇಕ್ ಡೌನ್ ಮಾಡ್ತವೆ. ಸೊ ಎಲ್ಲಿದ್ವಿ ನಾವು? ಈ ಪಾಯಿಂಟಿಗೆ. ಈ ಕಡೆಯಿಂದ ಬೈಲ್ ಜ್ಯೂಸ್ ಬರ್ತಾ ಇದೆ, ಇಲ್ಲಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಸೊ ಇಲ್ಲಿ ನಿಮಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಎಂಟರ್ ಆಯಿತು, ಇಲ್ಲಿ ನಮಗೆ ಬೈಲ್ ಜ್ಯೂಸ್ ಎಂಟರ್ ಆಯಿತು. ಸೊ ಇಲ್ಲಿ ಬಂದ ಮೇಲೆ ಇದೇನು ಕಾಮನ್ ಡಕ್ಟ್ ಆಯ್ತಲ್ಲ, ಈ ಕಡೆಯಿಂದ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಬರ್ತಾ ಇದೆ, ಈ ಕಡೆಯಿಂದ ಬೈಲ್ ಜ್ಯೂಸು ಬರ್ತಾ ಇದೆ. ಸೊ ಇದೇನು ಡಕ್ಟ್ ಇದೆಯಲ್ಲ, ದಿಸ್ ಪಾರ್ಟ್ ನಿಮ್ಮ NCERTನಲ್ಲಿ ಇದನ್ನೇ ಕೊಟ್ಟಿರೋದು ಕಾಮನ್ ಬೈಲ್ ಡಕ್ಟ್ ಅಂತ. ಬಟ್ ಆ್ಯಕ್ಚುಯಲ್ ಆಗಿ ಅದ್ಯಾವುದು? ಹಿಪ್ಯಾಟೋ ಪ್ಯಾಂಕ್ರಿಯಾಟಿಕ್ ಡಕ್ಟ್. ಸೊ ಒಂದು ಕಡೆಯಿಂದ ಲಿವರ್ ಸಿಕ್ರೇಷನ್ನು, ಒಂದು ಕಡೆಯಿಂದ ಪ್ಯಾಂಕ್ರಿಯಾಟಿಕ್ ಸಿಕ್ರೇಷನ್ ಬರ್ತಾ ಇದೆ. ಸೊ ಇದನ್ನು ಕಾಮನ್ ಬೈಲ್ ಡಕ್ಟ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಹಾಗೆ ಓದೋಣ, ಬಟ್ ಆ್ಯಕ್ಚುಯಲ್ ಆಗಿ ಫ್ಯಾಕ್ಟ್ ನಿಮಗೆ ಗೊತ್ತಿರಬೇಕು. ಸೊ ಈ ಕಾಮನ್ ಬೈಲ್ ಡಕ್ಟ್ ಏನಿದೆ, ಇದರಿಂದ ನಮಗೆ ಪ್ಯಾಂಕ್ರಿಯಾಟಿಕ್ ಜ್ಯೂಸು ಮತ್ತು ಬೈಲು ಈ ಪಾರ್ಟಿಗೆ, ಡಿಯೋಡಿನಮ್ ಪಾರ್ಟಿಗೆ ಎಂಟರ್ ಆಗುತ್ತೆ. ಸೊ ಈ ಕಡೆಯಿಂದ ಕೈಮ್ ಎಂಟರ್ ಆಗ್ತಾ ಇದೆ, ಈ ಕಡೆಯಿಂದ ಈ ಪ್ಯಾಂಕ್ರಿಯಾಟಿಕ್ ಜ್ಯೂಸ್ ಮತ್ತು ಬೈಲ್ ಆಗ್ತಾ ಇದೆ. ಸೊ ರಿಮೈನಿಂಗ್ ಏನು ಡೈಜೆಷನ್ ಆಗಬೇಕಲ್ಲ, ಅದೆಲ್ಲವೂ ಡೈಜೆಷನ್ ಆಗ್ತಾ ಫುಡ್ಡು ಇಂಟೆಸ್ಟೈನನ್ನು ಎಂಟರ್ ಮಾಡುತ್ತೆ. ನಾವು ಇಂಟೆಸ್ಟೈನ್ದಲ್ಲಿ ಏನಿರುತ್ತೆ? ಸ್ಮಾಲ್ ಪಾರ್ಟನ್ನು ನಾನಿಲ್ಲಿ ನಿಮಗೆ ಎನ್ಲಾರ್ಜ್ ಮಾಡಿ ತೋರಿಸ್ತೀನಿ. ಸೊ ಇಂಟೆಸ್ಟೈನದ್ದು ವಾಲ್ನಲ್ಲಿ ಈ ರೀತಿ ವಿಲಾಯ್ ಮತ್ತು ಮೈಕ್ರೋವಿಲಾಯ್ ಅಂತ ಇರ್ತವೆ, ಹೌದಾ? ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಂಟೆಸ್ಟೈನ್ ಇಟ್ ಹ್ಯಾಸ್ ವಿಲಾಯ್ ಪ್ಲಸ್ ಅದಕ್ಕಿಂತನೂ ಚಿಕ್ಕದಾಗಿ ಫಿಂಗರ್ ಲೈಕ್ ಮೈಕ್ರೋವಿಲಾಯ್ ಇರ್ತವೆ. ಸೊ ವಾಟ್ ದೀಸ್ ಸ್ಟ್ರಕ್ಚರ್ಸ್ ವಿಲ್ ಡೂ? ದೇ ಹೆಲ್ಪ್ ಇನ್ ಅಬ್ಸಾರ್ಪ್ಷನ್ ಆಫ್ ಡೈಜೆಸ್ಟೆಡ್ ಫುಡ್.
ಡೈಜೆಸ್ಟೆಡ್ ಫುಡ್, ಅಬ್ಸಾರ್ಪ್ಷನ್ ಆಫ್ ನ್ಯೂಟ್ರಿಯೆಂಟ್ಸ್ ಅಂದರೆ ಫೈನಲ್ ಪ್ರಾಡಕ್ಟ್ಸ್ ಏನಿದಾವಲ್ಲ, ಕಾರ್ಬೋಹೈಡ್ರೇಟ್ಸದ್ದು, ಪ್ರೋಟೀನ್ಸದ್ದು, ಶುಗರ್ ಮಾಲಿಕ್ಯೂಲ್ಸ್ ಆಗ್ಬೋದು, ಅಮೈನೋ ಆ್ಯಸಿಡ್ಸ್ ಆಗ್ಬೋದು. ಸೊ ಈ ಫೈನಲ್ ಪ್ರಾಡಕ್ಟ್ಸ್ಗಳನ್ನು ಈ ವಿಲೈ ಮತ್ತು ಮೈಕ್ರೋವಿಲೈ ಹೆಲ್ಪಿಂದ ಇಂಟೆಸ್ಟೈನು ಅಬ್ಸಾರ್ಬ್ ಮಾಡುತ್ತೆ. ಇಂಟೆಸ್ಟೈನನ್ನು ದಾಟಿ ಏನು ಹೊರಗಡೆ ಫುಡ್ ಬರುತ್ತಲ್ಲ, ನಾವು ದಿಸ್ ಈಸ್ ದ ಅನ್ಡೈಜೆಸ್ಟೆಡ್ ಫುಡ್. ಸೊ ಇಲ್ಲಿ ಯಾವುದು ಬ್ರೇಕ್ ಡೌನು ಆಗಿಲ್ಲ, ಅಬ್ಸಾರ್ಪ್ಷನು ಆಗಿಲ್ಲ, ಅನ್ಡೈಜೆಸ್ಟೆಡ್ ಫುಡ್, ರಿಮೈನಿಂಗ್ ಮ್ಯಾಟರ್ ಅಥವಾ ರಿಮೈನಿಂಗ್ ಪಾರ್ಟ್ಸ್ ಆಫ್ ದ ಡೈಜೆಸ್ಟೆಡ್ ಫುಡ್ ಅಂತ ತಗೋಬೋದು. ಸೊ ಈ ರೆಕ್ಟಮಿಗೆ ಬಂದ ಮೇಲೆ ನಾವು ಹಿಯರ್ ವಿಲ್ ಬಿ ದ ಇಜೇಷನ್. ವಾಟ್ ಯು ಮೀನ್ ಬೈ ದಿಸ್? ರಿಮೂವಲ್ ಆಫ್ ದ ಅನ್ವಾಂಟೆಡ್ ಪಾರ್ಟಿಕಲ್ಸ್ ಅಥವಾ ರಿಮೂವಲ್ ಆಫ್ ದ ಅನ್ಡೈಜೆಸ್ಟ್ ಫುಡ್ ಪಾರ್ಟಿಕಲ್ಸ್ ಅಂತ ಅರ್ಥ. ಸೊ ಯೂಶ್ವಲ್ ಆಗಿ ನಾವು ಯಾವಾಗ ಎಲಿಮೆಂಟ್ರಿ ಕೆನಲ್ ಅಂತ ಹೇಳ್ತೀವಲ್ಲ, ಎಸ್ಪೆಷಲಿ ನಾವು ಎಸ್ಕಲ್ಮೆಂಥಸ್ ಎನಿಮಲ್ಸ್ ಬಗ್ಗೆ ಮಾತಾಡಬೇಕಾದ್ರೆ, ಎಲಿಮೆಂಟರಿ ಕೆನಾಲ್ ಅಂದರೆ ಹೀಗೆ ಟ್ಯೂಬ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ, ಇಲ್ಲಿ ಮೌತ್ ಇರುತ್ತೆ, ಇಲ್ಲಿ ಆ್ಯನಸ್ ಇರುತ್ತೆ, ಫುಡ್ ಒಳಗಡೆಯಿಂದ ಬರುತ್ತೆ, ಈ ಟ್ಯೂಬ್ ಮೂಲಕ ಹಾದು ಹೋಗ್ತಾ ಅದು ಡೈಜೆಸ್ಟ್ ಆಗ್ತಾ ಹೋಗುತ್ತೆ, ಅನ್ಡೈಜೆಸ್ಟೆಡ್ ಫುಡ್ಡು ಏನಸ್ ಮೂಲಕ ಹೊರಗಡೆ ಬರುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಸ್ವಲ್ಪ ಸ್ಮಾಲ್ ಟ್ವಿಸ್ಟ್ ಇದೆ. ಏನಪ್ಪ ಅದು ಅಂದರೆ, ರೆಕ್ಟಮ್ ಆದಮೇಲೆ ನಮಗಿಲ್ಲಿ ಏನಸ್ ಬರಬೇಕಿತ್ತು. ಸೊ ಥ್ರೂ ಏನಸ್ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಅದು ಹೊರಗಡೆ ಆಗುತ್ತೆ. ಬಟ್ ಇನ್ ಕೇಸ್ ಆಫ್ ಫ್ರಾಗ್ ದೆರ್ ಈಸ್ ಏನಂತಾರೆ, ಇಂಪಾರ್ಟೆಂಟ್ ಚೇಂಬರ್ ಈಸ್ ಪ್ರೆಸೆಂಟ್ ಆ್ಯಂಡ್ ದಿಸ್ ಚೇಂಬರ್ ವಿ ಕಾಲ್ ಇಟ್ ಆಸ್ ಅ ಕ್ಲೋಯಾಕಾ. ವಾಟ್ ಈಸ್ ದಿಸ್ ಕ್ಲೋಯಾಕಾ? ದಿಸ್ ಈಸ್ ಅ ಕಾಮನ್ ಚೇಂಬರ್ ಫಾರ್ 3 ಸಿಸ್ಟಮ್ಸ್. ಅಂದರೆ ಇವತ್ತರ ಬಾಡಿನಲ್ಲಿ 3 ಸಿಸ್ಟಮ್ಗಳು ಕ್ಲೋಯಾಕಾಗೆ ಬಂದು ಎಂಟರ್ ಆಗ್ತವೆ. ಯಾವ್ಯಾವುದು? ಮೊದಲನೇದು ಡೈಜೆಸ್ಟಿವ್ ಸಿಸ್ಟಮ್ ಇಲ್ಲೇ ಇದೆ. ಸೊ ಐ ಮೇಕ್ ಅ ನೋಟ್. ಸೊ ಫಸ್ಟು ಒಂದು ಡೈಜೆಸ್ಟಿವ್ ಸಿಸ್ಟಮ್. ಓಕೆ, ಇವನ್ ನಮಗೆ ಯೂರಿನರಿ ಸಿಸ್ಟಮ್ ಕೂಡ ಇಲ್ಲೇ ಓಪನ್ ಆಗೋದು, ಯೂರಿನರಿ ಸಿಸ್ಟಮ್. ಆ್ಯಂಡ್ ಥರ್ಡ್ ಒನ್ ಈಸ್ ರಿಪ್ರೊಡಕ್ಟಿವ್ ಸಿಸ್ಟಮ್. ಅಂದರೆ ಡೈಜೆಸ್ಟಿವ್ ಸಿಸ್ಟಮದ್ದು ಡಕ್ಟು, ಯೂರಿನರಿ ಸಿಸ್ಟಮದ್ದು ಡಕ್ಟು ಮತ್ತು ರಿಪ್ರೊಡಕ್ಟಿವ್ ಸಿಸ್ಟಮದ್ದು ಡಕ್ಟ್ ಏನಿದಾವಲ್ಲ ಅವೆಲ್ಲವೂ ಬಂದು ಈ ಕ್ಲೋಯಾಕಲ್ ಚೇಂಬರಿಗೆ ಓಪನ್ ಆಗ್ತವೆ. ಸೊ ನಿಮಗೆ ಯೂರಿನರಿ ಸಿಸ್ಟಮದ್ದು ಸ್ಟ್ರಕ್ಚರು ನೀವು ಟೆಕ್ಸ್ಟ್ ಬುಕ್ಕನ್ನು ನೋಡಿದರೆ ಈ ರೀತಿ ನಿಮಗೆ ಬ್ಲ್ಯಾಡರ್ ಸಿಗುತ್ತೆ, ಅದು ಕೂಡ ಇಲ್ಲಿ ಒಳಗಡೆ ಎಂಟರ್ ಆಗುತ್ತೆ. ಇದರ ಒಳಗಡೆನೇ ನಿಮಗೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮದ್ದು ಡಕ್ಟು ಹಾದು ಹೋಗಿರುತ್ತೆ. ಸೊ ದಿಸ್ ಕಾಮನ್ ಚೇಂಬರ್ for digestive system, urinary and reproductive system, we call it as a cloaca. So this cloaca ಗೆ ನಿಮಗೆ ಇಲ್ಲಿ ಮುಂದೆ ಓಪನಿಂಗ್ ಇರುತ್ತೆ, it is called as cloacal aperture. ಸೊ ದಿಸ್ ಅನ್ಡೈಜೆಸ್ಟೆಡ್ ಫುಡ್ ಏನಿದೆಯಲ್ಲ ಅದು ಕ್ಲೋಯಾಕಾಗೆ ಬಂದು ಕ್ಲೋಯಾಕ ಮೂಲಕ ಅದು ಹೊರಗಡೆ ಬರುತ್ತೆ, ಏನಸ್ ಅಂತ ಇರೋದಿಲ್ಲ. ರಿಮೆಂಬರ್ ದಿಸ್ ಪಾಯಿಂಟ್. ಸೊ ಇಲ್ಲಿ ನಮ್ಮದು ಗ್ರಾಸ್ ಹಾಪರು ಒಳಗಡೆ ಎಂಟರ್ ಆಗಿತ್ತು, ಡೈಜೆಷನ್ ಆಯಿತು, ಅಬ್ಸಾರ್ಪ್ಷನ್ ಆಯಿತು, ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ಸು ಥ್ರೂ ಕ್ಲೋಯಾಕಲ್ ಅಪರ್ಚರು ಹೊರಗಡೆ ಹೋಯಿತು. ಸೊ ಇದೇನು ಯೂರಿನರಿ ಸಿಸ್ಟಮು, ರಿಪ್ರೊಡಕ್ಟಿವ್ ಸಿಸ್ಟಮ್ ಇದನ್ನ ತಲೆ ಕೆಡಿಸ್ಕೋಬೇಡಿ, ಅದು ಸಿಸ್ಟಮ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ನಾನು ಇದನ್ನ ಡೀಟೇಲ್ ಆಗಿ ತಗೋತೀನಿ. ಸೊ ವಾಟ್ ಈಸ್ ದಿಸ್ ಕ್ಲೋಯಾಕ ಹಿಯರ್? ಕ್ಲೋಯಾಕ ಈಸ್ ಅ ಕಾಮನ್ ಚೇಂಬರ್ ವಿಚ್ ರಿಸೀವ್ಸ್ ದ ಫೈನಲ್ part of the duct from digestive system, urinary and reproductive structure. ಗೊತ್ತಾಯ್ತಾ? ಸೊ ದಿಸ್ ಈಸ್ ನಥಿಂಗ್ ಬಟ್ ಅ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಅ ಫ್ರಾಗ್. ಸ್ಕ್ರೀನ್ಶಾಟ್ ತೊಗೋಬಹುದು, ತುಂಬ ಇಂಪಾರ್ಟೆಂಟ್. ಫಸ್ಟ್ ಏನು ಮಾಡಿದ್ವಿ ನಾವು, ಅಲ್ಲಿ ಏನಿರುತ್ತೆ ಎಲಿಮೆಂಟರಿ ಕೆನಾಲು ಮತ್ತು ಡೈಜೆಸ್ಟಿವ್ ಗ್ಲ್ಯಾಂಡ್. ಡೈಜೆಸ್ಟಿವ್ ಗ್ಲ್ಯಾಂಡ್ ಯಾವ್ದಾಯಿತು ಇಲ್ಲಿ ನಮಗೆ, ಇಲ್ಲಿ ಪ್ಯಾಂಕ್ರಿಯಾಟಿಕ್ ಜ್ಯೂಸನ್ನು ಕೊಡುತ್ತೆ ಅಂದರೆ ಇದು ಕೂಡ ಒಂದು ಪ್ಯಾಂಕ್ರಿಯಾಸ್ ಡೈಜೆಸ್ಟಿವ್ ಗ್ಲ್ಯಾಂಡೇ ಆಯಿತು. ಸೊ ಎಲಿಮೆಂಟ್ರಿ ಕೆನಲ್ ಏನಿರುತ್ತೆ ಶಾರ್ಟ್ ಆಗಿರುತ್ತೆ ಬಿಕಾಸ್ ಇಟ್ ಈಸ್ ಎ ಕಾರ್ನಿವೋರ್. ದೆನ್ ರೆಡ್ ಕಲರ್ನಲ್ಲಿ ನಾವು ಫಸ್ಟ್ ಏನು ಮಾಡಿದ್ವಿ, ಎಲ್ಲ ಬಾಡಿ ಪಾರ್ಟ್ಸ್ಗಳನ್ನು, ಎಲ್ಲ ನಾಟ್ ಬಾಡಿ ಪಾರ್ಟ್ಸ್, ಡೈಜೆಸ್ಟಿವ್ ಸಿಸ್ಟಮ್ ಪಾರ್ಟ್ಸನ್ನು ಬರೆದ್ವಿ. ಅದಾದಮೇಲೆ ಒಂದೊಂದು ಪಾರ್ಟು ಏನೇನು ಮಾಡ್ತಾ ಇದೆ ಅಂತ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋದ್ವಿ. ಸೊ ದಿಸ್ ಕಂಪ್ಲೀಟ್ಸ್ ದ ಡೈಜೆಸ್ಟಿವ್ ಸಿಸ್ಟಮ್ ಆಫ್ ಫ್ರಾಗ್. ತುಂಬ ಈಸಿ. ಸೊ ಇವೆಲ್ಲ ಪಾರ್ಟ್ಗಳನ್ನು, ಸ್ಟಮಕ್ ಏನು ಮಾಡುತ್ತೆ, ಇಂಟೆಸ್ಟೈನ್ ಏನು ಮಾಡ್ತಾ ಇದೆ, ರೆಕ್ಟಮಿಂದ ಏನಾಗ್ತಾ ಇದೆ, ಕ್ಲೋಯಾಕಾ ಅಂದರೆ ಏನೇನು ಬರ್ತಾ ಇದೆ, ಅದಾದಮೇಲೆ ಲಿವರ್ ಆದಮೇಲೆ ಪ್ಯಾಂಕ್ರಿಯಾಸ್. ಲಿವರಲ್ಲಿ ಬೈಲ್ ಜ್ಯೂಸು ಗಾಲ್ ಬ್ಯಾಡರ್ಗೆ ಹೋಗಿ ಸ್ಟೋರ್ ಮಾಡಿ ಹೊರಗಡೆ ರಿಲೀಸ್ ಆಗುತ್ತೆ. ಪ್ಯಾಂಕ್ರಿಯಾಟಿಕ್ ಜ್ಯೂಸು ಅದು ಕೂಡ ರಿಲೀಸ್ ಆಗಿ ಕಾಮನ್ ಬೈಲ್ ಡಕ್ಟ್ ಅಂತ ಇದೆ, ಅದು ಬಂದು ಡಿಯೋಡಿನಮ್ಗೆ ಎಂಟರ್ ಆಗಿ ತನ್ನಲ್ಲಿರುವಂತಹ ಸಿಕ್ರೇಷನ್ಸ್ ಏನಿದೆ ಅದನ್ನು ರಿಲೀಸ್ ಮಾಡುತ್ತೆ. ಅಲ್ಲಿ ನಿಮಗೆ ಡೈಜೆಷನ್ ಆಗಿ ಅಬ್ಸಾರ್ಪ್ಷನ್ ಆಗಿ, ಸೊ ಈ ಕಡೆನೂ ಅಬ್ಸಾರ್ಪ್ಷನ್ನು ಈ ಕಡೆನೂ ಅಬ್ಸಾರ್ಪ್ಷನ್ ಆಗಿ ಅನ್ಡೈಜೆಸ್ಟೆಡ್ ಪಾರ್ಟಿಕಲ್ ರೆಕ್ಟಮಿಂದ ಕ್ಲೋಯಾಕಾಯಿಂದ ರಿಮೂವಲ್. got this point? So very very easy. ಡೈಜೆಸ್ಟಿವ್ ಸಿಸ್ಟಮ್
ಅರ್ಥ ಆಯಿತು ಅಂತ ಅನ್ಕೋತೀನಿ, ಸ್ಕ್ರೀನ್ಶಾಟ್ ತೊಗೊಂಡಿದ್ದೀರಾ. ದೆನ್ ವಿಲ್ ಗೋ ಟು ದ ರೆಸ್ಪಿರೇಟರಿ ಸಿಸ್ಟಮ್. ಓಕೆ, ಸೊ ವಿ ಹ್ಯಾವ್ ಅ ನೆಕ್ಸ್ಟ್ ಒನ್ ಈಸ್ ರೆಸ್ಪಿರೇಟರಿ ಸಿಸ್ಟಮ್. ಫ್ರಾಗು ಆಂಫಿಬಿಯನ್ಸ್ ಉಭಯವಾಸಿಗಳು ಹೆಸರಿನಲ್ಲೇ ಇದೆ. ಇವು ಲ್ಯಾಂಡ್ ಮೇಲೂ ಇರ್ತವೆ, ನೀರು ಒಳಗಡೆನೂ ಇರ್ತವೆ ಅಂತ. ಸೊ ಅವು ಲ್ಯಾಂಡ್ ಮೇಲೂ ರೆಸ್ಪೈರ್ ಮಾಡ್ತವೆ, ನೀರು ಒಳಗಡೆ ಇದ್ದಾಗೂ ರೆಸ್ಪೈರ್ ಮಾಡ್ತವೆ. ಸೊ ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ನಾವು 2 ಸಪ್ರೇಟ್ ಆದಂತಹ ಸೆಕ್ಷನ್ನಲ್ಲಿ ಓದಬೇಕು. ಯಾಕೆ? ಹೌ ದೇ ಡೂ ರೆಸ್ಪಿರೇಷನ್ ವೆನ್ ದೇ ಆರ್ ಇನ್ ವಾಟರ್. ಸೊ ಅಕ್ವಾಟಿಕ್ ಮೀಡಿಯಮ್ನಲ್ಲಿ ಹೆಂಗೆ ಮಾಡ್ತವೆ ಆ್ಯಂಡ್ ವೆನ್ ದೇ ಆರ್ ಆನ್ ದ ಲ್ಯಾಂಡ್. ಸೊ 2 ಸಪ್ರೇಟ್ ಆದಂತಹ ಹೆಡ್ಡಿಂಗ್ಗಳು. ನಾವು ಸಿ ಹಿಯರ್, ಫ್ರಾಗು ಯಾವಾಗ ನೀರು ಒಳಗಡೆ ಇರುತ್ತಲ್ಲ, ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್, ದ ಫ್ರಾಗ್ ನೆವರ್ ಡ್ರಿಂಕ್ಸ್ ದ ವಾಟರ್. ಸೊ ಫ್ರಾಗು ನೀರನ್ನು ಯಾವತ್ತೂ ಕುಡಿಯೋದಿಲ್ಲ, ಅದು ಸ್ಕಿನ್ ಮೂಲಕ ನೀರನ್ನು ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆ, ಸೊ ವೆನ್ ದ ಫ್ರಾಗ್ ಈಸ್ ಇನ್ ದ ವಾಟರ್, ಹೌ ಇಟ್ ರೆಸ್ಪೈರ್ಸ್ ವಿತ್ ದ ಹೆಲ್ಪ್ ಆಫ್ ಅ ಸ್ಕಿನ್. ಸೊ ಸ್ಕಿನ್ ಮೂಲಕ ಅದು ರೆಸ್ಪೈರ್ ಮಾಡುತ್ತೆ. ಅದನ್ನು ನಾವೇನಂತ ಹೇಳ್ತೀವಿ? ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಕ್ಯುಟೇನಿಯಸ್ ರೆಸ್ಪಿರೇಷನ್. ಕ್ಯುಟೇನಿಯಸ್ ಅಂತಂದರೆ ಸ್ಕಿನ್ ಅಂತ ಅರ್ಥ. ಸೊ ನೀವು ಫ್ರಾಗನ್ನು ತಗೊಂಡ್ರೆ, ಸಿ ದಿಸ್ ಈಸ್ ದ ಫ್ರಾಗ್, ಸಿಂಪಲ್ ಆಗಿ. ಓಕೆ, ದಿಸ್ ಈಸ್ ದ ಫ್ರಾಗ್. ನಾವು ಇಮ್ಯಾಜಿನ್ ಇಟ್ ಈಸ್ ಇನ್ಸೈಡ್ ದ ವಾಟರ್. Okay, now one thing we have already studied that the skin of the frog is very smooth and slippery. Okay, because here there is a presence of a mucus. So ಒಂದು mucus layer ಪೂರ್ತಿಯಾಗಿ ಕವರ್ ಆಗಿರುತ್ತೆ. ಸೊ ವೆನ್ ದ ಫ್ರಾಗ್ ಈಸ್ ಅಂಡರ್ ದ ವಾಟರ್, ಇನ್ಸೈಡ್ ದ ವಾಟರ್, ಸೊ ಇಲ್ಲೇನಾಗುತ್ತೆ ಅಂತಂದರೆ ದೇರ್ ಈಸ್ ಎ ಕಂಟಿನ್ಯೂಯಸ್ ಡಿಫ್ಯೂಷನ್ ಆಫ್ ಡಿಸಾಲ್ವ್ಡ್ oxygen by a process called as diffusion. Diffusion ಅಂದರೆ ನಮ್ಗೆ ಗೊತ್ತಿದೆ ಆಲ್ರೆಡಿ, ಮೂಮೆಂಟ್ ಆಫ್ ಪಾರ್ಟಿಕಲ್ಸ್ ಫ್ರಾಮ್ ಹೈಯರ್ ಕಾನ್ಸಂಟ್ರೇಷನ್ ಟು ಅ ಲೋವರ್ ಕಾನ್ಸಂಟ್ರೇಷನ್. ಸೊ ನೀರಿನಲ್ಲಿ ಇರುವಂತಹ ಏನು ಡಿಸಾಲ್ವ್ಡ್ ಆಕ್ಸಿಜನ್ ಇದೆಯಲ್ಲ, ದಿಸ್ ಡಿಸಾಲ್ವ್ಡ್ ಆಕ್ಸಿಜನ್ ಬೈ ಅ ಪ್ರೊಸೆಸ್ ಕಾಲ್ಡ್ ಆಸ್ ಡಿಫ್ಯೂಷನ್, ಅದು ಸ್ಲೋ ಆಗಿ ಇಲ್ಲಿ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ಸೊ ಗ್ಯಾಸಿಯಸ್ ಎಕ್ಸ್ಚೇಂಜ್ ಇಲ್ಲಿ ಎದ್ರ ಮೂಲಕ ಆಗ್ತಾ ಇದೆ? ಸ್ಕಿನ್ ಮೂಲಕ ಆಗ್ತಾ ಇದೆ. ಸೊ ಡಿಸಾಲ್ವ್ಡ್ ಆಕ್ಸಿಜನ್ನು ಡಿಫ್ಯೂಸ್ ಆಗಿ ಒಳಗಡೆ ಹೋಗ್ತಾ ಇರುತ್ತೆ, ಕಾರ್ಬನ್ ಡೈಆಕ್ಸೈಡು ಡಿಫ್ಯೂಸ್ ಆಗಿ ಹೊರಗಡೆ ಹೋಗ್ತಾ ಇರುತ್ತೆ. ಸೊ ಹಿಯರ್ ಈಸ್ ಅ ಗ್ಯಾಸಿಯಸ್ ಎಕ್ಸ್ಚೇಂಜ್. ಗ್ಯಾಸಿಯಸ್ ಎಕ್ಸ್ಚೇಂಜ್ ಅಂದರೆ ಏನು? ನಥಿಂಗ್ ಬಟ್ ಅ ರೆಸ್ಪಿರೇಷನ್. ಸೊ ಇನ್ ಕೇಸ್ ಆಫ್ ಫ್ರಾಗ್ ವಾಟರ್ನಲ್ಲಿ ಇರಬೇಕಾದ್ರೆ ಅವಕ್ಕೆ ಕ್ಯುಟೇನಿಯಸ್ ರೆಸ್ಪಿರೇಷನ್ ಆಗ್ತಾ ಇರುತ್ತೆ. ಹೌ ಅಬೌಟ್ ಆನ್ ಲ್ಯಾಂಡ್? ಸೊ ಅವು ಲ್ಯಾಂಡ್ ಮೇಲೆ ಇದ್ದಾಗ ಹೆಂಗೆ ರೆಸ್ಪೈರ್ ಮಾಡ್ತವೆ? ಸಿ ಇಲ್ಲಿ ನಿಮಗೆ 3 ಪಾರ್ಟ್ಸ್ಗಳು ನೆನ್ಪಿಟ್ಕೋಬೇಕು. ಫಸ್ಟ್ ಒನ್ ಏನು ಅಂತಂದರೆ ವಿತ್ ದ ಹೆಲ್ಪ್ ಆಫ್ ಬಕ್ಕಲ್ ಕ್ಯಾವಿಟಿ. ದಿಸ್ ಐ ರೈಟ್ ವಿತ್ ದ ಬ್ಲ್ಯಾಕ್ ಕಲರ್. ವಿತ್ ದ ಹೆಲ್ಪ್ ಆಫ್ ಬಕ್ಕಲ್ ಕ್ಯಾವಿಟಿ. Okay, first one. Second one again with the help of skin, and third one with the help of lungs. ಸೊ ಇಲ್ಲಿ 3 ಸ್ಟ್ರಕ್ಚರ್ಸ್ಗಳು ಇನ್ವಾಲ್ವ್ ಆಗಿದ್ದಾವೆ. ಬಕ್ಕಲ್ ಕ್ಯಾವಿಟಿ ಏನಿದೆಯಲ್ಲ, ದಿಸ್ ಈಸ್ ಬಕೋಫ್ಯಾರಿಂಜಿಯಲ್ ರೆಸ್ಪಿರೇಷನ್ ಅಂತಲೂ ಕರೀತಾರೆ. ಬಕೋಫ್ಯಾರಿಂಜಿಯಲ್ ರೆಸ್ಪಿರೇಷನ್. Okay, now what do you mean by this bacopharyngeal respiration? Again, if you take the frog, so ಎಷ್ಟು ಪಾಸಿಬಲ್ ಇದೆಯೋ ಅಷ್ಟು ನಾನು ಇದನ್ನು ಹಾಕ್ತಾ ಇದ್ದೀನಿ ಡೈಗ್ರಾಮ್ಸನ್ನು. ಸೊ ಇಲ್ಲಿ ನಿಮಗೆ ಬಾಯಲ್ಲಿ ಡಕ್ಟ್ ಇರುತ್ತೆ. ಸೊ ಇದೇನು ಬಕ್ಕಲ್ ಕ್ಯಾವಿಟಿ ಇದೆಯಲ್ಲ, ಇದೇನು ಬಕ್ಕಲ್ ಫ್ಲೋರ್ ಇದೆಯಲ್ಲ, ದಿಸ್ ಈಸ್ ಹೈಲಿ ಸಪ್ಲೈಡ್ ವಿತ್ ಬ್ಲಡ್ ವೆಸಲ್ಸ್. ಸೊ ಇಲ್ಲಿ ನಿಮಗೆ ಮೋರ್ ಬ್ಲಡ್ ವೆಸಲ್ಸ್ದು ಕನೆಕ್ಷನ್ ಇರುತ್ತೆ. ಓಕೆ, ಸೊ ಅಲ್ಲಿ ಬ್ಲಡ್ ವೆಸಲ್ಸ್ ಇದೆ ಅಂತಂದರೆ ಆಬ್ವಿಯಸ್ಲಿ ಅಲ್ಲಿ ಏನಾಗ್ತಾ ಇರಬೇಕು? ಕಂಟಿನ್ಯೂಯಸ್ ಆಗಿ ಗ್ಯಾಸಸ್ ಎಕ್ಸ್ಚೇಂಜು ಆಗ್ತಾ ಇರಬೇಕು. So in case of a frog, the buccal cavity is also involved in respiration. Why? Because it is richly supplied with the blood vessels. So blood capillaries actually. So blood capillaries ಅಲ್ಲಿ ಇರೋದ್ರಿಂದ ಈಸಿಯಾಗಿ ಗ್ಯಾಸಿಯಸ್ ಎಕ್ಸ್ಚೇಂಜು ಆಗ್ತಾ ಇರುತ್ತೆ. ಸೊ ಬಕೋಫ್ಯಾರಿಂಜಿಯಲ್ ರೆಸ್ಪಿರೇಷನ್. ಸ್ಕಿನ್ ಯಾವಾಗ ಯೂಸ್ ಆಗುತ್ತೆ? ಸಿ, ವಾಟರ್ನಲ್ಲಿ ಇರಬೇಕಾದ್ರೆ ಆಲ್ರೆಡಿ ಸ್ಕಿನ್ನು ರೆಸ್ಪಿರೇಷನ್ನಿಗೆ ಗ್ಯಾಸಿಯಸ್ ಎಕ್ಸ್ಚೇಂಜಿಗೆ ಹೆಲ್ಪ್ ಆಗ್ತಾ ಇದೆ. ಸ್ಕಿನ್ನು ಇವನ್ ಅದು ಲ್ಯಾಂಡ್ ಮೇಲೆ ಇದ್ದಾಗೂ ಹೆಲ್ಪ್ ಆಗುತ್ತೆ. ಯಾವಾಗ? ದಿಸ್ ಈಸ್ ಡ್ಯೂರಿಂಗ್ ಹೈಬರ್ನೇಷನ್ ಆ್ಯಂಡ್ ಎಸ್ಟಿವೇಷನ್.
ಹೈಬರ್ನೇಷನ್ ಆ್ಯಂಡ್ ಎಸ್ಟಿವೇಷನ್. ಇದನ್ನು ನಾನು ಪವರ್ ಪಾಯಿಂಟಲ್ಲೂ ಹೇಳಿದ್ದೆ ನಿಮಗೆ. ಸೊ ಇವು ಯಾವಾಗ ಸಮ್ಮರ್ ಸ್ಲೀಪ್ ಮತ್ತು ವಿಂಟರ್ ಸ್ಲೀಪ್ ಮಾಡ್ತಾ ಇರ್ತವೆ, ರೆಸ್ಟಿಂಗ್ ಸ್ಟೇಜ್ನಲ್ಲಿ ಇರ್ತವೆ, ಆವಾಗ ಲೋ ಮೆಟಬಾಲಿಕ್ ಸ್ಟೇಜಿಗೆ ಲೆವೆಲಿಗೆ ಅಲ್ಲಿ ಎಲ್ಲ ಕ್ರಿಯೆಗಳು ನಡೀತಾ ಇರ್ತವೆ. ಆವಾಗ ಸ್ಕಿನ್ನು ಕ್ಯುಟೇನಿಯಸ್ ರೆಸ್ಪಿರೇಷನ್ ಆಗಿ ಗ್ಯಾಸಿಯಸ್ ಎಕ್ಸ್ಚೇಂಜನ್ನು ಸ್ಲೋ ಆಗಿ ಮಾಡ್ತಾ ಇರುತ್ತೆ. ಸೊ ಅವು ಲ್ಯಾಂಡ್ ಮೇಲಿದ್ದಾಗ ಸ್ಕಿನ್ ಥ್ರೂ ರೆಸ್ಪಿರೇಷನ್ ಆಗ್ತಾ ಇದೆ ಅಂದರೆ ದ್ಯಾಟ್ ಈಸ್ ಡ್ಯೂರಿಂಗ್ ಹೈಬರ್ನೇಷನ್ ಆ್ಯಂಡ್ ಎಸ್ಟಿವೇಷನ್. ಗೊತ್ತಾಯ್ತಾ? ನಾವು ನೆಕ್ಸ್ಟ್ ಒನ್ ಈಸ್ ವೆರಿ ಇಂಪಾರ್ಟೆಂಟ್, ಲಂಗ್ಸ್. ಸೊ ನಾವು ಇವನ್ ಫ್ರಾಗನ್ನು ಡಿಸೆಕ್ಟ್ ಮಾಡಿದ ತಕ್ಷಣ ನಮಗೆ 2 ಫುಲ್ ಪಿಂಕ್ ಕಲರ್ ಆದಂತಹ ಸ್ಟ್ರಕ್ಚರ್ಗಳು ಸಿಗ್ತವೆ. ಸೊ one pair of lungs which are pink in color ನಮಗೆ ಕಾಣಿಸ್ತವೆ. ಸೊ ವಾಟ್ ಆರ್ ದೀಸ್ ಲಂಗ್ ಸ್ಟ್ರಕ್ಚರ್? ಆಬ್ವಿಯಸ್ಲಿ ನಮ್ಮದು ಲಂಗ್ಸು ಹೆಂಗೆ ರೆಸ್ಪಿರೇಷನ್ನಲ್ಲಿ ಇನ್ವಾಲ್ವ್ ಆಗಿದೆಯೋ ಅದೇ ರೀತಿ ಇಲ್ಲಿಯೂ ಕೂಡ ಲಂಗ್ಸು ರೆಸ್ಪಿರೇಷನ್ನಲ್ಲಿ ಇನ್ವಾಲ್ವ್ ಆಗಿದೆ. ವಾಟ್ ಯು ಕಾಲ್ ಫಾರ್ ದಿಸ್ ಟೈಪ್ ಆಫ್ ರೆಸ್ಪಿರೇಷನ್? ವಿ ಕಾಲ್ ಇಟ್ ಆಸ್ ಅ ಪಲ್ಮನರಿ ರೆಸ್ಪಿರೇಷನ್. ಪಲ್ಮನರಿ respiration. Just a minute. Okay, now again if you take the structure of a frog here, this is the nostril. So ಇಲ್ಲಿ bulged eye ಇರುತ್ತೆ. Here is the mouth. So ಇದೇನು nostril ಇದೆಯಲ್ಲ, so this small opening, I'll change the color. So this is the small opening. Okay, ಇದು ಮೌತು. ಸೊ ಇದು ಒಳಗಡೆ ಬಂದು ದಿಸ್ ವಿಲ್ ಬಿ ಅಟ್ಯಾಚ್ಡ್ ಟು ದ ಮೌತ್. ಹೇಗೆ ಅಂದರೆ ಈ ರೀತಿಯಾಗಿರುತ್ತೆ. ಸೊ ಒಂದು ಕಡೆ ಮೌತ್ ಎಂಟರ್ ಆಗ್ತಾ ಇದೆ, ಇನ್ನೊಂದು ಕಡೆ ನಾಸ್ಟ್ರಿಲ್ ಎಂಟರ್ ಆಗ್ತಾ ಇದೆ. ಇದು ಬೈಲೋಬ್ಡ್. ಸೊ ದಿಸ್ ಈಸ್ ದ ಐ. ಸೊ ಇದೇನು 1 ಪೇರ್ ಆಫ್ ಜಸ್ಟ್ ನಾವು ಈ ರೀತಿ ಡಾಟ್ ತೆಗಿತಾ ಇದ್ದೀವಲ್ಲ, ಆ ಡಾಟದ್ದೇ ಒಳಗಡೆ ಟ್ಯೂಬನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಸೊ ದಿಸ್ ಈಸ್ ದ ಡಾಟ್ ಆ್ಯಕ್ಚುಯಲ್ ಆಗಿ. ಓಕೆ, ಸೊ ದಿಸ್ ಈಸ್ ದ ನಾಸ್ಟ್ರಿಲ್. ಓಕೆ, ಸೊ ನಾಸ್ಟ್ರಿಲ್ ಮೂಲಕ ಏರು ಒಳಗಡೆ ಎಂಟರ್ ಆಗ್ತಾ ಇದೆ. ದಿಸ್ ಈಸ್ ದ ಏರ್. ಇಮ್ಯಾಜಿನೇಷನ್ ಇರಲೇಬೇಕು. ಸೊ ದಿಸ್ ಹಿಯರ್ ಒಳಗಡೆ ಇಲ್ಲಿಂದ ಫುಡ್ ಬರ್ತಾ ಇದೆ, ಇಲ್ಲಿಂದ ಏರ್ ಬರ್ತಾ ಇದೆ. ಸೊ ಹಿಯರ್ ಯು ಹ್ಯಾವ್ ಅ ಬಕ್ಕಲ್ ಕ್ಯಾವಿಟಿ. ಸೊ ದಿಸ್ ಬಕ್ಕಲ್ ಕ್ಯಾವಿಟಿ ಮುಂದ್ಗಡೆ ಹೋಗಿ, ಸೊ ಇದು ಫ್ಯಾರಿಂಗ್ಸು, ಇಸೋಫೇಗಸ್ಸು, ಸ್ಟಮಕ್ಕು ಇದನ್ನ ಬಿಟ್ಬಿಡಿ. ಸೊ ಹಿಯರ್ ಯು ವಿಲ್ ಗೆಟ್ ಅ ಪೇರ್ ಆಫ್ ಪಿಂಕ್ ಕಲರ್ ಸ್ಟ್ರಕ್ಚರ್ಸ್ ಕಾಲ್ಡ್ ಆ್ಯಸ್ ಲಂಗ್ಸ್. ಅವು ಹಿಂದ್ಗಡೆ ಎಲ್ಲೋ ಒಂದು ಕಡೆ ಕನೆಕ್ಟ್ ಆಗಿರ್ತವೆ, ಅದನ್ನ ತೋರ್ಸೋಕ್ಕಾಗಲ್ಲ, ಬಟ್ ಯು ಕ್ಯಾನ್ ಇಮ್ಯಾಜಿನ್. ಸೊ ದಿಸ್ ಪಿಂಕ್ ಸ್ಯಾಕ್ ಲೈಕ್ ಸ್ಟ್ರಕ್ಚರ್ಸ್ ವಿಚ್ ಆರ್ ಕಾಲ್ಡ್ ಆ್ಯಸ್ ಲಂಗ್ಸ್, ದೇ ಹೆಲ್ಪ್ ಇನ್ ಗ್ಯಾಸಿಯಸ್ ಎಕ್ಸ್ಚೇಂಜ್. ಸೊ ಇಲ್ಲಿಯೂ ಕೂಡ ರಿಚ್ ಆಗಿ ನಿಮಗೆ ಬ್ಲಡ್ ಕ್ಯಾಪಿಲರೀಸ್ ಇರ್ತವೆ. ಸೊ ಈ ಬ್ಲಡ್ ಕ್ಯಾಪಿಲರೀಸ್ ಮೂಲಕ ಇಲ್ಲಿ ಗ್ಯಾಸಿಯಸ್ ಎಕ್ಸ್ಚೇಂಜು ಆಗ್ತಾ ಇರುತ್ತೆ. ಕಾರ್ಬನ್ ಡೈಆಕ್ಸೈಡು ಒಳಗಡೆ ಒಂದು ಆಕ್ಸಿಜನ್ನು, ಏರಿಂದ ಬಂದಂಥ ಆಕ್ಸಿಜನ್ನು ಹೊರಗಡೆ ಹೋಗ್ತಾ ಇರುತ್ತೆ. ಸೊ ದಿಸ್ ಟೈಪ್ ಆಫ್ ರೆಸ್ಪಿರೇಷನ್ ವಿ ಕಾಲ್ ಇಟ್ ಆ್ಯಸ್ ಅ ಪಲ್ಮನರಿ ರೆಸ್ಪಿರೇಷನ್. ಶಾರ್ಟ್ ಆಗಿ ಕ್ವಿಕ್ ಆಗಿ ರೆಸ್ಪಿರೇಟರಿ ಸಿಸ್ಟಮ್ ಮುಗ್ದೇ ಹೋಯಿತು. ಸೊ ರೆಸ್ಪಿರೇಷನ್ ಇನ್ ಕೇಸ್ ಆಫ್ ಫ್ರಾಗ್ ಇದು ಇನ್ಸೈಡ್ ದ ವಾಟರ್ ಮತ್ತು ಇದು ಆನ್ ದ ಲ್ಯಾಂಡ್. ಇಲ್ಲಿ ಕ್ಯುಟೇನಿಯಸ್ ರೆಸ್ಪಿರೇಷನ್ನು, ಇಲ್ಲಿ ಬಕೋಫ್ಯಾರಿಂಜಲ್ ರೆಸ್ಪಿರೇಷನ್, ಪಲ್ಮನರಿ ರೆಸ್ಪಿರೇಷನ್ನು ಮತ್ತು ಕ್ಯುಟೇನಿಯಸ್ ರೆಸ್ಪಿರೇಷನ್ ಅಗೇನ್ ಓನ್ಲಿ ಡ್ಯೂರಿಂಗ್ ದ ಹೈಬರ್ನೇಷನ್ ಆ್ಯಂಡ್ ಎಸ್ಟಿವೇಷನ್. ಸೊ ಮಿಕ್ಕಿದ್ದು ಲಂಗ್ಸ್ ನಮ್ದು ಹೆಂಗೆ ಕೆಲಸ ಮಾಡುತ್ತೆ ಹಾಗೆ ಇಲ್ಲಿಯೂ ಕೂಡ ಕೆಲಸ ಮಾಡುತ್ತೆ. ಸೊ ಸ್ಕ್ರೀನ್ಶಾಟನ್ನು ತಕ್ಕೋಬೋದು. ಸೊ ಇಲ್ಲಿ ನಿಮಗೆ ಪೂರ್ತಿಯಾಗಿ 2 ಪಾರ್ಟ್ಸ್ನಲ್ಲಿ ನಾನು ಈಸಿಯಾಗಿ ಅರ್ಥ ಮಾಡಿಸಿದ್ದು. ಸೊ ಡೈಗ್ರಾಮ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ನೆನ್ಪಿಟ್ಕೋಬೇಕು. ಡೈಗ್ರಾಮ್ಸನ್ನು ಅಂದರೆ ಎಕ್ಸ್ಪ್ಲನೇಷನನ್ನು ಬರಿಬೋದು. ಗೊತ್ತಾಯ್ತಾ? ಸೊ ಕ್ಲಾಸಿಫಿಕೇಷನ್ ಆಯಿತು, ಹ್ಯಾಬಿಟೇಟ್ ಆಯಿತು, ಇಂಪಾರ್ಟೆಂಟ್ ಫೀಚರ್ಸ್ ಆಯಿತು, ಮಾರ್ಫಾಲಜಿ ಆಯಿತು, ಅನಾಟಮಿನಲ್ಲಿ ಡೈಜೆಸ್ಟಿವ್ ಸಿಸ್ಟಮ್ ಆಯಿತು ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಆಯಿತು. ನೆಕ್ಸ್ಟ್ ಬರೋದು ವ್ಯಾಸ್ಕ್ಯುಲರ್ ಸಿಸ್ಟಮ್. ಓಕೆ, ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಯಾವುದು? ಬ್ಲಡ್ ಸರ್ಕ್ಯುಲೇಷನ್. ಸೊ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತಲೂ ಹೇಳ್ಬೋದು. ಸೊ ಈ ಫ್ರಾಗದ್ದು ಬಾಡಿ ಒಳಗಡೆ ನಾವು ಯಾವಾಗ ವ್ಯಾಸ್ಕ್ಯುಲರ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ಆವಾಗ ನಮಗೆ 2 ಹೆಡ್ಡಿಂಗ್ ಸಿಗುತ್ತೆ. ಯಾವ್ಯಾವುದು ಅಂತಂದರೆ, ಮೊದಲನೇದು ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್. ಅದೇ ಥರ ಇಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮು ಇರುತ್ತೆ. ಲಿಂಫ್ಯಾಟಿಕ್ ಸಿಸ್ಟಮ್. ಓಕೆ, ಸೊ ವ್ಯಾಸ್ಕ್ಯುಲರ್ ಸಿಸ್ಟಮ್ ಇನ್ ಕೇಸ್ ಆಫ್ ಫ್ರಾಗ್ ಈಸ್ ವೆರಿ ವೆಲ್ ಡೆವಲಪ್ಡ್. ಅಲ್ಲಿ ನಿಮಗೆ ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮು ಮತ್ತು ಲಿಂಫ್ಯಾಟಿಕ್ ಸಿಸ್ಟಮು ಸಿಗುತ್ತೆ. ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮಲ್ಲಿ ಬ್ಲಡ್ ಸರ್ಕ್ಯುಲೇಟ್ ಆಗುತ್ತೆ ಬಾಡಿ ಪೂರ್ತಿಯಾಗಿ. ಲಿಂಫ್ಯಾಟಿಕ್ ಸಿಸ್ಟಮ್ನಲ್ಲಿ ಲಿಂಫು ಬಾಡಿ ಪೂರ್ತಿಯಾಗಿ ಅದು ಸರ್ಕ್ಯುಲೇಟ್ ಆಗುತ್ತೆ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಬ್ಲಡ್ ಆ್ಯಂಡ್ ಲಿಂಫ್? ಈ ಪಾಯಿಂಟಿಗೆ
ನಿಮಗೆ ಗೊತ್ತಿರಲೇಬೇಕು ಈ ಸ್ಟೇಜಿಗೆ, ಯಾಕಂದರೆ ಇವನ್ ನಾವು ಹ್ಯೂಮನ್ ಫಿಸಿಯಾಲಜಿನಲ್ಲಿನೂ ಬ್ಲಡ್ ಮತ್ತು ಲಿಂಫ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಸೊ ಈ ಬ್ಲಡ್, ನಾವು ಹಿಯರ್ ವಿ ವಿಲ್ ಟೇಕ್ ದ ಬ್ಲಡ್, ದಿಸ್ ಈಸ್ ದ ಬ್ಲಡ್ ಇಲ್ಲಿ, ಆ್ಯಂಡ್ ಹಿಯರ್ ಯು ವಿಲ್ ಗೆಟ್ ಅ ಲಿಂಫ್. ಓಕೆ, ನಾವು ಯಾವಾಗ ಬ್ಲಡ್ ಅಂತ ತಗೋತೀವಲ್ಲ, ಬ್ಲಡ್ನಲ್ಲಿ ಏನಿರುತ್ತೆ, ಒಂದು ಪ್ಲಾಸ್ಮಾ, ಕರೆಕ್ಟಾ, ಆಮೇಲೆ ಬ್ಲಡ್ ಸೆಲ್ಸ್ ಯಾವ್ಯಾವುದು, RBCs, then WBCs, then platelets, correcta? Okay, now here what do you mean by lymph? Lymph ಅಂತಂದರೆ ಇದು ಕೂಡ ಒಂದು ಲಿಕ್ವಿಡ್ ಮೀಡಿಯಮ್ ಅನ್ನೇ, ಬಟ್ ಇನ್ ಕೇಸ್ ಆಫ್ ಲಿಂಫ್ ಓನ್ಲಿ WBCs and few proteins are present, RBCs are completely absent. ಸೊ ಇದು ಲಿಕ್ವಿಡ್ ಮೀಡಿಯಮ್ಮೇ, ಇದು ಲಿಕ್ವಿಡ್ ಮೀಡಿಯಮ್ನೇ, ಇಲ್ಲೂ ಪ್ಲಾಸ್ಮಾ ಇರುತ್ತೆ, ಇಲ್ಲೂ ನೀವು ಪ್ಲಾಸ್ಮಾ ಅಂತ ಹೇಳ್ಬೋದು. ಬಟ್ ಈ ಪ್ಲಾಸ್ಮಾದಲ್ಲಿ RBC, WBC ಮತ್ತು ಪ್ಲೇಟ್ಲೆಟ್ಸ್ಗಳು ಇರ್ತವೆ. ಇಲ್ಲಿ ನಿಮಗೆ WBCs ಮಾತ್ರ, ಲಿಂಫೋಸೈಟ್ಸ್ಗಳು ಮಾತ್ರ, ಲ್ಯೂಕೋಸೈಟ್ಸ್ಗಳು ಮಾತ್ರ ಸಿಗ್ತವೆ. ಓಕೆ, ಸೊ ಪೂರ್ತಿ ಬ್ಲಡ್ ವೆಸಲ್ಸ್ಗಳಲ್ಲಿ ಬ್ಲಡ್ಡು ಮೂವ್ ಆಗ್ತಾ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಲಿಂಫ್ ವೆಸಲ್ಸ್ಗಳಲ್ಲಿ, ಲಿಂಫ್ ಚಾನಲ್ಸ್ಗಳಲ್ಲಿ, ಲಿಂಫ್ ನೋಡ್ಸ್ಗಳಲ್ಲಿ ಲಿಂಫು ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಈ ಬ್ಲಡ್ ಆಗಲಿ ಲಿಂಫ್ ಆಗಲಿ ಇವೆಲ್ಲವೂ ಏನು ಸರ್ಕ್ಯುಲೇಟ್ ಮಾಡ್ತಾ ಇರ್ತವೆ, ಬಾಡಿ ಒಳಗಡೆ ಇರುವಂತಹ ಗ್ಯಾಸಸ್ಗಳನ್ನು, ನ್ಯೂಟ್ರಿಯೆಂಟ್ಸ್ಗಳನ್ನು, ಈವನ್ ವೇಸ್ಟ್ ಪಾರ್ಟಿಕಲ್ಸ್ಗಳನ್ನು ಒಂದು ಭಾಗದಿಂದ ಇನ್ನೊಂದು ಆರ್ಗನ್ನಿಗೆ, ಒಂದು ಆರ್ಗನ್ನಿಂದ ಇನ್ನೊಂದು ಆರ್ಗನ್ನಿಗೆ ಅವನ್ನ ಸರ್ಕ್ಯುಲೇಟ್ ಮಾಡ್ತಾ ಇರ್ತವೆ. ಕೆಲಸ ಒಂದೇ. ಆ್ಯಂಡ್ ಲಿಂಫ್ ಎಕ್ಸ್ಪೆಷಲಿ ಇಲ್ಲಿ WBCs ಇರೋದ್ರಿಂದ ಇವೇನು ಮಾಡುತ್ತೆ, ಡಿಫೆನ್ಸಿವ್ ಮೆಕ್ಯಾನಿಸಮ್ನಲ್ಲಿ ಇದು ಜಾಸ್ತಿ ಹೆಲ್ಪ್ ಆಗುತ್ತೆ. ಗೊತ್ತಾಯ್ತಾ? ಸೊ ನಾವು ಹಿಯರ್ ಸಿ, ಈ ಬ್ಲಡ್ ವಾಸ್ಕುಲರ್ ಸಿಸ್ಟಮ್ನಲ್ಲಿ ಒಂದು ಬ್ಲಡ್ ಅಂತಂದರೆ ಇಲ್ಲಿ ನಮಗೆ ಒಂದು ಪಾಯಿಂಟ್ ನೆನ್ಪಿಟ್ಕೋಬೇಕು. ಇನ್ ಕೇಸ್ ಆಫ್ ಫ್ರಾಗ್ ನಾವು WBCಯನ್ನು ತಗೊಂಡ್ರೆ ದೀಸ್ ಆರ್ ನ್ಯೂಕ್ಲಿಯೇಟೆಡ್ ಆ್ಯಂಡ್ ಈವನ್ ದೇ ಹ್ಯಾವ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಇದೆ ಅಂತಂದರೆ ನಮ್ಮ ಥರ ಅವತರದ್ದು ಬ್ಲಡ್ಡು ರೆಡ್ ಆಗಿರುತ್ತೆ ಅಂತಲೇ ಅರ್ಥ. ಬಟ್ ಡಿಫ್ರೆನ್ಸಲ್ಲಿ ನಮ್ಮ RBCsಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ, ಈ ನ್ಯೂಕ್ಲಿಯೇಟೆಡ್ ಇರ್ತವೆ ನಮ್ಮ RBCಗಳು, ಅಂದರೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾ ಇರೋದು. ಬಟ್ ಇಲ್ಲಿ ಫ್ರಾಗ್ಸನ್ನು ತಗೊಂಡ್ರೆ ಫ್ರಾಗ್ಸದ್ದು WBCನಲ್ಲಿ ನ್ಯೂಕ್ಲಿಯಸ್ಸು ಪ್ರೆಸೆಂಟ್ ಇರುತ್ತೆ. ಈ ಪಾಯಿಂಟನ್ನು ನೆನ್ಪಿಟ್ಕೋಬೇಕು. ಸೊ ಬ್ಲಡ್ ವಾಸ್ಕುಲರ್ ಸಿಸ್ಟಮ್, ಲಿಂಫಾಟಿಕ್ ಸಿಸ್ಟಮ್ ಇಷ್ಟು ಮಾತ್ರ ಸಾಕು. ಇದನ್ನು ಸ್ವಲ್ಪ ಡಿಟೇಲ್ ಆಗಿ ಇವಾಗ ಓದೋಣ. ಸೊ ಬ್ಲಡ್ ವಾಸ್ಕುಲರ್ ಸಿಸ್ಟಮ್ನಲ್ಲಿ ಫಸ್ಟ್ ನಮಗೆ ಬ್ಲಡ್ ಸಿಗುತ್ತೆ, ಅದಾದಮೇಲೆ ಬ್ಲಡ್ ವೆಸಲ್ಸ್ ಪ್ರೆಸೆಂಟ್ ಇರ್ತವೆ ಆ್ಯಂಡ್ heart. So in case of frog, the vascular system is very well developed. It consists of heart, blood and blood vessels. So blood vesselsಗಳು ಇದ್ದಾವೆ ಅಂತಂದರೆ, ಅಂದರೆ ಆರ್ಟೀಸ್ ಮತ್ತು ವೇನ್ಸ್ಗಳು ಇದ್ದಾವೆ ಅಂತಂದರೆ ಈ ಬ್ಲಡ್ ವೆಸಲ್ಸ್ ಒಳಗಡೆನೇ ಮೂವ್ ಆಗ್ತಾ ಇದೆ. ಯಾವಾಗ ಬ್ಲಡ್ ವೆಸಲ್ಸ್ ಒಳಗಡೆ ಮೂವ್ ಆಗುತ್ತಲ್ಲ, ನಾವು ಅವಾಗ ಅದನ್ನ ಏನಂತ ಕರಿತೀವಿ, ಕ್ಲೋಸ್ಡ್ ಟೈಪ್ ಆಫ್ ಸರ್ಕ್ಯುಲೇಷನ್ ಅಂತ ಕರಿತೀವಿ. ಓಕೆ, ಒಂದಕ್ಕೊಂದು ಪಾಯಿಂಟ್ ಜಸ್ಟ್ ಕನೆಕ್ಟೆಡ್ ಇರ್ತವೆ, ಅದನ್ನ ಅರ್ಥ ಮಾಡ್ಕೊಂಡು ಹೋಗಿ. ಸೊ ಇನ್ ಕೇಸ್ ಆಫ್ ಫ್ರಾಗ್ ದ ಬ್ಲಡ್ ವಾಸ್ಕುಲರ್ ಸಿಸ್ಟಮ್ ಈಸ್ ಕ್ಲೋಸ್ಡ್ ಟೈಪ್ ಬಿಕಾಸ್ ದ ಬ್ಲಡ್ ಫ್ಲೋಸ್ ಇನ್ ಪರ್ಫೆಕ್ಟ್ ಚಾನಲ್ಸ್, ಆರ್ಟರೀಸ್ ಮತ್ತು ವೇನ್ಸ್ ಒಳಗಡೆ ಮೂವ್ ಆಗುತ್ತೆ. ನಾವು ಬ್ಲಡ್ ಮುಗೀತು, ಬ್ಲಡ್ ವೆಸಲ್ಸ್ ಮುಗೀತು. ನೆಕ್ಸ್ಟ್ ಕಮಿಂಗ್ ಟು ದ ಹಾರ್ಟ್ದ ಸ್ಪೆಷಾಲಿಟಿ ಏನು ಅಂತಂದರೆ, ದ ಹಾರ್ಟ್ ಈಸ್ 3 chambered. ನಮ್ದು ಎಷ್ಟಿರುತ್ತೆ, 4 chambered, 2 ಆರಿಕಲ್ಸ್ ಮೇಲೆ 2 ವೆಂಟ್ರಿಕಲ್ಸ್ ಕೆಳಗೆ. ಬಟ್ ಹಿಯರ್ ಇಟ್ ಈಸ್ 3 chambered. ಮೇಲ್ಗಡೆ 2 ಆರಿಕಲ್ಸ್, ಏಟ್ರಿಯಾ, ಆ್ಯಂಡ್ ಕೆಳಗಡೆ 1 ವೆಂಟ್ರಿಕಲ್. ಓಕೆ, ಇದನ್ನು ನಾನು ರಿಮೂವ್ ಮಾಡ್ತೀನಿ. ಇಲ್ಲಿ ನಾನು ಡಯಾಗ್ರಾಮ್ಸನ್ನು ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡ್ಬೋದು. ಸೊ ಇನ್ ಕೇಸ್ ಆಫ್ ಫ್ರಾಗ್ ದ ಹಾರ್ಟ್ ಈಸ್ 3 chambered. ಓಕೆ, ದ ಹಾರ್ಟ್ ಈಸ್ 3 chambered. ಮೇಲ್ಗಡೆ 2 ಆರಿಕಲ್ಸ್ ಮತ್ತು 1 ವೆಂಟ್ರಿಕಲ್. ಸೊ ಹಿಯರ್ ವಿ ವಿಲ್ ಡ್ರಾ ದ ಸ್ಟ್ರಕ್ಚರ್. ಓಕೆ, ಸೊ ಸಿಂಪಲ್ ಆಗಿ now if you consider this is the heart ಫ್ರಾಗದ್ದು. ಓಕೆ, ಮೇಲ್ಗಡೆ 2 ಆರಿಕಲ್ಸ್. Okay, this is the left auricle, this is the right auricle, and ಇದು ಕೆಳಗಡೆ ಒಂದೇ ಒಂದು ventricle.
ಸೊ ಇಲ್ಲೇನಾಗುತ್ತೆ ಅಂತಂದರೆ ಇವಾಗ ನಮ್ಮದು ಸರ್ಕ್ಯುಲೇಷನ್ನ ತೊಗೊಂಡ್ರೆ 2 ಆರಿಕಲ್ಸು 2 ವೆಂಟ್ರಿಕಲ್ಸ್ ಇರೋದ್ರಿಂದ ನಮ್ಮ ಬಾಡಿ ಒಳಗಡೆ ಫ್ರಾಗದ್ದು ಮೆಜಾರಿಟಿ ಆಫ್ ದ ಪಾಯಿಂಟ್ಸನ್ನು ನಾನು ಹ್ಯೂಮನ್ ಬೀಯಿಂಗ್ಗೆ ಅಂದರೆ ನಮ್ಮ ಬಾಡಿಗೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ, ಅಂದರೆ ಈಸಿಯಾಗಿ ನೀವು ಅದನ್ನ ನೆನ್ಪಿಟ್ಕೋಬೋದು. ಇವಾಗ ನಮ್ಮ ಹಾರ್ಟನ್ನು ತೊಗೊಂಡ್ರೆ ಸಿನ್ಸ್ ಇಟ್ ಈಸ್ 4 ಚೇಂಬರ್ಡ್, ಒಂದು ಕಡೆ ಪೂರ್ತಿಯಾಗಿ ಆಕ್ಸಿಜನೇಟೆಡ್ ಪ್ಯೂರ್ ಬ್ಲಡ್ ಹರಿತಾ ಇರುತ್ತೆ, ಇನ್ನೊಂದು ಕಡೆ ಡಿಆಕ್ಸಿಜನೇಟೆಡ್ ಇಂಪ್ಯೂರ್ ಬ್ಲಡ್ಡು ಹರಿತಾ ಇರುತ್ತೆ. ಸೊ ಅಟ್ ಎನಿ ಪಾಯಿಂಟ್ ನೀವು ತೊಗೊಂಡ್ರೂ ಮಿಕ್ಸಿಂಗ್ ಆಫ್ ದ ಬ್ಲಡ್ ಆಗೋದಿಲ್ಲ ನಮ್ಮ ಬಾಡಿ ಒಳಗಡೆ. ಬಟ್ ಇಲ್ಲೇನಾಗುತ್ತೆ ಅಂತಂದರೆ ಸಿನ್ಸ್ ಇಟ್ ಈಸ್ ಅ 3 ಚೇಂಬರ್ಡ್ ಹಾರ್ಟ್, ಇಲ್ಲಿ ಆಕ್ಸಿಜನೇಟೆಡ್ ಮತ್ತು ಡಿಆಕ್ಸಿಜನೇಟೆಡ್ ಬ್ಲಡ್ಡು ಒಂದು ಪಾಯಿಂಟಿಗೆ ಬಂದು ಅದೆರಡು ಮಿಕ್ಸ್ ಆಗಿಬಿಡುತ್ತೆ. ಸೊ ಅದು ಹೆಂಗೆ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ ರೆಫರೆನ್ಸಿಗೆ ನಾನು ಹಿಯರ್ ಜಸ್ಟ್ ಫಾರ್ ರೆಫರೆನ್ಸ್ ನಮ್ಮದು 4 ಚೇಂಬರ್ಡ್ ಹಾರ್ಟನ್ನು ಇಲ್ಲಿ ಡ್ರಾ ಮಾಡಿರ್ತೇನೆ. ಸೊ ಲೆಫ್ಟ್ ರೈಟ್, ಮೇಲ್ಗಡೆ 2 ಆರಿಕಲ್ಸ್, ಕೆಳಗಡೆ 2 ವೆಂಟ್ರಿಕಲ್ಸ್. ಇದು ನಮ್ಮ ಹಾರ್ಟದ್ದು. ನಮ್ಮ ಹಾರ್ಟದ್ದು ಸರ್ಕ್ಯುಲೇಷನನ್ನು ನಾವು ಸ್ಟಾರ್ಟ್ ಮಾಡೋದು ಎಲ್ಲಿಂದ? ರೈಟ್ ಆರಿಕಲ್ಸಿಂದ. ಆ್ಯಂಡ್ ಇವನ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ ದ ಹಾರ್ಟ್ ಇಸ್ ಕಾಲ್ಡ್ ಆ್ಯಸ್ ಮಯೋಜೆನಿಕ್ ಹಾರ್ಟ್. ನೆನಪಿದೆಯಾ? ಸೇಮ್ ಥಿಂಗ್ ಅಪ್ಲೈಸ್ ಟು ಫ್ರಾಗ್ ಒಳಗಡೆನೂ ಇದೇನು ಹೊರಗಡೆ ಲೇಯರ್ ಇದೆಯಲ್ಲ, ದಿಸ್ ಔಟರ್ ಮೋಸ್ಟ್ ಲೇಯರ್ ಇಟ್ ಈಸ್ ಕಾಲ್ಡ್ ಆಸ್ ಪೆರಿಕಾರ್ಡಿಯಮ್. ನಮ್ಮದು ಪೆರಿಕಾರ್ಡಿಯಮ್ ಇರುತ್ತೆ. ಸೊ ದ ಹಾರ್ಟ್ ಹಿಯರ್ ಈಸ್ ಮಸ್ಕ್ಯುಲರ್. ಸೊ ಇದು ಮಸ್ಕ್ಯುಲರ್ ಇರೋದ್ರಿಂದ ಇಲ್ಲಿರೋ ಈ ಹಾರ್ಟ್ ಬೀಟ್ ಅನ್ನುವಂಥದ್ದು ಅಥವಾ ಪಂಪಿಂಗ್ ಆ್ಯಕ್ಷನ್ ಅನ್ನುವಂಥದ್ದು ಮಸಲ್ಸಿಂದ ಒರಿಜಿನೇಟ್ ಆಗುತ್ತೆ. ಅದೇ ನೀವು ಇನ್ವರ್ಟಿಬ್ರೇಟ್ಸ್ಗಳನ್ನು ತೊಗೊಂಡ್ರೆ, ಅಕಶೇರುಕಗಳನ್ನು ತೊಗೊಂಡ್ರೆ ಅಲ್ಲಿ ಹಾರ್ಟು ನ್ಯೂರೋಜೆನಿಕ್ ಇರುತ್ತೆ. ಯಾಕೆ? ಪಂಪಿಂಗ್ ಆಫ್ ದ ಹಾರ್ಟ್ ಈಸ್ ಥ್ರೂ ದ ನರ್ವ್ ಸ್ಟಿಮ್ಯುಲೇಷನ್. ಸೊ ಬಟ್ ಇಲ್ಲಿ ಹಾಗಿಲ್ಲ, ಮಸಲ್ಸ್ಗಳಿಂದ ಸ್ಟಾರ್ಟ್ ಆಗುತ್ತೆ. ಸೊ ಫ್ರಾಗದ್ದು ಹಾರ್ಟು ಕೂಡ ಮಯೋಜೆನಿಕ್ ಹಾರ್ಟ್. ಸಿಂಪಲ್ ಆಗಿ ನಾವು ಹಿಯರ್ ಈ ರೈಟ್ ಆರಿಕಲಿಂದ ನಾವೇನು ಸರ್ಕ್ಯುಲೇಷನ್ ಸ್ಟಾರ್ಟ್ ಮಾಡ್ತೀವಲ್ಲ, ಆವಾಗ ಸುಪೀರಿಯರ್ ವೆನನ್ ಕೈವಾ ಮತ್ತು ಇನ್ಫೀರಿಯರ್ ವೆನನ್ ಕೈವಾ ಇಂದ ಇಂಪ್ಯೂರ್ ಬ್ಲಡ್ ಬಂದು ಇಲ್ಲಿ ಅಕ್ಯುಮುಲೇಟ್ ಆಗುತ್ತೆ ಅಂತ ಕಲಿತೀವಿ. ಅದೇ ಪಾಯಿಂಟನ್ನು ಇಲ್ಲಿ ಕೂಡ ಸ್ವಲ್ಪ ಅಪ್ಲೈ ಮಾಡಿ. ಸೊ ಫ್ರಾಗ್ಸ್ನಲ್ಲಿ ಏನಾಗುತ್ತೆ ಅಂತಂದರೆ ರೈಟ್ ಆರಿಕಲ್ ಇಟ್ ರಿಸೀವ್ಸ್ ದ ಇಂಪ್ಯೂರ್ ಬ್ಲಡ್ ಅಥವಾ ಇಟ್ ರಿಸೀವ್ಸ್ ದ ಬ್ಲಡ್ ಫ್ರಾಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ. The right auricle receives the blood from all parts of the body. ಕೆಳಗಡೆ ಕಿಡ್ನಿ ಆಗ್ಬೋದು ಅಥವಾ ಇಂಟೆಸ್ಟೈನ್ ಆಗ್ಬೋದು, ಟೆಸ್ಟೀಸು, ಓವರೀಸು ಎಲ್ಲ ಪಾರ್ಟ್ಸ್ಗಳಿಂದ ಮೇಲ್ಗಡೆ ಬ್ರೈನಿಂದ ಇದೇನು ಬ್ಲಡ್ ಏನಿರುತ್ತಲ್ಲ ಅದೆಲ್ಲವೂ ಹಾರ್ಟ್ ಕಡೆ ಹೋಗುತ್ತೆ. ಸೊ ಇಲ್ಲಿಯೂ ಕೂಡ ನಿಮಗೆ 2 ಮೇಜರ್ ವೆನನ್ ಕೈವಾ, ಯಾವ್ಯಾವುದು? ಒಂದು ಸುಪೀರಿಯರ್ ವೆನನ್ ಕೈವಾ ಮತ್ತು ಒಂದು ಇನ್ಫೀರಿಯರ್ ವೆನನ್ ಕೈವಾ ಮೂಲಕ ಹಾರ್ಟಿಗೆ ಬ್ಲಡ್ ಬರುತ್ತೆ. ಬಟ್ ನಮ್ಮದ್ರಲ್ಲಿ ಹೆಂಗೆ ಡೈರೆಕ್ಟಾಗಿ ರೈಟ್ ಆರಿಕಲಿಗೆ ಬರುತ್ತಲ್ಲ, ಹಾಗೆ ಇಲ್ಲಿ ಬರೋದಿಲ್ಲ. ಇಲ್ಲೇನಾಗುತ್ತೆ, ಬಿಫೋರ್ ಕಮಿಂಗ್ ಟು ರೈಟ್ ಆರಿಕಲ್ ಇಲ್ಲಿ ಒಂದು ಸಪ್ರೇಟ್ ಆದಂತಹ ಟ್ರಯಾಂಗುಲರ್ ಸ್ಟ್ರಕ್ಚರ್ ಇರುತ್ತೆ. ಸೊ ದಿಸ್ ಟ್ರಯಾಂಗುಲರ್ ಸ್ಟ್ರಕ್ಚರ್ ವಿ ಕಾಲ್ ಇಟ್ ಆಸ್ ಅ ಸೈನಸ್ ವಿನೋಸಸ್. ಓಕೆ, ಸೊ ಇದು ನಿಮ್ಮದು ಸುಪೀರಿಯರ್ ವೆನನ್ ಕೈವಾ ಮತ್ತು ಇನ್ಫೀರಿಯರ್ ವೆನನ್ ಕೈವಾ ಅಂತ ಜಸ್ಟ್ ಫಾರ್ ರೆಫರೆನ್ಸ್ ನೆನ್ಪಿಟ್ಕೊಳ್ಳಿ. ಇದು ಎಕ್ಸಾಕ್ಟ್ಲಿ ಹಿಂಗೆ ಇರೋದಿಲ್ಲ. ಸ್ಟ್ರಕ್ಚರ್ ಹೆಂಗಿರುತ್ತೆ ಅಂತ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಸರ್ಕ್ಯುಲೇಷನ್ ಮೋಡನ್ನು ನೆನ್ಪಿಟ್ಕೊಳ್ಳೋಣ. ಸೊ ಫ್ರಾಗ್ಸ್ನಲ್ಲಿ ದ ಬ್ಲಡ್ ಫ್ರಮ್ ಆಲ್ ಪಾರ್ಟ್ಸ್ ಆಫ್ ದ ಬಾಡಿ ಇಟ್ ಕಮ್ಸ್ ಟು ದ ಸೈನಸ್ ವಿನೋಸಸ್ ಅನ್ನುವಂತಹ ಒಂದು ಟ್ರಯಾಂಗುಲರ್ ಚೇಂಬರ್. ಆ ಚೇಂಬರಿಗೆ ಫಸ್ಟು ಬ್ಲಡ್ಡು ಬರುತ್ತೆ ಎಲ್ಲ ಬಾಡಿ ಪಾರ್ಟ್ಸಿಂದ. ಸೊ ಅಲ್ಲಿಗೆ ಬಂದ ಮೇಲೆ ನಾವು ದಿಸ್ ಬ್ಲಡ್ ಇಟ್ ವಿಲ್ ಕಮ್ ಟು ದ ರೈಟ್ ಆರಿಕಲ್. ರೈಟ್ ಆರಿಕಲಿಗೆ ಬಂದ ಮೇಲೆ ಇಟ್ ವಿಲ್ ಕಮ್ ಟು ದ ವೆಂಟ್ರಿಕಲ್. ಕೆಳಗಡೆ ಒಂದೇ ಇದೆ, ಸೊ ಇಲ್ಲಿ ಲೆಫ್ಟ್ ರೈಟು ಅಂತ ಇರೋದೇ ಇಲ್ಲ. ಸೊ ರೈಟ್ ಆರಿಕಲಿಂದ ಬ್ಲಡ್ಡು ವೆಂಟ್ರಿಕಲಿಗೆ ಬಂತು. ಸೊ ಇಲ್ಲಿಯೂ ಕೂಡ ಆರಿಕಲಿಂದ ವೆಂಟ್ರಿಕಲಿಗೆ ಬರುತ್ತೆ. ಸೊ ವೆಂಟ್ರಿಕಲಿಗೆ ಬಂದ ಮೇಲೆ ಈ ಬ್ಲಡ್ಡು ನೆಕ್ಸ್ಟ್ ಎಲ್ಲಿಗೆ ಹೋಗಬೇಕು? ಲಂಗ್ಸಿಗೆ ಹೋಗಬೇಕು. ಕರೆಕ್ಟಾ? So the same thing happens here also. So ventricle ಇಂದ the blood goes to ಈ ಪಾರ್ಟನ್ನು ಸ್ವಲ್ಪ ತೆಗಿಯೋಣ ಇಲ್ಲಿ. ಓಕೆ, ಈ ಪಾಯಿಂಟ್ ನೆನ್ಪಿಟ್ಕೋಬೇಕು. ಹಾರ್ಟು 3 ಚೇಂಬರ್ಡು, 2 ಆರಿಕಲ್ಸ್ ಮತ್ತು ಒಂದು ವೆಂಟ್ರಿಕಲ್ ಅಂತ ಬರೆದಿದ್ವಿ. ಓಕೆ, ಸೈನಸ್ ವಿನಸಸ್ಸನ್ನು ಸೈಡಲ್ಲಿ ಬರೆದ್ಬಿಡೋಣ. ಓಕೆ, ಜಸ್ಟ್ ಎ ಮಿನಿಟ್. Okay, now it is clear. So the triangular chamber ಏನು? Sinus venosus. Oh my God.
ಸೊ ಏನು ಬರಿತಾ ಇದ್ವಿ ನಾವು, ಈ ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್ ಯಾವುದಿದು, ಸೈನಸ್ ವಿನೋಸಸ್. ಓಕೆ, ಸೊ ನಮಗೆ ಬ್ಲಡ್ ಎಲ್ಲಿದೆ ಇವಾಗ, ವೆಂಟ್ರಿಕಲ್ ಇದೆ. ಸೊ ವೆಂಟ್ರಿಕಲ್ಲಿಂದ ಬ್ಲಡ್ ಏನಾಗುತ್ತೆ, ಇಟ್ ವಿಲ್ ಗೋ ಟು ದ ಲಂಗ್ಸ್. ಸೊ ಇಲ್ಲಿ ನಿಮಗೆ ಲಂಗ್ಸದ್ದು ಜಸ್ಟ್ ರಫ್ ಆಗಿ ಡ್ರಾಯಿಂಗ್ ಹಾಕಿರ್ತೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ಒಂದು ಹೋಗುತ್ತೆ ಅಂತ ತಿಳ್ಕೊಳ್ಳಿ, ಒಂದು ಲೆಫ್ಟಿಗೆ ಒಂದು ರೈಟಿಗೆ ಹೋಗುತ್ತೆ. ಸೊ ದಿಸ್ ಈಸ್ ದ ಡೈರೆಕ್ಷನ್ ಲಂಗ್ಸಿಗೆ ಬ್ಲಡ್ಡು ಹೋಗ್ತಾ ಇದೆ, ಇಲ್ಲಿರುವಂತಹ ಬ್ಲಡ್ಡು. ಓಕೆ, ನೆಕ್ಸ್ಟು ಲಂಗ್ಸಿಗೆ ಹೋದ್ಮೇಲೆ ಇಲ್ಲಿ ಏನಾಗಬೇಕು, ಪಲ್ಮನರಿ ರೆಸ್ಪಿರೇಷನ್ ಆಗುತ್ತೆ. ಸೊ ರೆಸ್ಪಿರೇಷನ್ ಆದಮೇಲೆ ಗ್ಯಾಸಸ್ ಎಕ್ಸ್ಚೇಂಜ್ ಆಗಿ ನೆಕ್ಸ್ಟ್ ಏನಾಗುತ್ತೆ, ಪ್ಯೂರ್ ಬ್ಲಡ್ ಏನಿತ್ತಲ್ಲ, ನಾವು ದಿಸ್ ಆಕ್ಸಿಜನೇಟೆಡ್ ಬ್ಲಡ್ ಇಟ್ ವಿಲ್ ಕಮ್ ಟು ದ ಲೆಫ್ಟ್ ಆರಿಕಲ್. ಸೊ ಹಿಯರ್ ಐ ವಿಲ್ ಶೋ ದ ಬ್ಲೂ ಕಲರ್. ಓಕೆ, ಸೊ ಇಲ್ಲಿ ಹೋಗಬೇಕಾದ್ರೆ ಬ್ಲಡ್ಡು ಡೈರೆಕ್ಷನ್ ಈ ಥರ ಇತ್ತು, ಇವಾಗ ಟುವರ್ಡ್ಸ್ ದ ಹಾರ್ಟ್ ಇದೆ. ಸೊ ಲಂಗ್ಸಿಗೆ ಹೋಗಿ ಅಲ್ಲಿ ಫುಲ್ ಪ್ಯೂರಿಫೈ ಆಗಿ ಆಕ್ಸಿಜನೇಟೆಡ್ ಆಗಿ, ಅಂದರೆ ಜಾಸ್ತಿ ಆಕ್ಸಿಜನ್ನು ಬ್ಲಡ್ ಒಳಗಡೆ ಬರುತ್ತೆ, ಅಂತಹ ಆಕ್ಸಿಜನೇಟೆಡ್ ಬ್ಲಡ್ಡು ಲೆಫ್ಟ್ ಆರಿಕಲ್ಲಿಗೆ ಬರುತ್ತೆ. ಲೆಫ್ಟ್ ಆರಿಕಲ್ಲಿಂದ ಅದೆಲ್ಲಿಗೆ ಬರಬೇಕು, ವೆಂಟ್ರಿಕಲ್ಲಿಗೆ ಬರಬೇಕು. ಬಟ್ ಇಲ್ಲೇನಾಗ್ತಾ ಇದೆ, ಈ ಹಾರ್ಟಿಂದ ಈ ಬ್ಲಡ್ ಹೋದ್ಮೇಲೆ ಇಲ್ಲಿ ಪ್ರೊಸೆಸ್ ಸ್ಟಾಪ್ ಆಗಿಲ್ಲ, ಇದು ಕಂಟಿನ್ಯೂಸ್ ಆಗಿ ನಡೀತಾನೆ ಇರುತ್ತೆ. ಸೊ ಈ ಕಡೆಯಿಂದ ಡಿಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ, ಈ ಕಡೆಯಿಂದ ಆಕ್ಸಿಜನೇಟೆಡ್ ಬ್ಲಡ್ ಬರ್ತಾ ಇದೆ. ಸೊ ಇಲ್ಲೇನಾಯಿತು, ಹಿಯರ್ ಇಟ್ ಈಸ್ ಅ ಮಿಕ್ಸಿಂಗ್ ಆಫ್ ಆಕ್ಸಿಜನೇಟೆಡ್ ಆ್ಯಂಡ್ ಡಿಆಕ್ಸಿಜನೇಟೆಡ್ ಬ್ಲಡ್. ಸೊ ಯಾವಾಗ ಇಲ್ಲಿ ಬ್ಲಡ್ ಹೋಗ್ತಾ ಇದೆ ಅಂತ ನಾವು ಹೇಳ್ತೀವಲ್ಲ, ಆವಾಗ ಇಲ್ಲಿ ಮಿಕ್ಸ್ಡ್ ಬ್ಲಡ್ ಹೋಗ್ತಾ ಇರುತ್ತೆ. ಮಿಕ್ಸ್ಡ್ ಬ್ಲಡ್ ಹೋಗಿ ಇಲ್ಲಿ ಪ್ಯೂರಿಫಿಕೇಶನ್ ಆಗಿ ಹೊರಗಡೆ ಬರಬೇಕಾದ್ರೆ ಅದು ಪ್ಯೂರಿಫೈ ಆಗಿ ಬರ್ತಾ ಇರುತ್ತೆ. ಓಕೆ, ಬಟ್ ನಮಗೇನಾಗ್ತಾ ಇದೆ, ಇಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಅಂತೂ ಇಲ್ಲಿ ಜಾಸ್ತಿ ಬರ್ತಾನೆ ಇದೆಯಲ್ಲ, ಯಾಕಂದರೆ ಇಲ್ಲಿ ಗ್ಯಾಸಸ್ ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ. ನಾವು ಲೆಫ್ಟ್ ಆರಿಕಲಿಂದ ವೆಂಟ್ರಿಕಲಿಗೆ ಇಲ್ಲಿ ಆಕ್ಸಿಜನೇಟೆಡ್ ಬ್ಲಡ್ ಬಂದ ಮೇಲೆ ನೋ ಡೌಟ್ ಇಲ್ಲಿ ಪೂರ್ತಿ ಅದು ಮಿಕ್ಸಿಂಗ್ ಆದ್ರೂ ವೆಂಟ್ರಿಕಲಿಂದನೇ ಬೇರೆ ಎಲ್ಲ ಬಾಡಿ ಪಾರ್ಟ್ಸಿಗೆ ಬ್ಲಡ್ ಸರ್ಕ್ಯುಲೇಟ್ ಆಗಿ ಹೋಗಬೇಕು. ಇವನ್ ಇನ್ ಕೇಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ರೈಟ್ ಆರಿಕಲಿಂದ ರೈಟ್ ವೆಂಟ್ರಿಕಲ್ಲಿಗೆ ಇಂಪ್ಯೂರ್ ಬ್ಲಡ್ ಬರುತ್ತೆ. ನಾವು ದಿಸ್ ಇಂಪ್ಯೂರ್ ಬ್ಲಡ್ ಇಟ್ ಗೋಸ್ ಟು ದ ಲಂಗ್ಸ್ ಒಳಗಡೆ ಅದು ಪ್ಯೂರಿಫೈ ಆಗಿ ಲೆಫ್ಟ್ ಆರಿಕಲ್ಲಿಗೆ ಬರುತ್ತೆ. ಲೆಫ್ಟ್ ಆರಿಕಲ್ಲಿಂದ ಲೆಫ್ಟ್ ವೆಂಟ್ರಿಕಲ್ಲಿಗೆ ಬರುತ್ತೆ. ಲೆಫ್ಟ್ ವೆಂಟ್ರಿಕಲ್ಲಿಂದ ಒಂದು ಅಯೋಟ ಹೊರಗಡೆ ಬಂದು ನೆಕ್ಸ್ಟ್ ಇಲ್ಲಿ ಪ್ಯೂರ್ ಬ್ಲಡ್ ಏನಿದೆಯಲ್ಲ ಲಂಗ್ಸಿಂದ ಬಂದಿದ್ದು ಅದು ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ಹೋಗುತ್ತೆ. ಮೇಲ್ಗಡೆ ಒಂದು ಬ್ರೈನಿಗೆ, ಕೆಳಗಡೆ ಒಂದು ಕಿಡ್ನಿಗೆ, ಒಂದು ಸ್ಟಮಕ್ಕಿಗೆ, ಇಂಟೆಸ್ಟೈನು, ಲಿವರು, ಲಿಮ್ಸು, ಇದೆಲ್ಲ ಬೇರೆ ಬಾಡಿ ಪಾರ್ಟ್ಸಿಗೆ ಪ್ಯೂರ್ ಬ್ಲಡ್ಡು ಆಗುತ್ತೆ. ಸೊ ಈ ಕಡೆ ಫುಲ್ ಇಂಪ್ಯೂರ್ ಬ್ಲಡ್ ಇದೆ, ಈ ಕಡೆ ಫುಲ್ ಪ್ಯೂರ್ ಬ್ಲಡ್ ಇದೆ, ಎಲ್ಲೂ ಮಿಕ್ಸಿಂಗ್ ಅಂತ ಆಗ್ತಾ ಇಲ್ಲ. ಬಟ್ ಇಲ್ಲೇನಾಯಿತು, ವೆಂಟ್ರಿಕಲ್ ಒಂದೇ ಇರೋದ್ರಿಂದ ಇಲ್ಲಿ ಇಂಪ್ಯೂರ್ ಅಥವಾ ಡಿಆಕ್ಸಿಡೇಟ್ ಅನ್ನೋ ಬದಲು ನಾನು ಇಂಪ್ಯೂರ್ ಅಂತ ಹೇಳ್ತಿದ್ದೀನಿ. ಇಂಪ್ಯೂರ್ ಮತ್ತು ಪ್ಯೂರ್ ಬ್ಲಡ್ಡು ಮಿಕ್ಸ್ ಆಯಿತು. ಸೊ ವೆಂಟ್ರಿಕಲಿಗೆ ಬಂದ ಮೇಲೆ ನೆಕ್ಸ್ಟ್ ಇದೇನಾಗಬೇಕು, ಇದು ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ಸರ್ಕ್ಯುಲೇಟ್ ಆಗಬೇಕಲ್ಲ. ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ಸರ್ಕ್ಯುಲೇಟ್ ಆಗಬೇಕು ಅಂತಂದರೆ ನಮ್ಮ ಕಡೆ ಇವಾಗ ಅಯೋಟ ಇದೆ, ಏಟ್ರಿಯಲ್ ಸಿಸ್ಟಮದ್ದು. ಬಟ್ ಇಲ್ಲೇನಾಗುತ್ತೆ, ಅಯೋಟಾಗಿ ಹೋಗೋಕ್ಕಿಂತ ಮುಂಚೆ ಅಗೇನ್ ಹಿಯರ್ ಆಲ್ಸೋ ಯು ಹ್ಯಾವ್ ಒನ್ ಟ್ರಯಾಂಗ್ಯುಲರ್ ಸ್ಟ್ರಕ್ಚರ್. Okay, now this triangular structure we call it as conus arteriosus. ಇಲ್ಲಿ ಸೈನಸ್ ವಿನೋಸಿಸ್ ಅಂತ ಇತ್ತು, ಯಾಕಂದರೆ ಇದು ವೇನ್ಸ್ಗಳಿಗೆ ಸಂಬಂಧಪಟ್ಟಿದ್ದು, ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸುಪೀರಿಯರ್ ವೆನನ್ ಕೈವ ಮತ್ತು ಇನ್ಫೀರಿಯರ್ ವೆನನ್ ಕೈವ ಇವು ವೇನ್ಸ್ ಇದ್ವಲ್ಲ, ಸೊ ಇಲ್ಲಿ ವೆನೋಸಿಸ್ ಅಂತ ವರ್ಡ್ ಯೂಸ್ ಮಾಡಿದ್ವಿ. ಇಲ್ಲಿ ಏನು ಬರಬೇಕು, ಮುಂದೆ ಏಟ್ರಿಯಾ ಬರಬೇಕಲ್ಲ, ಸೊ ಇಲ್ಲಿ ಆರ್ಟಿಯೋಸಿಸ್ ಅಂತ ವರ್ಡನ್ನು ಯೂಸ್ ಮಾಡಿದ್ವಿ, ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಸೊ ಲೆಫ್ಟ್ ಆರಿಕಲಿಂದ ವೆಂಟ್ರಿಕಲಿಗೆ ಆಕ್ಸಿಜನೇಟೆಡ್ ಬ್ಲಡ್ ಬರುತ್ತೆ. ಈ ವೆಂಟ್ರಿಕಲಿಂದ ಬ್ಲಡ್ಡು ಈ ಟ್ರಯಾಂಗ್ಯುಲರ್ ಸ್ಟ್ರಕ್ಚರಿಗೆ ಬರುತ್ತೆ, ದಟ್ ಈಸ್ ಕೋನಸ್ ಆರ್ಟಿರಿಯೋಸಸ್. ಈ ಕೋನಸ್ ಆರ್ಟಿರಿಯೋಸಸ್ಸಿಂದ ಅಯೋಟ ಹೊರಗಡೆ ಬಂದು ಇಲ್ಲಿಂದ ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ಬ್ಲಡ್ಡು ಸರ್ಕ್ಯುಲೇಟ್ ಆಗುತ್ತೆ. ನಾವು ಸಿ ಹಿಯರ್ ಸಿಂಪಲ್ ಆಗಿ ಈ ಸ್ಟ್ರಕ್ಚರನ್ನು ಡ್ರಾ ಮಾಡ್ತೇನೆ, ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ನಿಮಗೆ here it is again a mixing of blood. ಓಕೆ, ನನಗೆ ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಿಮಗೆ ಡೈಗ್ರಾಮೆಟಿಕಲಿ ಈ ಕಾನ್ಸೆಪ್ಟನ್ನು ಅರ್ಥ ಮಾಡಿಸ್ಬೇಕು ಅಂತ, ಗೊತ್ತಾಯ್ತಾ? ಸೊ ಹಾರ್ಟ್ ಇರೋದು ಇಷ್ಟೇ ನಮ್ಮ ಥರನೇ, ಬಟ್ ಇಲ್ಲಿ 4 ಚೇಂಬರ್ಡ್ ಇತ್ತು, ಇಲ್ಲಿ 3 ಚೇಂಬರ್ಡ್ ಇತ್ತು. ಇಲ್ಲಿ ಡೈರೆಕ್ಟಾಗಿ ಹಾರ್ಟಿಗೆ
ಬ್ಲಡ್ ಬರುತ್ತೆ, ಬ್ಲಡ್ಡು ಹಾರ್ಟಿಂದ ಡೈರೆಕ್ಟಾಗಿ ಬೇರೆ ಬೇರೆ ಪಾರ್ಟ್ಸಿಗೆ ಹೋಗುತ್ತೆ. ಬಟ್ ಇಲ್ಲೇನಾಯಿತು, ಎಲ್ಲ ಪಾರ್ಟ್ಸಿಂದ ಬರಬೇಕಾದ್ರೂ ಒಂದು ಎಕ್ಸ್ಟ್ರಾ ಚೇಂಬರನ್ನು ಎಂಟರ್ ಆಗುತ್ತೆ, ಹಾರ್ಟಿಂದ ಹೊರಗಡೆ ಹೋಗಬೇಕಾದ್ರೂ ಒಂದು ಎಕ್ಸ್ಟ್ರಾ ಚೇಂಬರಿಗೆ ಹೋಗಿ ಅಲ್ಲಿಂದ ಸರ್ಕ್ಯುಲೇಟ್ ಆಗುತ್ತೆ. ನಾವು ಈ ಡಯಾಗ್ರಾಮ್ ನಿಮಗೆ ಎಲ್ಲೂ ಸಿಗೋದಿಲ್ಲ, ಯಾಕಂತಂದರೆ ಇದು ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕೆ ನಾನು ಈ ಥರ ಡ್ರಾ ಮಾಡಿದ್ದೀನಿ. ಬಟ್ ಹಾರ್ಟದ್ದು ಒಂದು ಮೇಲೆ ಒಂದು ಕೆಳಗೆ ಅಂತ ಇರೋದಿಲ್ಲ. ಇವಾಗ ಜಸ್ಟ್ ಇದು ಹಾರ್ಟ್ ಅಂತ ಇಮ್ಯಾಜಿನ್ ಮಾಡಿ, 3 ಚೇಂಬರ್ಡ್ ಹಾರ್ಟು. ನಾನು ನಿಮಗೆ ಅರ್ಥ ಆಗಲಿ ಅಂತ ಸೈನೋಸ್ ವಿನೋಸಸನ್ನು ಮೇಲ್ಗಡೆ ತೋರಿಸಿದ್ದೀನಿ. ಬಟ್ ಅದು ಆ್ಯಕ್ಚುಲಿ ಹಂಗಿರೋದಿಲ್ಲ, ಅದು ಪೂರ್ತಿ ಹಾರ್ಟದ್ದು ಹಿಂದ್ಗಡೆನೇ ಇರುತ್ತೆ. ಸೊ ನೀವು ಹಾರ್ಟನ್ನು ಹಿಂಗೆ ನೋಡಿದರೆ ಹಿಂದ್ಗಡೆಯಿಂದ ಫಸ್ಟ್ ನಿಮಗೆ ಸಿಗೋದು ಈ ಸೈನಸ್ ವಿನೋಸಸ್ ಕಾಣಿಸ್ಬಿಡುತ್ತೆ, ಮುಂದ್ಗಡೆ ಇಲ್ಲಿ ಹಾರ್ಟ್ ಇರುತ್ತೆ. ಸೊ ಇದ್ರದ್ದು ಪ್ಲೇಸು ಎಕ್ಸಾಕ್ಟ್ಲಿ ಹಿಂಗಿರೋದಿಲ್ಲ, ಇವೆರಡೂ ಹಿಂದ್ಗಡೆನೇ ಇರ್ತವೆ. ಒಂಚೂರು ಅಡ್ಜಸ್ಟ್ ಮಾಡ್ಕೋಬೇಕು. ಬಟ್ ಸರ್ಕ್ಯುಲೇಷನ್ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ಈ ರೀತಿ ಒಂದು ಮೇಲೆ ಮತ್ತು ಒಂದು ಕೆಳಗೆ ಹಾಕಿದ್ದೀನಿ. ಸೊ ಬ್ಲಡ್ ಬರಬೇಕಾದ್ರೆ ಫಸ್ಟು ಸೈನಸ್ ವಿನೋಸಸ್ಸಿಗೆ ಹೋಗುತ್ತೆ, ಅಲ್ಲಿಂದ ರೈಟ್ ಆರಿಕಲಿಂದ ವೆಂಟ್ರಿಕಲಿಂದ ಲಂಗ್ಸಿಗೆ ಪ್ಯೂರಿಫೈ ಆಗಿ ಲೆಫ್ಟ್ ಆರಿಕಲಿಂದ ವೆಂಟ್ರಿಕಲಿಂದ ಅಗೇನ್ ಟ್ರಯಾಂಗುಲರ್ ಸ್ಟ್ರಕ್ಚರ್ ಕೋನಸ್ ಆರ್ಟಿರಿಯೋಸಸ್, ಇಲ್ಲಿಗೆ ಹೋಗಿ ಇಲ್ಲಿಂದ ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ಹೋಗುತ್ತೆ. ನಾವು ಕನ್ಸಿಡರ್ ಇದು ಇಲ್ಲಿ ಬ್ರೈನಿಗೆ ಹೋಗ್ತಾ ಇದೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಇದು ಲಿವರಿಗೆ ಹೋಗ್ತಾ ಇದೆ ಅಂತ ಇಮ್ಯಾಜಿನ್ ಮಾಡಿ, ದಿಸ್ ಈಸ್ ದ ಲಿವರ್. ನೆಕ್ಸ್ಟ್ ಕೆಳಗಡೆ ಒಂದು ಕಿಡ್ನಿಗೆ, ದಿಸ್ ಈಸ್ ದ ಕಿಡ್ನಿ. ಯಾವುದೋ ಒಂದು ಟೆಸ್ಟಿಸ್ ಅಥವಾ ಓವರಿ, ಸೊ ದಿಸ್ ಈಸ್ ಟೆಸ್ಟಿಸ್ ಅಥವಾ ಓವರಿ. ನೆಕ್ಸ್ಟ್ ಇದು ಲೋವರ್ ಲಿಮ್ಸ್, ಸೊ ಕಾಲುಗಳಿಗೆ ಈ ಬ್ಲಡ್ ವೆಸಲ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಸೊ ಇದೇನಾಗುತ್ತೆ, ಮುಂದೆ ಇವೇನು ವೆಸಲ್ಸ್ಗಳಿದಾವಲ್ಲ, ಮುಂದೆ ಇವೇನಾಗ್ತವೆ, ಆಲ್ ದೀಸ್ ವೆಸಲ್ಸ್, ಬ್ಲಡ್ ವೆಸಲ್ಸ್, ಇವು ಆರ್ಗನ್ಸನ್ನು ಮುಟ್ಟಿ ಆದಮೇಲೆ ಅಗೇನ್ ದೇ ವಿಲ್ ಕಮ್ ಔಟ್. ಹೌದಾ, ಇದನ್ನ ನಿಮ್ಗೆ ಸರ್ಕ್ಯುಲೇಟರಿ ಸಿಸ್ಟಮ್ನಲ್ಲೂ ಈ ಡಯಾಗ್ರಾಮ್ ಸಿಗುತ್ತೆ. ದೀಸ್ ಆರ್ ದ ಕ್ಯಾಪಿಲರೀಸ್. ಓಕೆ, ಅಗೇನ್ ಇವೆಲ್ಲವೂ ಒಂದಕ್ಕೊಂದು ಜಾಯ್ನ್ ಆಗಿ ದೆನ್ ದೇ ವಿಲ್ ಎಂಟರ್ ದ ಸುಪೀರಿಯರ್ ವೆನೆನ್ಕೇವಾ ಮತ್ತು ಇನ್ಫೀರಿಯರ್ ವೆನೆನ್ಕೇವಾಗೆ ಜಾಯ್ನ್ ಆಗಿ, ಸೊ ಇಲ್ಲಿಂದ ಡೈರೆಕ್ಷನ್ ಹೀಗೆ ಮತ್ತೆ ಬ್ಲಡ್ ಎಲ್ಲಿ ಹೋಗುತ್ತೆ, ಸೀನಸ್ ವೆನಸಸ್ಸಿಗೆ ಹೋಗುತ್ತೆ. ಅರ್ಥ ಆಗ್ತಿದೆಯಾ? ಇದು ಬ್ರೈನನ್ನು ನೀವು ಇಲ್ಲೆಲ್ಲಾದರೂ ತೋರಿಸ್ಬೋದು, ಜಸ್ಟ್ ನಿಮಗೆ ಅರ್ಥ ಆಗಲಿ ಅಂತ. ಸೊ ಬೇರೆ ಬೇರೆ ಬಾಡಿ ಪಾರ್ಟ್ಸಿಗೆ ಬ್ಲಡ್ ಹೋಗಿ ಅಲ್ಲಿ ಅಗೇನ್ ನ್ಯೂಟ್ರಿಯೆಂಟ್ಸು ಏನೇನು ಸರ್ಕ್ಯುಲೇಟ್ ಆಗೋದಿದೆ, ಎಕ್ಸ್ಚೇಂಜ್ ಆಗೋದಿದೆ ಆಗಿ ಅಗೇನ್ ಈ ವೇನ್ಸ್ಗಳ ಮೂಲಕ ಎಲ್ಲ ಬ್ಲಡ್ಡು ಸೈನಸ್ ವೆನೋಸಸ್ಸಿಗೆ ಬರುತ್ತೆ. ಅಲ್ಲಿಂದ ಕಂಟಿನ್ಯೂ ಮತ್ತೆ ಸೇಮ್ ಪ್ಯಾಟರ್ನು. So this type of circulation we call it as a incomplete circulation. ಯಾಕೆ ಇನ್ಕಂಪ್ಲೀಟು? ಬಿಕಾಸ್ ಇಲ್ಲಿ ಮಿಕ್ಸಿಂಗ್ ಆಫ್ ದ ಬ್ಲಡ್ ಆಗ್ತಾ ಇದೆ. ನಮ್ಮದ್ರಲ್ಲಿ ಕಂಪ್ಲೀಟ್ ಡಬಲ್ ಸರ್ಕ್ಯುಲೇಷನ್ ಆಗುತ್ತೆ, ಎಲ್ಲಿಯೂ ಮಿಕ್ಸಿಂಗ್ ಅಂತ ಆಗೋದಿಲ್ಲ. ಸೊ ಇದು ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸ್ಕ್ರೀನ್ಶಾಟ್ ಬೇಕಿದ್ರೆ ತಗೋಬೋದು. ಬಟ್ ಕೀಪ್ ಇನ್ ಮೈಂಡ್, ಇವೆರಡನ್ನೂ ಇವೆರಡನ್ನೂ ಡೈಗ್ರಾಮೆಟಿಕಲಿ ನಿಮಗೆ ಅರ್ಥ ಮಾಡಲಿಕ್ಕೆ ಡ್ರಾ ಮಾಡಿರೋದು. ಬಟ್ ಅವು ಟ್ರಯಾಂಗುಲರ್ ಸ್ಟ್ರಕ್ಚರು ದೊಡ್ಡದಾಗೇ ಇರ್ತವೆ, ಹಾರ್ಟದ್ದು ಹಿಂದ್ಗಡೆ ನಿಮಗೆ ಕಾಣಿಸುತ್ತೆ. ಗೊತ್ತಾಯ್ತಾ? ನಾವು ಅಪಾರ್ಟ್ ಫ್ರಮ್ ದಿಸ್, ಇದೇನು ನಾವೇನು ಸ್ಟಡಿ ಮಾಡಿದ್ವಲ್ಲ, ಇದನ್ನ ಬಿಟ್ಟು ಇನ್ನೂ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪ ಕಾನ್ಸೆಪ್ಟು ಅಂತಂದರೆ ಪೋರ್ಟಲ್ ಸಿಸ್ಟಮ್ ಅಂತ ಬರುತ್ತೆ. ಪೋರ್ಟಲ್ ಸಿಸ್ಟಮ್ ಅಥವಾ ವೇನಸ್ ಸಿಸ್ಟಮ್ ಅಂತ ಬರುತ್ತೆ. It is also called as venous system. Now what do you mean by this? ಈ ಡಯಾಗ್ರಾಮಲ್ಲಿ ನಾವೇನು ಮಾಡಿದ್ವಿ ಅಂತಂದರೆ, ಇಲ್ಲಿಂದ ಹಾರ್ಟಿಂದ ಬಂದಂತಹ ಏನು ಬ್ಲಡ್ ಇದೆಯಲ್ಲ, ಇದು ಆರ್ಟರೀಸ್ ಮೂಲಕ ಆರ್ಗನ್ಸಿಗೆ ರೀಚ್ ಆಗುತ್ತೆ. ಆರ್ಗನ್ಸ್ನಲ್ಲಿ ಕ್ಯಾಪಿಲರೀಸ್ ಆಗಿ ಎಕ್ಸ್ಚೇಂಜ್ ಆಗಿ ಅದು ಹೊರಗಡೆ ಬಂದು ಮತ್ತೆ ಹಾರ್ಟಿಗೆ ಹೋಗುತ್ತೆ. ಸೊ ಹಾರ್ಟಿಂದ ಆರ್ಗನ್ಸಿಗೆ ಬಂತು, ಆರ್ಗನ್ಸಿಂದ ಮತ್ತೆ ಹಾರ್ಟಿಗೆ ಹೋಯಿತು, ಅಗೇನ್ ಹಾರ್ಟಿಂದ ಮತ್ತೆ ಆರ್ಗನ್ಸಿಂದ ಹಾರ್ಟ್, ಈ ರೀತಿ ಆಗ್ತಿದೆ. ಬಟ್ ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ, ಈ ಬ್ಲಡ್ ವೆಸಲ್ಸ್ಗಳು ಇಲ್ಲಿಂದ ಹೊರಗೆ ಬರಬೇಕಾದ್ರೆ ಇವು ವೇನ್ಸ್ ಆಗ್ತಾವಲ್ಲ, ನಾವು ದಿಸ್ ವೇನಸ್ ಸಿಸ್ಟಮ್, ಈ ವೇನ್ಸ್ಗಳು ಡೈರೆಕ್ಟಾಗಿ ಹಾರ್ಟಿಗೆ ಹೋಗದೇನೆ ಬೇರೆ ಕೆಲವೊಂದು ಆರ್ಗನ್ಸನ್ನು ರೀಚ್ ಆಗಿ ಅಲ್ಲಿಂದ ಈ ವೇನ್ಸ್ಗಳಿಗೆ ಜಾಯ್ನ್ ಆಗ್ತವೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಕೆಲವೊಂದು ಸತಿ ಎಕ್ಸ್ಪೆಷಲಿ ಇನ್ ಕೇಸ್ ಆಫ್ ಫ್ರಾಗ್, ಈ ವೇನ್ಸ್ಗಳು ಏನು ಹೊರಗೆ ಬರ್ತಿದಾವಲ್ಲ, ಈ ವೇನ್ಸ್ಗಳು ಡೈರೆಕ್ಟಾಗಿ ಹೋಗೋದಂತೂ ಇದೆ, ಬಟ್ ಅವು ಕೆಲವೊಂದು ಆರ್ಗನ್ಸ್ಗಳನ್ನು ರೀಚ್ ಆಗಿ ಅಗೇನ್ ಇಲ್ಲಿಯೂ ಕೂಡ ಕ್ಯಾಪಿಲರೀಸನ್ನು ಫಾರ್ಮ್ ಮಾಡಿ ಇಲ್ಲಿ ನ್ಯೂಟ್ರಿಯೆಂಟ್ಸ್ಗಳು ಎಕ್ಸ್ಚೇಂಜ್ ಆಗಿ ಅಥವಾ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ ಇದ್ದರೆ ಅದನ್ನು ಅಬ್ಸಾರ್ಬ್ ಮಾಡಿಕೊಂಡು ದೆನ್ ದೇ ವಿಲ್ ರೀಚ್ ದ ಹಾರ್ಟ್. ಓಕೆ, ಸೀದಾ ಹಿಂಗೆ ಹೋಗೋ ಬದಲಿ ಯಾವುದೋ ಒಂದು ಸ್ಟಾಪ್ ತೊಗೊಂಡಿದ್ದಾವೆ, ಮಧ್ಯದಲ್ಲಿ ಒಂದು ಸ್ಟಾಪ್ ತೊಗೊಂಡು ರೀಚ್ ಆಗೋದು ಹಾರ್ಟನ್ನೇ.
ಸೊ ಈ ಥರ ಏನು ಸಿಸ್ಟಮ್ ಬಂತಲ್ಲ, ಇದನ್ನು ನಾವು ಪೋರ್ಟಲ್ ಸಿಸ್ಟಮ್ ಅಥವಾ ವೇನಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಫ್ರಾಗ್ನಲ್ಲಿ ನಮಗೆ 2 ರೀತಿಯಾದಂತಹ ಇಂತಹ ವೇನಸ್ ಸಿಸ್ಟಮ್ಗಳು ಸಿಗ್ತವೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಹಾರ್ಟಿಂದ ಅಯೋಟ ಮೂಲಕ, ಆರ್ಟರೀಸ್ ಮೂಲಕ ಬಂದಂತಹ ಬ್ಲಡ್ಡು ಬೇರೆ ಬೇರೆ ಆರ್ಗನ್ಸಿಗೆ ಹೋಗಿ ಆ ಆರ್ಗನ್ಸಿಗೆ ಬ್ಲಡ್ಡನ್ನು ರೀಚ್ ಮಾಡಿಸಿದ ಮೇಲೆ, ನ್ಯೂಟ್ರಿಯೆಂಟ್ಸ್ಗಳನ್ನು ರೀಚ್ ಮಾಡಿಸಿದ ಮೇಲೆ, ಗ್ಯಾಸಸ್ಗಳನ್ನು ರೀಚ್ ಮಾಡಿಸಿದ ಮೇಲೆ ಈ ಆರ್ಟರೀಸು ಮತ್ತೆ ಹೊರಗಡೆ ಬಂದುಬಿಡ್ತವೆ. ಅಲ್ಲಿರುವಂತಹ ಎಲ್ಲ ಇಂಪ್ಯೂರಿಟೀಸನ್ನು ಅಥವಾ ಕಾರ್ಬನ್ ಡೈಆಕ್ಸೈಡನ್ನು ತೊಗೊಂಡು ಅವು ಹೊರಗಡೆ ಬಂದು ಜಾಯಿನ್ ಆಗಿ ಮತ್ತೆ ಹಾರ್ಟಿಗೆ ಕಳಿಸ್ತವೆ. ಹಾರ್ಟ್ ಏನು ಮಾಡುತ್ತೆ? ಆ ಇಂಪ್ಯೂರ್ ಬ್ಲಡ್ಡನ್ನು ಮತ್ತೆ ಲಂಗ್ಸಿಗೆ ಕಳಿಸಿ ಅದನ್ನ ಪ್ಯೂರ್ ಮಾಡಿಸ್ಕೊಂಡು ತಗೊಂಡು ಮತ್ತೆ ಕಂಟಿನ್ಯೂಸ್ ಆರ್ಗನ್ಸ್ಗಳಿಗೆ ಸಪ್ಲೈ ಮಾಡುತ್ತೆ. ಸ್ವಲ್ಪ ಇದರಲ್ಲಿ ನೀವು ತಲೆಯನ್ನು ಓಡಿಸಿ ಅರ್ಥ ಮಾಡ್ಕೋಬೇಕು ಕಾನ್ಸೆಪ್ಟನ್ನು. ಸೊ ಇದು ನಾರ್ಮಲ್. ಫ್ರಾಗ್ನಲ್ಲಿ ಏನಾಗಿದೆ ಅಂತಂದರೆ, ಇದು ನಾರ್ಮಲ್ ಆಗಿ ನಡೆಯುವಂಥದ್ದು ನಡೀತಾನೆ ಇರುತ್ತೆ. ಇದಕ್ಕೆ ಎಕ್ಸ್ಟ್ರಾ ಆಗಿ ಇದಕ್ಕೆ ವೇನಸ್ ಸಿಸ್ಟಮ್ ಅಂತ ಬರುತ್ತೆ. ವಾಟ್ ಯು ಮೀನ್ ಬೈ ದಿಸ್ ವೇನಸ್ ಸಿಸ್ಟಮ್? ಒಂದು ಆರ್ಗನ್ನಿಂದ ಬಂದಂತಹ ಹೊರಗೆ ಬರುವಂತಹ ವೇನು ಡೈರೆಕ್ಟಾಗಿ ಹಾರ್ಟನ್ನು ಮುಟ್ಟೋ ಬದಲಿಗೆ ಬೇರೆ ಇನ್ನೊಂದು ಆರ್ಗನ್ನನ್ನು ಮುಟ್ಟಿ, ಸೊ ವೇನಸ್ ಸಿಸ್ಟಮಲ್ಲಿ 2 ಸತಿ ಎರಡು ಆರ್ಗನ್ಸ್ಗಳನ್ನು ಮುಟ್ಟಿ ದೆನ್ ಇಟ್ ವಿಲ್ ಗೋ ಟು ದ ಹಾರ್ಟ್. ಸೊ ಆ ಕನೆಕ್ಷನ್ ಏನಿದೆಯಲ್ಲ, ನಾವು ದಿಸ್ ವಿ ಕಾಲ್ ಇಟ್ ಆಸ್ ಅ ಪೋರ್ಟಲ್ ಸಿಸ್ಟಮ್. ಸೊ ಏನಿದು ಪೋರ್ಟಲ್ ಸಿಸ್ಟಮು ಅಂತಂದರೆ, ಫ್ರಾಗ್ನಲ್ಲಿ 2 ಪೋರ್ಟಲ್ ಸಿಸ್ಟಮ್ಗಳು ನಮಗೆ ಕಾಣಿಸ್ತವೆ, ವೇನಸ್ ಸಿಸ್ಟಮ್ಗಳು. ಎದೆದರ ಮಧ್ಯೆ ಇರುತ್ತೆ ಅಂತಂದರೆ, ಒಂದು ಇಂಟೆಸ್ಟೈನ್ ಪ್ಲಸ್ ಲಿವರ್, ಓಕೆ, ಇನ್ನೊಂದು ಕಿಡ್ನಿ ಪ್ಲಸ್ ಲೋವರ್ ಬಾಡಿ ಪಾರ್ಟ್ಸ್. ಮ್ಯಾಮ್ ಇದು ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇವಾಗ ಕೇಳಿಸ್ಕೊಳ್ಳಿ, ಅರ್ಥ ಆಗುತ್ತೆ. ಸೊ 2 ಕನೆಕ್ಷನ್ಗಳು ಜಾಯಿನ್ ಆಗ್ತಿದೆ. ಇವಾಗ ನಾನು ಇಲ್ಲೊಂದು ಲಿವರ್ ತೆಗೆದಿದ್ದೀನಿ. ಇದು ಇಮ್ಯಾಜಿನ್ ಇದು ಒಂದು ಇಂಟೆಸ್ಟೈನ್ ಅಂತ ಇಮ್ಯಾಜಿನ್ ಮಾಡಿ. ಸೊ ಈ ಬ್ಲಡ್ ವೆಸಲ್ಲು ಲಿವರಿಗೆ ಹೋಗಿ, ಲಿವರಿಂದ ಇಂಟೆಸ್ಟೈನಿಗೆ ಹೋಗಿ, ದೆನ್ ಇಟ್ ವಿಲ್ ಕಮ್ ಔಟ್ ಆ್ಯಂಡ್ ಇಟ್ ವಿಲ್ ಗೋ ಟು ದ ಹಾರ್ಟ್. ಸೊ ಇದನ್ನು ಇಲ್ಲಿ ಡೈಗ್ರಾಮೆಟಿಕಲಿ ತೋರಿಸ್ತೀನಿ ನೋಡಿ. ಜಸ್ಟ್ ಅ ಮಿನಿಟ್. ಇದನ್ನ ಟೆಂಪರರಿ ಇದನ್ನ ಅಳಗಿಸ್ಬಿಡೋಣ. 1 by 1 we will understand. Okay, now see here. So just imagine it is the 3-chambered heart. ಓಕೆ, ಇದು ಫ್ರಾಗುದ್ದು ಹಾರ್ಟು. ಇಲ್ಲಿಂದ ಬಂದಂತಹ ಬ್ಲಡ್ಡು, ಓಕೆ, ಇಟ್ ವಿಲ್ ರೀಚ್ ದ ಇಂಟೆಸ್ಟೈನ್. ನೌ ದಿಸ್ ಈಸ್ ದ ಇಂಟೆಸ್ಟೈನ್. ಓಕೆ, ಇಂಟೆಸ್ಟೈನ್ ಆ್ಯಂಡ್ ಹಿಯರ್ ಯು ಹ್ಯಾವ್ ಅ ಲಿವರ್. ಓಕೆ, ಸೊ ಇಲ್ಲಿಂದ ಬಂದಂತಹ ಏನಿದು ಆರ್ಟರಿ ಇದೆಯಲ್ಲ, ಇದೇನು ಮಾಡುತ್ತೆ, ಫಸ್ಟು ಇಂಟೆಸ್ಟೈನನ್ನು ರೀಚ್ ಆಗಿ, ಓಕೆ, ಹಿಯರ್ ಕ್ಯಾಪಿಲರೀಸ್ ಆಗಿ ಇಲ್ಲೆಲ್ಲ ಗ್ಯಾಸಸ್ ಎಕ್ಸ್ಚೇಂಜ್ ಆಗಿಬಿಡುತ್ತೆ. ಓಕೆ, ನ್ಯೂಟ್ರಿಯೆಂಟ್ಸ್ಗಳೆಲ್ಲ ರೀಚ್ ಆಗ್ತವೆ. ಇಟ್ ವಿಲ್ ಕಮ್ ಔಟ್ ಆ್ಯಸ್ ಅ ವೇನ್. ನಾವು ದಿಸ್ ವೇನ್ ಡೈರೆಕ್ಟಾಗಿ ಹಾರ್ಟಿಗೆ, ರೈಟ್ ಆರಿಕಲಿಗೆ ಹೋಗೋ ಬದಲಿಗೆ ಇಟ್ ವಿಲ್ ರೀಚ್ ದ ಲಿವರ್. ಸೊ ಲಿವರ್ ಒಳಗಡೆನೂ ಇದು ಪೂರ್ತಿ ಕ್ಯಾಪಿಲರೀಸ್ಗಳನ್ನು ಫಾರ್ಮ್ ಮಾಡಿ ಅಲ್ಲೆಲ್ಲ ಎಕ್ಸ್ಚೇಂಜ್ ಆಗಿ ಇಟ್ ವಿಲ್ ಕಮ್ ಔಟ್, ದೆನ್ ಇಟ್ ವಿಲ್ ಗೋ ಟು ದ ಹಾರ್ಟ್. ಸೊ ಇಲ್ಲಿ ಸೈನಸ್ ವೆನೋಸಿಸ್ ಇದೆ ಅಂತ ಇಮ್ಯಾಜಿನ್ ಮಾಡಿ ಇಲ್ಲಿ ಹೋಗಿ ಜಾಯಿನ್ ಆಗುತ್ತೆ. ಸೊ ನಮಗೇನಾಯಿತು, ಇಲ್ಲಿ ಒಂದು ಕಡೆ ಇಂಟೆಸ್ಟೈನ್ ಇದೆ, ಒಂದು ಕಡೆ ನಮಗೆ ಲಿವರ್ ಇದೆ, ಹೌದಾ? ಸೊ ಡೈರೆಕ್ಟಾಗಿ ಹೋಗೋ ಬದಲಿ ಒಂದು ಸ್ವಲ್ಪ ಚೇಂಜ್ ಮಾಡಿ, ರೂಟನ್ನು ಚೇಂಜ್ ಮಾಡಿ ಹಾರ್ಟನ್ನು ಮುಟ್ತಿದೆ. ಸೊ ಇದಕ್ಕೇನಾಯ್ತು, ಇವಾಗ ಇಲ್ಲಿ ಕನೆಕ್ಷನ್ ಬಂತಲ್ಲ, 2 ಆರ್ಗನ್ಸ್ಗಳ ಮಧ್ಯೆ ವೇನ್ಸ್ಗಳು ಕನೆಕ್ಟ್ ಆಗ್ತಾ ಇದ್ದಾವಲ್ಲ, ದಿಸ್ ಸಿಸ್ಟಮ್ ವಿ ಕಾಲ್ ಇಟ್ ಆಸ್ ಅ ವೇನಸ್ ಅಥವಾ ಪೋರ್ಟಲ್ ಸಿಸ್ಟಮ್. When this venous system is between the intestine and liver, this we call it as hepatic portal system. Hepatic portal system. ಹೆಪ್ಯಾಟಿಕ್ ಅಂದರೆ ನಾನು ಹೇಳಿದ್ದೀನಿ ನಿನ್ನೆ, ಹೆಪ್ಯಾಟಿಕ್ ವರ್ಡ್ ನಾವು ಆಲ್ವೇಸ್ ಯಾವತ್ತು ಈ ಲಿವರನ್ನು ಇಂಡಿಕೇಟ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಸೊ ಪೋರ್ಟಲ್ ಸಿಸ್ಟಮ್ ವೇರ್ ಇಂಟೆಸ್ಟೈನಿಂದ ಬಂದಂತಹವೇನು ಲಿವರ್ನು ಕೂಡ ಹಾದು ಹೋಗ್ತಾ ಇದೆ. ಸೊ ಇಟ್ ಈಸ್ ಅ ಹೆಪ್ಯಾಟಿಕ್ ಪೋರ್ಟಲ್ ಸಿಸ್ಟಮ್. ಇದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಆಡು ಭಾಷೆಯಲ್ಲಿ, ಕಾಮನ್ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಾ ಇದ್ದೀನಿ. ಸೈಂಟಿಫಿಕ್ ಆಗಿ ಹಿಂಗೆ ಯಾರಾದರೂ ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿಬಿಟ್ರೆ ಶಾಕ್ ಆಗಿಬಿಡ್ತಾರೆ. ಬಟ್ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಲಿಕ್ಕೆ ಯಾವ ಲ್ಯಾಂಗ್ವೇಜಲ್ಲಿ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ಮಿನಿಮಮ್ ಕಾಮನ್ ವರ್ಡ್ಸ್ಗಳನ್ನು ಯೂಸ್ ಮಾಡಿ ಹೇಳ್ತಾ ಇದ್ದೀನಿ. ಸೊ ಆರ್ಗನ್ಸನ್ನು ಬಿಟ್ಟು ಹೊರಗಡೆ ಬರುವಂತಹ ವೇನು ಡೈರೆಕ್ಟಾಗಿ ಅದು ಎಲ್ಲಿಗೆ ಹೋಗಬೇಕಿತ್ತು, ಹಾರ್ಟಿಗೆ ಹೋಗಬೇಕಿತ್ತು. ಬಟ್ ಇಲ್ಲಿ ಅದು ಹಾರ್ಟಿಗೆ ಹೋಗ್ತಾ ಇಲ್ಲ, ಸ್ವಲ್ಪ ಡೈವರ್ಷನನ್ನು ಮಾಡ್ತಾ ಇದೆ, ರೂಟನ್ನು ಬದಲಿಸ್ಕೊಂಡು ಹಾರ್ಟನ್ನು ಮುಡ್ತಾ ಇದೆ. ಅದನ್ನು ನಾವು ವೇನಸ್ ಸಿಸ್ಟಮ್ ಅಂತ ಕರಿತೀವಿ.
ಓಕೆ, ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಯಾವುದು, ದ ಪೋರ್ಟಲ್ ಸಿಸ್ಟಮ್ ವಿಚ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ಇಂಟೆಸ್ಟೈನ್ ಆ್ಯಂಡ್ ದ ಲಿವರ್. ಅದಕ್ಕೆ ಇದನ್ನ ನಾವು ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಇನ್ನೂ ಒಂದಿದೆ, ಏನಪ್ಪ ಅಂತಂದರೆ ಇನ್ ಬಿಟ್ವೀನ್ ದ ಕಿಡ್ನಿ ಪ್ಲಸ್ ಲೋವರ್ ಬಾಡಿ ಪಾರ್ಟ್ಸ್. ಲೋವರ್ ಬಾಡಿ ಪಾರ್ಟ್ಸ್. ಸೊ ಇದನ್ನು ಹೆಂಗೆ ಡ್ರಾ ಮಾಡ್ಬೋದು, ಅಗೇನ್ ಕನ್ಸಿಡರ್ ದಿಸ್ ಈಸ್ ಅ 3 chambered ಹಾರ್ಟ್ ಆಫ್ ಅ ಫ್ರಾಗ್. ನಾವು ಇಮ್ಯಾಜಿನ್ ದಿಸ್ ಈಸ್ ದ ಹೈಂಡ್ ಲಿಂಬ್, ಹಿಂದ್ಗಡೆ ಇರುವಂತಹ ಕಾಲು, ಆ್ಯಂಡ್ ಹಿಯರ್ ಯು ಹ್ಯಾವ್ ಅ ಬೀನ್ ಶೇಪ್ಡ್ ಕಿಡ್ನಿ. ಓಕೆ, ಜಸ್ಟ್ ಅ ಮಿನಿಟ್. ಆರ್ಗನ್ಸನ್ನು ರೆಡ್ ಕಲರ್ ಡ್ರಾ ಮಾಡಿದ್ದೀನಲ್ಲ, ಸೊ ಇಲ್ಲಿಯೂ ಕೂಡ ಆರ್ಗನ್ಸ್ಗಳನ್ನು ರೆಡ್ ಕಲರಲ್ಲೇ ಡ್ರಾ ಮಾಡೋಣ. ಸೊ ದಿಸ್ ಈಸ್ ದ ಲೋವರ್ ಪಾರ್ಟ್ ಆಫ್ ದ ಬಾಡಿ ಆ್ಯಂಡ್ ದಿಸ್ ಈಸ್ ದ ಕಿಡ್ನಿ. ಸೊ ಹಾರ್ಟಿಂದ ಹೊರಗಡೆ ಬರುವಂತಹ ಏನು ಒಂದು ಬ್ಲಡ್ ವೆಸಲ್ಸ್ ಇದೆ, ಇದೆಲ್ಲ ಡಿವೈಡ್ ಆಗಿ ಒಂದು ಬ್ಲಡ್ ವೆಸಲ್ಲು ಈ ಲೋವರ್ ಬಾಡಿ ಪಾರ್ಟ್ಸನ್ನು ಎಂಟರ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಅದು ಕ್ಯಾಪಿಲರೀಸ್ ಮೂಲಕ ಎಲ್ಲ ತನ್ನ ಕೆಲಸವನ್ನು ಅಂತಂದ್ರೇನು, ಬ್ಲಡ್ ಏನು ಕೆಲಸ ಮಾಡುತ್ತೆ, ನ್ಯೂಟ್ರಿಯೆಂಟ್ಸ್ಗಳನ್ನು ಸಪ್ಲೈ ಮಾಡುತ್ತೆ, ಆಕ್ಸಿಜನನ್ನು ಸಪ್ಲೈ ಮಾಡ್ತಾ ಇರುತ್ತೆ ಗ್ಯಾಸಸ್ ಎಕ್ಸ್ಚೇಂಜ್ಗಳಿಗೆ. ಅಟ್ ದ ಸೇಮ್ ಟೈಮ್ ಆರ್ಗನ್ನಲ್ಲಿರುವಂತಹ ಎಕ್ಸ್ಕ್ರಿಟರಿ ಪ್ರಾಡಕ್ಟನ್ನು ಅಬ್ಸಾರ್ಬ್ ಮಾಡಿಕೊಂಡು ಅದನ್ನು ಕಿಡ್ನಿಗೆ ಕಳಿಸ್ತಾ ಇರುತ್ತೆ. ಸೊ ಇಲ್ಲೇನಾಗ್ತಾ ಇದೆ, ಈ ಆರ್ಟರೀಸು ಲೋವರ್ ಬಾಡಿ ಪಾರ್ಟ್ಸನ್ನು ಎಂಟರ್ ಆಗಿ ಹೊರಗಡೆ ಬಂತು ವೇನ್ ಆಗಿ. ನೋ ದಿಸ್ ವೇನ್ ಹಾರ್ಟನ್ನು ರೀಚ್ ಆಗೋ ಬದಲಿಗೆ ಫಸ್ಟ್ ಇಟ್ ವಿಲ್ ರೀಚ್ ದ ಕಿಡ್ನಿಯನ್ನು ರೀಚ್ ಆಗಿ ಅಲ್ಲಿ ಅಗೇನ್ ಸೇಮ್ ಕೆಲಸವನ್ನು ಮಾಡಿ ದೆನ್ ಇಟ್ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಇಟ್ ವಿಲ್ ರೀಚ್ ದ ಸೈನಸ್ ವೆನಸಸ್, ದೆನ್ ಅಲ್ಲಿಂದ ಹಾರ್ಟಿಗೆ ಎಂಟ್ರಿ ಆಗುತ್ತೆ. ಸೊ ಹಿಯರ್ ಆಲ್ಸೋ ವಿ ಹ್ಯಾವ್ ಅ ಕನೆಕ್ಷನ್ ಬಿಟ್ವೀನ್ 2 ಆರ್ಗನ್ಸ್, ಯಾವ್ಯಾವುದು, ಲೋವರ್ ಬಾಡಿ ಪಾರ್ಟ್ಸ್ ಆ್ಯಂಡ್ ಕಿಡ್ನಿ. ಸೊ ಈ ಥರವಾದಂತಹ ಪೋರ್ಟಲ್ ಸಿಸ್ಟಮಿಗೆ ನಾವೇನಂತ ಕರಿತೀವಿ, ರೀನಲ್ ಪೋರ್ಟಲ್ ಸಿಸ್ಟಮ್. Renal word, it is related to the kidney. So this is the kidney, this is the lower body part. Okay, you can just take the screenshot. ಓಕೆ, ಸೊ ಗೊತ್ತಾಗ್ತಿದೆಯಾ. ಸೊ ಇದು ರೆಗ್ಯುಲರ್ ಆಗಿ ನಡೆಯುವಂತಹ ಸರ್ಕ್ಯುಲೇಟರಿ ಸಿಸ್ಟಮು. ಇದನ್ನ ಬಿಟ್ಟು ಲಿಂಫಾಟಿಕ್ ಸಿಸ್ಟಮು ಇರುತ್ತೆ, ಅದನ್ನ ತಲೆ ಕೆಡಿಸ್ಕೋಬೇಡಿ. ಈ ರೆಗ್ಯುಲರ್ ಪ್ಯಾಟರ್ನನ್ನು ಬಿಟ್ಟು ಕೆಲವೊಂದು ಆರ್ಗನ್ಸ್ ಮಧ್ಯೆಗಡೆ ಕನೆಕ್ಷನ್ ಆಗುತ್ತೆ, ಎದರ ಮೂಲಕ, ವೇನ್ಸ್ಗಳ ಮೂಲಕ. ಸೊ ಇದನ್ನು ನಾವು ಪೋರ್ಟಲ್ ಸಿಸ್ಟಮ್ ಅಂತ ಕರಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕನ್ನು ನೋಡಿದರೆ ಅಲ್ಲಿ ಕ್ಲಿಯರ್ ಆಗಿ ದ ಫ್ರಾಗ್ ಹ್ಯಾಸ್ ಅ ಸ್ಪೆಷಲ್ ವೇನಸ್ ಸಿಸ್ಟಮ್ ಅಂತ ಕೊಟ್ಟಿದ್ದಾರೆ. ಆ್ಯಂಡ್ ದೇರ್ ಆರ್ 2 types ಆಫ್ ವೇನಸ್ ಸಿಸ್ಟಮ್. ಜಸ್ಟ್ ಹೆಸರನ್ನು ಮೆನ್ಷನ್ ಮಾಡಿರೋದು ಯಾವ್ಯಾವುದು, ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಆ್ಯಂಡ್ ರೀನಲ್ ಪೋರ್ಟಲ್ ಸಿಸ್ಟಮ್. ನಮ್ಮ ಬಾಡಿ ಒಳಗಡೆನೂ ಈ ರೀತಿಯಾದಂತಹ ಕನೆಕ್ಷನ್ಗಳು ಸಿಗ್ತಾವೆ. ಓಕೆ, ಫ್ರಾಗ್ಸ್ ಒಳಗಡೆ 2 ಕನೆಕ್ಷನ್ಸ್ ಯಾವ್ಯಾವುದು, ಒಂದು ಬಿಟ್ವೀನ್ ದ ಇಂಟೆಸ್ಟೈನ್ ಆ್ಯಂಡ್ ಲಿವರ್, ವೆರಿ ಇಂಪಾರ್ಟೆಂಟ್ ಕ್ವಶನ್ ಬರ್ಬೋದು ಇದ್ರ ಮೇಲೆ. ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಅಂತಂದರೆ ಯಾವ 2 ಆರ್ಗನ್ಸ್ಗಳು ಕನೆಕ್ಟ್ ಆಗಿರ್ತವೆ, ಇಂಟೆಸ್ಟೈನು ಮತ್ತು ಲಿವರ್. NCERTನಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಒನ್ ಈಸ್ ಬಿಟ್ವೀನ್ ದ ಇಂಟೆಸ್ಟೈನ್ ಆ್ಯಂಡ್ ಲಿವರ್, ಅನದರ್ ಒನ್ ಬಿಟ್ವೀನ್ ದ ಲೋವರ್ ಬಾಡಿ ಪಾರ್ಟ್ಸ್ ಆ್ಯಂಡ್ ದ ಕಿಡ್ನಿ. ಸೊ ಕಿಡ್ನಿನ ರೆಫರೆನ್ಸ್ ಆಗಿಟ್ಕೊಂಡು ಇಲ್ಲಿ ರೀನಲ್ ವರ್ಡನ್ನು ಯೂಸ್ ಮಾಡಿದ್ದೀವಿ, ಲಿವರನ್ನು ರೆಫರೆನ್ಸ್ ಆಗಿಟ್ಕೊಂಡು ಇಲ್ಲಿ ಹೆಪಾಟಿಕ್ ಅಂತ ಯೂಸ್ ಮಾಡಿದ್ದೀವಿ. ಅಲ್ಟಿಮೇಟ್ಲಿ ಇದು ಪೂರ್ತಿಯಾಗಿ ನಾವು ವ್ಯಾಸ್ಕ್ಯುಲರ್ ಸಿಸ್ಟಮ್ ಆಫ್ ಫ್ರಾಗ್ ಅನ್ನುವಂಥ ಹೆಡ್ಡಿಂಗಲ್ಲಿ ಕಲ್ತಿರೋದು. ಒಂದು ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮು, ಒಂದು ಲಿಂಫ್ಯಾಟಿಕ್ ಸಿಸ್ಟಮು. ಲಿಂಫು, ಇಟ್ ಹ್ಯಾಸ್ ಇಟ್ಸ್ ಓನ್ ಲಿಂಫ್ ಚಾನಲ್ಸ್, ಲಿಂಫ್ ನೋಡ್ಸ್ ಆ್ಯಂಡ್ ಲಿಂಫ್. ಬ್ಲಡ್ ವ್ಯಾಸ್ಕ್ಯುಲರ್ ಸಿಸ್ಟಮ್ನಲ್ಲಿ 3 chambered ಹಾರ್ಟ್, ಬ್ಲಡ್ ಆ್ಯಂಡ್ ಬ್ಲಡ್ ವೆಸಲ್ಸ್. ಬ್ಲಡ್ದು ಸ್ಪೆಷಾಲಿಟಿ ಏನು, ನಮಗೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿರುವಂತಹ RBCsಲ್ಲಿ ನ್ಯೂಕ್ಲಿಯಸ್ಸು ಪ್ರೆಸೆಂಟ್ ಇರುತ್ತೆ. ಆ್ಯಂಡ್ ಇವನ್ ದೇ ಹ್ಯಾವ್ ಹಿಮೋಗ್ಲೋಬಿನ್. ಸೊ ಹಿಮೋಗ್ಲೋಬಿನ್ ಇತ್ತು ಅಂತಂದರೆ ರೆಡ್ ಇನ್ ಕಲರ್ ಆಬ್ವಿಯಸ್ಲಿ. ದೆನ್ ಹಾರ್ಟನ್ನು ಬಂದರೆ 3 chambered ಹಾರ್ಟ್, 2 auricles, 1 ventricle. ಈ ಪೂರ್ತಿ ಹಾರ್ಟು ಪೆರಿಕಾರ್ಡಿಯಮಿಂದ ಕವರ್ ಆಗಿರುತ್ತೆ, ಜಸ್ಟ್ ಲೈಕ್ ಆ ಬಾಡಿ. ಆ್ಯಂಡ್ ಅಪಾರ್ಟ್ ಫ್ರಮ್ ದೀಸ್ 3 chambers ವಿ ಹ್ಯಾವ್ 2 more extra. ಯಾವ್ಯಾವುದು, ಹಾರ್ಟನ್ನು ಬಿಟ್ಟು ಹೊರಗಡೆ ಒಂದು ವೇನ್ಸಿಗೆ ಕನೆಕ್ಟ್ ಆಗಿದ್ದು ಸೈನಸ್ ವೆನೋಸಸ್, ಒಂದು ಅಯೋಟಾ ಮತ್ತು ಆರ್ಟರೀಸ್ಗೆ ಕನೆಕ್ಟ್ ಆಗೋದು ಅದು ಕೋನಸ್ ಆರ್ಟರಿಯೋಸಸ್. ಸೈನಸ್ ವೆನೋಸಸ್ಸು ಬ್ಲಡ್ಡನ್ನು ತಗೊಳ್ಳುತ್ತೆ ಬೇರೆ ಬಾಡಿ ಪಾರ್ಟ್ಸಿಂದ, ಕೋನಸ್ ಆರ್ಟರಿಯೋಸಸ್ಸು ಬೇರೆ ಬಾಡಿ ಪಾರ್ಟ್ಸ್ಗಳಿಗೆ ಬ್ಲಡ್ಡನ್ನು ಕಳಿಸುತ್ತೆ. ಓಕೆ, ಇದು ರೆಗ್ಯುಲರ್ ಬ್ಲಡ್ ಫ್ಲೋ. ಅದನ್ನು ಬಿಟ್ಟು ವಿ ಹ್ಯಾವ್ ಹೆಪಾಟಿಕ್ ಪೋರ್ಟಲ್ ಸಿಸ್ಟಮ್ ಆ್ಯಂಡ್ ರೀನಲ್ ಪೋರ್ಟಲ್ ಸಿಸ್ಟಮ್. ಐ ಹೋಪ್ ಕ್ಲಿಯರ್ ಕಟ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಇದನ್ನ ಸ್ಕ್ರೀನ್ಶಾಟ್ ತೊಗೊಳ್ಳಿ, ದೆನ್ ವಿ ವಿಲ್ ಗೋ ಟು ದ ಎಕ್ಸ್ಕ್ರಿಟರಿ ಸಿಸ್ಟಮ್. ರೈಟ್, ಜಸ್ಟ್ ಗಿವ್ ಮಿ ಎ ಮಿನಿಟ್. ವಿ ಹ್ಯಾವ್ ಅ ಎಕ್ಸ್ಕ್ರಿಟರಿ ಸಿಸ್ಟಮ್.
ಡೈಜೆಸ್ಟಿವ್ ಸಿಸ್ಟಮನ್ನು ಓದಬೇಕಾದ್ರೆ ಲಾಸ್ಟ್ ಪಾರ್ಟಲ್ಲಿ ನಾವು ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ ಏನಿರ್ತವೆ ಅವು ರೆಕ್ಟಮಿಂದ ಕ್ಲೋಯಕಾಗಿ ಬಂದು ಕ್ಲೋಯಕೈಮಿಂದ ಬಾಡಿ ಹೊರಗಡೆ ಹೋಗುತ್ತೆ ಅಂತ ನಾವು ಹೇಳಿದ್ವಿ. ಸೊ ಅದು ನಾವಲ್ಲಿ ಏನಾಗ್ತಾ ಇತ್ತು, ಅದನ್ನು ಇಜೆಷನ್ ಅಂತ ಒಂದು ವರ್ಡನ್ನು ಯೂಸ್ ಮಾಡಿದ್ವಿ. ದೆನ್ ವಾಟ್ ಯು ಮೀನ್ ಬೈ ಎಕ್ಸ್ಕ್ರಿಟರಿ ಸಿಸ್ಟಮ್? ಇಲ್ಲಿಯೂ ಕೂಡ ನಾವು ಅನ್ವಾಂಟೆಡ್ ಪಾರ್ಟಿಕಲ್ಸ್ಗಳನ್ನು ಬಾಡಿಯಿಂದ ಹೊರಗಡೆ ಹಾಕ್ತಾ ಇದ್ದೀವಿ. ಸೊ ನಾವು ಡೈಜೆಸ್ಟಿವ್ ಸಿಸ್ಟಮಲ್ಲಿ ಏನು ಲಾಸ್ಟ್ ಪಾರ್ಟನ್ನು ಓದಿದ್ವಲ್ಲ, ಅದೇನು ಫೀಕಲ್ ಮ್ಯಾಟರ್ಸ್ಗಳನ್ನು ಅಥವಾ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸ್ಗಳನ್ನು ಹೊರಗಡೆ ಹಾಕ್ತಿದ್ವಲ್ಲ, ದ್ಯಾಟ್ ಈಸ್ ಡಿಫ್ರೆಂಟ್. ನಾವು ಯಾವಾಗ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಹೇಳ್ತೀವಲ್ಲ, ದಿಸ್ ಈಸ್ ನಥಿಂಗ್ ಬಟ್ ಎಲಿಮಿನೇಷನ್ ಆಫ್ ನೈಟ್ರೋಜನಸ್ ವೇಸ್ಟ್. ಸೊ ನೈಟ್ರೋಜನಸ್ ವೇಸ್ಟ್ಗಳನ್ನು ಎಲಿಮಿನೇಟ್ ಮಾಡುವಂತಹ ಏನೊಂದು ಆರ್ಗನ್ ಸಿಸ್ಟಮ್ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಸೇಮ್ ಅಪ್ಲೈಸ್ ಟು ಅವರ್ ಬಾಡಿ ಆಲ್ಸೋ. Now in case of a frog, the excretory system consists of a pair of kidney. Now here I will draw. So it consists of a bean-shaped a pair of kidneys. Okay, kidney in the horagade ureter, and this ureter, this is the ureter. Now this ureter, it will join the again cloaca. ಓಕೆ, ಕ್ಲೋಯಕ ಎಲ್ಲಿಂದ ಇತ್ತು? ನಾವು ಹಿಯರ್ ಇಟ್ ಈಸ್ ದ ರೆಕ್ಟಮ್. ಸೊ ರೆಕ್ಟಮ್ ಪಾರ್ಟಿಗೆ ಅಟ್ಯಾಚ್ ಆಗಿತ್ತು ಅಂತ ನಾವೇನು ಓದಿದ್ವಲ್ಲ, ದಿಸ್ ಈಸ್ ದ ಕ್ಲೋಯಕ. ಓಕೆ, ನಾವು ಸಿ ಹಿಯರ್. ನಾವು ಹಿಯರ್ ಐ ವಿಲ್ ಡ್ರಾ ಕಿಡ್ನಿ, ಇಲ್ಲಿ adrenal glands. Now these are the adrenal glands. You will get a fat body. Okay, now see here, in case of frog excretory system, it consists of a pair of kidneys, bean shaped kidney, then ureter again in pair, then we have a bladder, and last one is cloaca. So all these are the parts of excretory system. So ನಾನು ಇಲ್ಲಿ bladder ಅನ್ನು ತೋರಿಸಲಿಲ್ಲಲ್ಲ, here we will draw the bilobed bladder. Now here is the bladder, again it will open into a cloaca. Cloaca ಒಳಗಡೆ ಅದು ಎಂಟರ್ ಆಗುತ್ತೆ. So these one pair of kidneys which are red in color in case of a frog. So ಈ ಕಿಡ್ನಿ ಒಳಗಡೆ ನೀವೇನಾದರೂ ಡಿಸೆಕ್ಷನ್ ಮಾಡಿ ನೋಡಿದ್ರಿ ಅಂತಂದರೆ, what you will get here, you will get many structural and functional units of kidney. What do we call for them? We call them as the nephrons. ಓಕೆ, ನಮ್ಮ ಬಾಡಿನಲ್ಲಿ ಕಿಡ್ನಿ ಒಳಗಡೆ ಹೆಂಗೆ ನೆಫ್ರಾನ್ಸ್ಗಳು ಇರ್ತಾವೋ, ಯೂರಿನಿಫೆರಸ್ ಟ್ಯೂಬ್ಯೂಲ್ಸ್ ಅಂತ ಏನು ಕರಿತೀವಿ, ಅದೇ ರೀತಿಯಾದಂತಹ ನೆಫ್ರಾನ್ಸ್ಗಳು ಫ್ರಾಗದ್ದು ಕಿಡ್ನಿ ಒಳಗಡೆನೂ ಸಿಗ್ತವೆ. ಸೊ ಈ ನೆಫ್ರಾನ್ಸ್ಗಳು ಏನು ಮಾಡ್ತವೆ, ಬಾಡಿ ಒಳಗಡೆ ಈ ಗ್ಲೋಮರಲ್ಸ್ ಫಿಲ್ಟ್ರೇಷನ್ ಅದೆಲ್ಲ ಏನು ಪ್ರೊಸೀಜರ್ ಇದೆಯಲ್ಲ, ಯೂರಿನ್ ಫಾರ್ಮೇಷನದ್ದು ಅದೆಲ್ಲ ಪ್ರೊಸೀಜರ್ಸು ಇಲ್ಲಿ ಕೂಡ ಆಗಿ ನೈಟ್ರೋಜನಸ್ ವೇಸ್ಟ್ ವಿತ್ ದ ವಾಟರ್. ಸೊ ಎಲ್ಲ ಈ ಅನ್ವಾಂಟೆಡ್ ಪಾರ್ಟಿಕಲ್ಸ್ಗಳನ್ನು ಬ್ಲಡ್ಡಿಂದ ಅವು ಪೂರ್ತಿಯಾಗಿ ಅವನ್ನ ಹೀರ್ಕೊಂಡು ದೇ ಹೆಲ್ಪ್ ಇನ್ ಫಾರ್ಮೇಷನ್ ಆಫ್ ಯೂರಿನ್. ಸೊ ಕಿಡ್ನಿ ಒಳಗಡೆ ಇಲ್ಲಿ ಸಾಕಷ್ಟು ಬ್ಲಡ್ ವೆಸಲ್ಸ್ದು ಕನೆಕ್ಷನ್ ಇರುತ್ತೆ ಮತ್ತು ನೆಫ್ರಾನ್ಸ್ಗಳು ಇರ್ತವೆ. ಸೊ ಆ ನೆಫ್ರಾನ್ಸ್ಗಳ ಮೂಲಕ ಯೂರಿನ್ ಫಾರ್ಮೇಷನ್ ಆಗಿ, ಸೊ ದೀಸ್ ಆರ್ ದ ಕಿಡ್ನೀಸ್. ಇದೇನಿದು ಯುರೇಟರ್. ಓಕೆ, ಸೊ ಯುರೇಟರಿಂದ ಅದು ಕ್ಲೋಯಕಾಗಿ ಬಂದು ಕ್ಲೋಯಕಾಯಿಂದ ಅದು ಹೊರಗಡೆ ಬರುತ್ತೆ ಯೂರಿನ್ ಫಾರ್ಮೇಷನ್. ದೆನ್ ವಾಟ್ ಈಸ್ ದ ಯೂಸ್ ಆಫ್ ಬ್ಲ್ಯಾಡರ್ ಹಿಯರ್? ಬಿಕಾಸ್ ನಮ್ಮ ಬಾಡಿಯನ್ನು ತಗೊಂಡ್ರೆ ನಾವು ಕಿಡ್ನಿಯಿಂದ ಈ ರೀತಿ ಕಿಡ್ನಿಯಿಂದ ಹೀಗೆ ಬ್ಲ್ಯಾಡರನ್ನು ಡ್ರಾ ಮಾಡ್ತೀವಲ್ಲ, ದಿಸ್ ಹೌ ವಿ ಡ್ರಾ ಇಲ್ಲಿ ನಮ್ಮ ಬಾಡಿ ಒಳಗಡೆ. ಬಟ್ ಇಲ್ಲೇನಾಗ್ತಾ ಇದೆ, ಕಿಡ್ನಿ ಯುರೇಟರ್ ಇರುವುದೇ ಒಂದು ಕಡೆ, ಬ್ಲ್ಯಾಡರ್ ಇರುವುದೇ ಒಂದು ಕಡೆ, ಇವೆರಡೂ ಇಂಡಿವಿಜುವಲ್ ಆಗಿ ಕ್ಲೋಯಕಾಗೆ ಇಲ್ಲಿ ಅಟ್ಯಾಚ್ ಆಗ್ತಾ ಇದ್ದಾವೆ. ಸೊ ವಾಟ್ ದಿಸ್ ಬ್ಲ್ಯಾಡರ್ ಈಸ್ ಡೂಯಿಂಗ್? ದ ಬ್ಲ್ಯಾಡರ್ ಹೆಲ್ಪ್ಸ್ ಇನ್ ಟೆಂಪ್ರರಿ ಸ್ಟೋರೇಜ್ ಆಫ್ ಅ ವಾಟರ್, ಟೆಂಪ್ರರಿ ಸ್ಟೋರೇಜ್ ಆಫ್ ಯೂರಿನ್. ಸೊ ಇವನ್ ಬಾಡಿ ಒಳಗಡೆ ವಾಟರ್ ಬ್ಯಾಲೆನ್ಸನ್ನು ಅಥವಾ ವಾಟರನ್ನು ಅಬ್ಸಾರ್ಬ್ ಮಾಡಲಿಕ್ಕೆ ಈ ಬ್ಲ್ಯಾಡರು ಯೂಸ್ ಆಗುತ್ತೆ. ಓಕೆ, ನಾವು ಒನ್ ಥಿಂಗ್ ವೆರಿ ವೆರಿ ಇಂಪಾರ್ಟೆಂಟ್, ಇಲ್ಲೇನು ನೆನ್ಪಿಟ್ಕೋಬೇಕು ಅಂದರೆ, ಇದು ಎಕ್ಸ್ಕ್ರಿಟರಿ ಸಿಸ್ಟಮ್. ಸಿಂಪಲ್ ಆಗಿ ಕಿಡ್ನಿ ಇರುತ್ತೆ, ಕಿಡ್ನಿಯಲ್ಲಿ ನೆಫ್ರಾನ್ಸ್ ಇರ್ತವೆ, ಯೂರಿನಿಫೆರಸ್ ಟ್ಯೂಬ್ಯೂಲ್ಸು, ಇವು ಯೂರಿನನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ ಯೂರಿನ್ ಯುರೇಟರ್ ಮೂಲಕ ಕ್ಲೋಯಕಾಗಿ ಬರುತ್ತೆ, ಕ್ಲೋಯಕಾಯಿಂದ ಹೊರಗಡೆ ಬರುತ್ತೆ. ಇಲ್ಲಿ ಸಪ್ರೇಟ್ ಆದಂತಹ ಓಪನಿಂಗ್ ಇರೋದಿಲ್ಲ. ಡಯಾಲಿಸಿಸ್ ಸಿಸ್ಟಮನ್ನು ಓದಬೇಕಾದ್ರೆ ನೋಡಿದ್ವಿ, ಕ್ಲೋಯಕ ಅಂತ ಒಂದು ಕಾಮನ್ ಚೇಂಬರ್, ದಟ್ ಕಾಮನ್ ಚೇಂಬರ್ ಇಸ್ ಫಾರ್ ಡಯಾಲಿಸಿಸ್ ಸಿಸ್ಟಮ್, ಯೂರಿನ್ ಸಿಸ್ಟಮ್, ದಟ್ ಈಸ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಆ್ಯಂಡ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂತ ಓದಿದ್ವಿ.
ಇಲ್ಲಿ ಒಂದು ಟ್ವಿಸ್ಟ್ ಏನಿದೆ ಅಂತಂದರೆ, ಇಮ್ಯಾಜಿನ್ ದಿಸ್ ಟೈಪ್ ಆಫ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಈಸ್ ನೌ ವಿ ಆರ್ ಸ್ಟಡಿಂಗ್ ಇನ್ ಅ ಮೇಲ್ ಫ್ರಾಗ್. ಸೊ ಮೇಲ್ ಫ್ರಾಗ್ನಲ್ಲಿ ಈ ಎಕ್ಸ್ಕ್ರಿಟರಿ ಸಿಸ್ಟಮನ್ನು ನಾವು ಸ್ಟಡಿ ಮಾಡ್ತಾ ಇದ್ದೀವಿ ಅಂತ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಅವಾಗ ಏನಾಗುತ್ತೆ ಅಂತಂದರೆ, ಮೇಲ್ ಫ್ರಾಗ್ನಲ್ಲಿ ರಿಪ್ರೊಡಕ್ಟಿವ್ ಆರ್ಗನ್ಸ್ ಯಾವಿರ್ತವೆ? ಟೆಸ್ಟಿಸ್ ಇರ್ತವೆ, ಕರೆಕ್ಟಾ? ಸೊ ಇಮ್ಯಾಜಿನ್ ದೀಸ್ ಆರ್ ದ ಟೆಸ್ಟಿಸ್, one pair of testes. okay so ಈ ಟೆಸ್ಟಿಸ್ಗಳು ವಿಚ್ ಗ್ಯಾಮೆಟ್ಸ್ ದೇ ಹ್ಯಾವ್ ಟು ಪ್ರೊಡ್ಯೂಸ್? ದೇ ಹ್ಯಾವ್ ಟು ಪ್ರೊಡ್ಯೂಸ್ ದ ಸ್ಪರ್ಮ್ಸ್, ಮೇಲ್ ಗ್ಯಾಮೆಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡ್ತವೆ. ಸೊ ಈ ಟೆಸ್ಟಿಸ್ಗಳೇನಿದಾವಲ್ಲ, ಈ ಟೆಸ್ಟಿಸಿಂದ ಬರುವಂತಹ ಆ ವ್ಯಾಸ ಎಫ್ರನ್ಶಿ ಅದನ್ನೆಲ್ಲ ನಾವು ರಿಪ್ರೊಡಕ್ಟಿವ್ ಸಿಸ್ಟಮ್ನಲ್ಲಿ ಸ್ಟಡಿ ಮಾಡೋಣ. ಸೊ ಈ ಟೆಸ್ಟಿಸಿಂದ ಒಂದು ಕ್ಯಾನಲ್ಲು ಕಿಡ್ನಿ ಒಳಗಡೆ ಹಾದು ಈ ರೀತಿಯಾಗಿ ಪೂರ್ತಿಯಾಗಿ ಹಾದು ಯುರೇಟರನ್ನು ಜಾಯಿನ್ ಆಗುತ್ತೆ. ಸೊ ಇಲ್ಲಿಯೂ ಕೂಡ so there is a canal and this canal it will passes kidney ಒಳಗಡೆಯಿಂದ ಹಾಸಿ it will join the ureter. ಸೊ ಇದು ಸ್ಪರ್ಮನ್ನು ಕೂಡ ಇಲ್ಲಿ ಇದೇ ಕ್ಯಾನಲಲ್ಲಿ ಮೂವ್ ಮಾಡಿ ಯುರೇಟರನ್ನು ಅದು ರೀಚ್ ಮಾಡಿಸುತ್ತೆ. ಸೊ ದಿಸ್ ಕ್ಯಾನಲ್ ವಾಟ್ ಡು ವಿ ಕಾಲ್ ಇಟ್ ಆಸ್ ಬಿಡರ್ಸ್ ಕ್ಯಾನಲ್. ಸೊ ಇದು ಹೋಗಿ ಎಲ್ಲಿಗೆ ಜಾಯಿನ್ ಆಗ್ತಾ ಇದೆ? ಯುರೇಟರ್ ಒಳಗಡೆನೆ ಅದು ಜಾಯಿನ್ ಆಗ್ತಾ ಇದೆ. Therefore, in case of male frog, ಯುರೇಟರು ಮತ್ತು ಇದು ರಿಪ್ರೊಡಕ್ಟಿವ್ ಕ್ಯಾನಲ್ಲು ಒಂದು ಪಾಯಿಂಟಿಗೆ ಬಂದು ಕೂಡ್ಕೊಂಡ್ಬಿಡುತ್ತೆ. Therefore, it is called as urinogenital tract. ಟ್ರ್ಯಾಕ್ಟ್ ಅಂದರೆ ಏನು? ಹಾದಿ, ದಾರಿ ಅಂತ ಅರ್ಥ. ಎದಕ್ಕೆ ಇದು ದಾರಿ? ಯೂರಿನ್ಗೂ ಸೇಮ್ ದಾರಿ ಇದೆ. ಜೆನೈಟಲ್ ಈ ರಿಪ್ರೊಡಕ್ಟಿವ್ ಪ್ರಾಡಕ್ಟ್ಸ್ಗಳೇನಿದ್ದಾವೆ, ಗ್ಯಾಮೆಟ್ಸ್ಗಳೇನಿದ್ದಾವೆ, ಅವು ಕೂಡ ಮೂವ್ ಆಗ್ಲಿಕ್ಕೂ ಸೇಮ್ ಕೆನಲ್ ಇದೆ. ಸೊ ಇನ್ ಕೇಸ್ ಆಫ್ ಮೇಲ್ ಫ್ರಾಗ್, only in male frog it is called as ureter is called as urinogenital tract. ಸೊ ಈ ಕಡೆಯಿಂದ ಅನ್ಡೈಜೆಸ್ಟೆಡ್ ಫುಡ್ ಪಾರ್ಟಿಕಲ್ಸು ಕ್ಲೋಯಕಾಗಿ ಬರ್ತಿದ್ದಾವೆ, ಯುರಿನೂ ಇಲ್ಲೇ ಬರ್ತಿದೆ, ಆಮೇಲೆ ಈ ಸ್ಪರ್ಮ್ಸನ್ನು ಹೊಂದಿರುವಂತಹ ಫ್ಲೂಯಿಡು ಇಲ್ಲೇ ಬರ್ತಾ ಇದೆ. ಅದೆಲ್ಲವೂ ಒಂದೇ ಕ್ಲೋಯಕಲ್ ಅಪರ್ಚರಿಂದ ಹೊರಗಡೆ ಬರ್ತಾ ಇರುತ್ತೆ. ಸೊ ದಿಸ್ ಈಸ್ ದ ಬಿಡರ್ಸ್ ಕೆನಲ್, ರಿಮೆಂಬರ್. ಸೊ ಇದು ಮೇಲ್ ಫ್ರಾಗ್ನಲ್ಲಿ ಆಯಿತು. ಹಾಗಾದರೆ ಫೀಮೇಲ್ ಫ್ರಾಗ್ಸ್ನಲ್ಲಿ ಹೆಂಗಿರುತ್ತೆ? ನೋ ದಿಸ್ ಈಸ್ ದ ಫೀಮೇಲ್ ಫ್ರಾಗ್. okay, female frog again one pair of bean shaped kidney, okay, adrenal glands, then we have a ureter. okay, now this ureter it will join the cloaca. okay, ಇಲ್ಲಿಯೂ ಕೂಡ ಯೂರಿನರಿ ಬ್ಲ್ಯಾಡರ್ ಇದೆ. ನಾವು ಹಿಯರ್ ಇಲ್ಲಿ ರೆಕ್ಟಮ್ ಇರುತ್ತೆ, ರೆಕ್ಟಮಿಂದ ಕ್ಲೋಯಕ ಕಂಟಿನ್ಯೂ ಆಗಿರುತ್ತೆ. ಡೈಜೆಸ್ಟಿವ್ ಸಿಸ್ಟಮನ್ನು ಡ್ರಾ ಮಾಡಬೇಕಾದ್ರೆ ರೆಕ್ಟಮನ್ನು ಹೀಗೆ ಸ್ಟ್ರೇಟಾಗಿ ತೋರಿಸಿದ್ವಿ, ಇವಾಗ ನಿಮ್ಗೆ ಅರ್ಥ ಆಗಲಿ ಅಂತ ಸೈಡಿಗೆ ಹಾಕಿದ್ದೀವಿ ಅಷ್ಟೇ. ಓಕೆ, ಇಲ್ಲಿಯೂ ಕೂಡ ನಿಮಗೆ ಫ್ಯಾಟ್ ಬಾಡೀಸ್ ಇರುತ್ತೆ. ಓಕೆ, ಆ್ಯಂಡ್ ಹಿಯರ್ ಯು ವಿಲ್ ಗೆಟ್ ಅ ಪೇರ್ ಆಫ್ ಓವರೀಸ್. ದಿಸ್ ಈಸ್ ಒನ್. ಹಿಂಗೆ ಅಟ್ಯಾಚ್ ಆಗಿರೋದಿಲ್ಲ, ಯು ಹ್ಯಾವ್ ಟು ಇಮ್ಯಾಜಿನ್ ಸೇಮ್ ಪ್ಲೇಸ್ನಲ್ಲಿ ಒಂದರಿಂದ ಒಂದಿರುತ್ತೆ ಅಂತ ಇಮ್ಯಾಜಿನ್ ಮಾಡಿ. ಸೊ ದಿಸ್ ಆರ್ ದ ಓವರಿ, ಒನ್ ಪೇರ್ ಆಫ್ ಓವರಿ. ಸೊ ಈ ಓವರಿಯಿಂದ ಬರುವಂತಹ ದಿಸ್ ಈಸ್ ದ ಓವಿಡಕ್ಟ್, ಇಲ್ಲಿರುತ್ತೆ. ಓಕೆ, ಸೊ ಹಿಯರ್ ಈಸ್ ದ ಓವಿಡಕ್ಟ್. ಓಕೆ, ಇಲ್ಲಿಯೂ ಕೂಡ ಒಂದು ಓವಿಡಕ್ಟ್. ನಾವು ದಿಸ್ ಓವಿಡಕ್ಟ್ ಸಪ್ರೇಟಾಗಿ ಅದು ಕ್ಲೋಯಕಾಗಿ ಎಂಟರ್ ಆಗುತ್ತೆ. ಓಕೆ, ಸೊ ಇಲ್ಲಿಂದ ಅನ್ಡೈಜೆಸ್ಟೆಡ್ ಫುಡ್ ಬರ್ತಾ ಇದೆ, ಇಲ್ಲಿಂದ ಯೂರಿನ್ ಬರ್ತಾ ಇದೆ, ಇಲ್ಲಿಂದ ಓವಾ ಬರ್ತಾ ಇದೆ ಡ್ಯೂರಿಂಗ್ ರಿಪ್ರೊಡಕ್ಷನ್. ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಇನ್ ಕೇಸ್ ಆಫ್ ಫಿಮೇಲ್ ಫ್ರಾಗ್ ದ ಯುರೇಟರ್ ಆ್ಯಂಡ್ ಓವಿಡಕ್ಟ್ ಆರ್ ಸಪ್ರೇಟ್. ಸೊ ಯು ವೋಂಟ್ ಗೆಟ್ ಎನಿ urinogenital tract in female frog. It is only in the male frog where the urinogenital tract is seen, the urinogenital duct is seen. What is this duct? This is nothing but a common passage for both excretory system and the reproductive system. Female nalli avu separate agi ಒಂದು ಕ್ಲೋಯಕಾನ ಎಂಟರ್ ಆಗ್ತವೆ. ಸೊ ಇಲ್ಲಿ ureter ನಮಗೆ we have to use the word ureter and this is the ಓವಿಡಕ್ಟ್. ಇಲ್ಲಿ ನಮಗೆ ಯುರೇಟರ್ ಅಂತ ಸಿಗೋದಿಲ್ಲ, ಇನ್ಸ್ಟೆಡ್ ಆಫ್ ದ್ಯಾಟ್ ಯು ವಿಲ್ ಗೆಟ್ ಯೂರಿನೋಜೆನೈಟಲ್ ಟ್ರ್ಯಾಕ್ಟ್. ಎಷ್ಟು ಸಿಂಪಲ್ ಆಗಿದೆ ಹೇಳಿ. ಜಸ್ಟ್ ಒಂದ್ಸತಿ ಕಾನ್ಸೆಪ್ಟ್ ಅರ್ಥ ಆಯಿತು ಅಂತಂದರೆ ನೆನ್ಪಿಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್. ಇವೆಲ್ಲ ಡಯಾಗ್ರಾಮ್ಸ್ಗಳು ರಫ್ ಆಗಿ ನಾನು ತೆಗೆದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನೀಟಾಗಿ ಬೇಕು ಅಂದರೆ ಗೂಗಲ್ ಮಾಡಿ ಅಥವಾ ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ. ಸೊ ಇಲ್ಲಿ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ.
excretory system. In case of frog, it has one pair of kidney, ureter, bladder and cloaca. And frog is called as, what you call, which type of excretory product? It excretes the urea, therefore it is a ureotelic animal. ನೆನಪಿದೆಯಾ? ಅಮಿನೋಟೆಲಿಕ್, ಯೂರಿಯೋಟೆಲಿಕ್ ಆ್ಯಂಡ್ ಯೂರಿಕೋಟೆಲಿಕ್ ಅಂತ ಏನು ಹೇಳಿದ್ವಲ್ಲ. ಸೊ ದಿಸ್ ಫ್ರಾಗ್, ದ ನೈಟ್ರೋಜನಸ್ ವೇಸ್ಟ್, ಫ್ರಾಗ್ನಲ್ಲಿ ನೈಟ್ರೋಜನಸ್ ವೇಸ್ಟ್ ಈಸ್ ಎಲಿಮಿನೇಟೆಡ್ ಇನ್ ದ ಫಾರ್ಮ್ ಆಫ್ ಯೂರಿಯಾ. ದೇರ್ ಫೋರ್ ದೀಸ್ ಆ್ಯನಿಮಲ್ಸ್ ಆರ್ ಕಾಲ್ಡ್ ಆ್ಯಸ್ ಯೂರಿಯೋಟೆನಿಕ್ ಆ್ಯನಿಮಲ್ಸ್. ಗೊತ್ತಾಯ್ತಾ? ಸೊ ಇಲ್ಲಿಂದ ಬರುವಂತಹ ಎಕ್ಸ್ಕ್ರಿಟರಿ ಪ್ರಾಡಕ್ಟು ಯೂರಿಯಾ ಇರುತ್ತೆ. ದೇರ್ ಫೋರ್ ಇಟ್ ಈಸ್ ಎ ಯೂರಿಯೋಟೆಲಿಕ್ ಆ್ಯನಿಮಲ್. ಗೊತ್ತಾಯ್ತಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಎಕ್ಸ್ಕ್ರಿಟರಿ ಸಿಸ್ಟಮ್ ಆಫ್ ಅ ಫ್ರಾಗ್. ಮೇಲ್ನಲ್ಲಿ ಸ್ವಲ್ಪ ಚೇಂಜ್ ಇದೆ, ಫಿಮೇಲ್ನಲ್ಲಿ ಸ್ವಲ್ಪ ಚೇಂಜ್ ಇದೆ. ಇಲ್ಲಿ ಬಿಡ್ಡರ್ಸ್ ಕನಲನ್ನು ಅಗೇನ್ ವಿ ವಿಲ್ ಸ್ಟಡಿ ಇನ್ ರಿಪ್ರೊಡಕ್ಟಿವ್ ಸಿಸ್ಟಮ್. Right? Now next we will go to the control and coordination. So ಫ್ರಾಗು ವರ್ಟಿಬ್ರೇಟ್ ಆಗಿರೋದ್ರಿಂದ ಇಲ್ಲಿಯೂ ಕೂಡ ದೇ ಹ್ಯಾವ್ ಅ ಹೈಲಿ ಎವಾಲ್ವ್ಡ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. ಸೊ ಈ ಬಾಡಿ ಆರ್ಗನ್ಸ್ಗಳ ಮಧ್ಯೆ ಆಗಲಿ ಅಥವಾ ಬೇರೆ ಬೇರೆ ಟಿಶ್ಯೂಸ್ಗಳ ಮಧ್ಯೆ ಆಗಲಿ, ಸೊ ದಿಸ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಈಸ್ ಅಚೀವ್ಡ್ ಬೈ ಟೂ ಸಿಸ್ಟಮ್ಸ್. ಯಾವ್ಯಾವುದು? ಒಂದು ನರ್ವಸ್ ಸಿಸ್ಟಮ್, ಒನ್ ಈಸ್ ನರ್ವಸ್ ಸಿಸ್ಟಮ್, okay, and second one is endocrine system. Okay, now what is this endocrine system? ಯಾವಾಗ ಈ ಬಾಡಿ ಒಳಗಡೆ ಬಾಡಿ ಪಾರ್ಟ್ಸ್ಗಳ ಮಧ್ಯೆ ಕೆಮಿಕಲ್ ಕೋಆರ್ಡಿನೇಷನ್ ಈಸ್ ವಿತ್ ದ ಹೆಲ್ಪ್ ಆಫ್ ಹಾರ್ಮೋನ್ಸ್, ಆವಾಗ ನಾವು ಅದನ್ನ ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಈ ಕಾನ್ಸೆಪ್ಟಲ್ಲಿ ನಾವೇನು ಓದ್ತೀವಿ? ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳ ಬಗ್ಗೆ ಓದ್ತೀವಿ. ಸೊ ನಮ್ಮ ಬಾಡಿ ಒಳಗಡೆ ಹೆಂಗೆ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ಗಳಿರ್ತಾವಲ್ಲ, ಗ್ರಂಥಿಗಳಿರ್ತಾವಲ್ಲ, ಆ ಗ್ರಂಥಿಗಳು ಹಾರ್ಮೋನ್ಸ್ಗಳನ್ನು ಪ್ರೊಡ್ಯೂಸ್ ಮಾಡ್ತವೆ. ಆ ಹಾರ್ಮೋನ್ಸ್ಗಳು ಕೆಮಿಕಲ್ ಕೋಆರ್ಡಿನೇಷನ್ ಅಂದರೆ ಕೆಮಿಕಲ್ ಸಿಗ್ನಲ್ಸ್ಗಳಿದ್ದಂಗೆ. ಸೊ ಅವೇನು ಮಾಡ್ತವೆ? ಮೆಸೇಜಸ್ಗಳನ್ನು ಈ ಹಾರ್ಮೋನ್ಸ್ಗಳ ಮೂಲಕ ಒಂದು ಬಾಡಿಯಿಂದ ಬೇರೆ ಬಾಡಿಗೆ ತೊಗೊಂಡು ಹೋಗಿ ಆ ಕೆಲಸವನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡ್ತವೆ. ಸೊ ಇನ್ ಕೇಸ್ ಆಫ್ ಫ್ರಾಗ್ ಆಲ್ಸೋ ವಿ ವಿಲ್ ಫೈಂಡ್ ಮೆಜಾರಿಟಿ ಆಫ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಥೈರಾಯ್ಡ್ ಆಗ್ಬೋದು, ಪ್ಯಾರಾಥೈರಾಯ್ಡ್ ಆಗ್ಬೋದು, ಪಿಟ್ಯೂಟರಿ ಆಗ್ಬೋದು, ಗೊನಾಡ್ಸ್ಗಳಾಗ್ಬೋದು. ಬಿಕಾಸ್ ಇವನ್ ಟೆಸ್ಟಿಸ್ ಆ್ಯಂಡ್ ಓವರಿ ದೇ ಆ್ಯಕ್ಟ್ ಆಸ್ ಎ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಬಿಕಾಸ್ ದೇ ಪ್ರೊಡ್ಯೂಸ್ ದ ಸೆಕ್ಸ್ ಹಾರ್ಮೋನ್ಸ್. ಸೊ ಗೊನಾಡ್ಸ್ಗಳಾಗ್ಬೋದು, ಎಡ್ರಿನಲ್ ಗ್ಲ್ಯಾಂಡ್ ಆಗ್ಬೋದು, ದೆನ್ ಪ್ಯಾರಾಥೈರಾಯ್ಡ್ ಆಗ್ಬೋದು, ಪ್ಯಾಂಕ್ರಿಯಾಟಿಕ್ ಐಲೆಟ್ಸ್ಗಳಾಗ್ಬೋದು. ಸೊ ಇವೆಲ್ಲವೂ ಗ್ಲ್ಯಾಂಡ್ಸ್ಗಳು ಈ ಫ್ರಾಗದ್ದು ಬಾಡಿ ಒಳಗಡೆ ಇರ್ತವೆ. ಆ್ಯಂಡ್ ದೇ ಎಕ್ಸಿಬಿಟ್ ಕೆಮಿಕಲ್ ಕೋಆರ್ಡಿನೇಷನ್, ಕೆಮಿಕಲ್ ಸಿಗ್ನಲಿಂಗ್ ಬಿಟ್ವೀನ್ ದ ಬಾಡಿ ಆರ್ಗನ್ಸ್ ಅಥವಾ ಬಾಡಿ ಪಾರ್ಟ್ಸ್. ಸೊ ಒಂದು ಶಾರ್ಟ್ ನೋಟು ಇದು ಎಂಡೋಕ್ರೈನ್ ಸಿಸ್ಟಮದ್ದು. Okay, so this chemical control and coordination is by neural system also and endocrine system also. This is with the help of hormones. Okay, and these hormones are produced by endocrine glands. ಎಂಡೋಕ್ರೈನ್ ಗ್ಲ್ಯಾಂಡ್ಸ್. ಈ ಗ್ಲ್ಯಾಂಡ್ಸ್ಗಳಲ್ಲಿ ಇಷ್ಟು ಟೆಕ್ಸ್ಟ್ ಬುಕ್ಕಲ್ಲಿ ಸಿಗುತ್ತೆ, ನಾನು ಬರಲಿಕ್ಕೆ ಹೋಗಲ್ಲ. ಬಟ್ ಕಾಮನ್ ನಮ್ಮದ್ರಲ್ಲಿ ಏನಿರ್ತಾವೋ ಅದೇ ಗ್ಲ್ಯಾಂಡ್ಸ್ಗಳನ್ನು ನೀವಿಲ್ಲಿ ಲಿಸ್ಟ್ ಮಾಡ್ಬೋದು. ನಾವು ಕಮಿಂಗ್ ಟು ದ ನರ್ವಸ್ ಸಿಸ್ಟಮ್ ವಿಚ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇನ್ ಕೇಸ್ ಆಫ್ ಅ ಫ್ರಾಗ್, ದ ನರ್ವಸ್ ಸಿಸ್ಟಮ್ ಈಸ್ ಅಗೇನ್ ಲೈಕ್ ಅವರ್ಸ್, ಸೆಂಟ್ರಲ್ ನರ್ವಸ್ ಸಿಸ್ಟಮ್, ದೆನ್ peripheral nervous system, and we have a autonomic nervous system. So nervous system here is again divisible into CNS, central nervous system, PNS, peripheral nervous system, and ANS, autonomic nervous system. ಫುಲ್ ಫಾರ್ಮ್ ಬರಿತಾ ಇಲ್ಲ ಯಾಕಂದರೆ ಸ್ಪೇಸು ಕಡಿಮೆ ಇದೆ. ಆಮೇಲೆ ಇವೆಲ್ಲ ವರ್ಡ್ಸ್ ನಮಗೆ ಆಲ್ರೆಡಿ ಗೊತ್ತಿದ್ದಾವೆ, ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಚಾಪ್ಟರ್ನಲ್ಲಿ ಓದ್ತೀವಿ. ಇಲ್ಲೂ ನಿಮಗೆ ಗೊತ್ತಾಗ್ತಾ ಇಲ್ಲ ಸ್ಪೆಲ್ಲಿಂಗು ಅಂತಂದರೆ ರೆಫರೆನ್ಸಿಗೆ ಟೆಕ್ಸ್ಟ್ ಬುಕ್ಕನ್ನು ಸೈಡಲ್ಲೇ ಇಟ್ಕೊಂಡು ಈ ವರ್ಡ್ಸ್ಗಳನ್ನು ಅಲ್ಲಿ ಮಾರ್ಕ್ ಮಾಡ್ತಾ ಹೋಗಿ, ಅದರದ್ದು ಲಾಂಗ್ ಫಾರ್ಮನ್ನು ಅಲ್ಲಿ ಮಾರ್ಕ್ ಮಾಡ್ತಾ ಹೋಗಿ. ನಾವು ವಾಟ್ ಈಸ್ ದಿಸ್ CNS, PNS ಆ್ಯಂಡ್ ANS? CNS, it is the part of the nervous system which consists of brain plus spinal cord. Correct? Now, okay, here I will draw. Now imagine this is the frog. ನಿಮ್ಮ ಮೇಲ್ಗಡೆಯಿಂದ ಅದನ್ನ ಡಿಸೆಕ್ಷನ್ ಮಾಡಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ, ಹಿಂಗೆ ಈ ರೀತಿ ಇಟ್ಟಿದ್ದೀರಾ, ಕಟ್ ಮಾಡಿ ನೋಡ್ತಾ ಇದ್ದೀರಾ ಅಂತ ಅರ್ಥ. ಸೊ ಹಿಯರ್ ಯು ವಿಲ್ ಫೈಂಡ್ ಅ ಬ್ರೈನ್. Now imagine this is a brain and this is the spinal cord. Okay, ಈ ಫ್ರಾಗದ್ದು ಸ್ಟ್ರಕ್ಚರ್ ಇಲ್ಲಿ 4 limbs, then we have a hind limb.
ಓಕೆ, ಸಾರಿ ಇಷ್ಟು ದೊಡ್ಡದು ಬೇಡ, ಇಷ್ಟೇ, ಬಿಕಾಸ್ ಟೇಲ್ ಈಸ್ ಅಬ್ಸೆಂಟ್ ಹಿಯರ್. Okay, now this is the central nervous system. The central nervous system consists of brain and spinal cord. The brain is present inside the brain box. Howda? And this box we call it as a cranium. Cranium. So brain box also called as cranium. So ಈ cranium ಅನ್ನುವಂತಹ ಹಾರ್ಡ್ ಬಾಕ್ಸ್ ಒಳಗಡೆ ಈ ಸಾಫ್ಟ್ ಬ್ರೈನು ಇರುತ್ತೆ. And this spinal cord, now this spinal cord, it has also some protection, okay, and this is protected by the vertebral column. ಯಾಕೆ ಇಲ್ಲಿ ವರ್ಟಿಬ್ರಲ್ ಕಾಲಮ್ ಬಂತು? ಬಿಕಾಸ್ ಫ್ರಾಕ್ಸ್ ಆಂಫಿಬಿಯನ್ಸ್ ಆರ್ ದ ವರ್ಟಿಬ್ರೇಟ್ಸ್ ಅಗೇನ್. ಸೊ ನರ್ವಸ್ ಸಿಸ್ಟಮ್ನಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. Central nervous system, it consists of brain and spinal cord. Brain is present inside a brain box that is called as a cranium, and this spinal cord, it passes through the vertebral column. So ಒಂದು ರೀತಿ vertebral column ಅದಕ್ಕೆ ಪ್ರೊಟೆಕ್ಷನ್ ಕೂಡ ಕೊಡ್ತಾ ಇದೆ. ಸೊ ದಿಸ್ ಈಸ್ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಬ್ರೈನ್ ಪಾರ್ಟ್ಸನ್ನು ನಾನು ಆಮೇಲೆ ಹೇಳ್ತೀನಿ, ಡೋಂಟ್ ವರಿ ಅಬೌಟ್ ದ್ಯಾಟ್. ನೌ ವಾಟ್ ಈಸ್ ದಿಸ್ PNS? PNS ನಥಿಂಗ್ ಬಟ್ ಅ ಪೆರಿಫರಲ್ ನರ್ವಸ್ ಸಿಸ್ಟಮ್. ಪೆರಿಫರಲ್ ನರ್ವಸ್ ಸಿಸ್ಟಮ್ ಅಂತಂದರೆ ಇದೇನು CNS ಇದೆಯಲ್ಲ, ಈ CNS ಇಂದ ಬರುವಂತಹ ಏನು ನರ್ವ್ಸ್ ಇದಾವಲ್ಲ, ಹೊರಗಡೆ ಬರುವಂತಹ ನರ್ವ್ಸು, ದೇ ವಿಲ್ ಫಾರ್ಮ್ ದ PNS. Okay, can you make out this diagram? So the nerves which are emerging from the brain and spinal cord, they will form the peripheral nervous system. Brain ಇಂದ ಬರುವಂತಹ ಏನು ನರ್ವ್ಸ್ಗಳಿದಾವಲ್ಲ ಅವನ್ನ ನಾವು ಕ್ರೇನಿಯಲ್ ನರ್ವ್ಸ್ ಅಂತ ಕರಿತೀವಿ. ಓಕೆ, ಸ್ಪೈನಲ್ ಕಾರ್ಡಿಂದ ಹೊರಗಡೆ ಬರುವಂತಹ ನರ್ವ್ಸು ಸ್ಪೈನಲ್ ನರ್ವ್ಸ್ ಅಂತ ಕರಿತೀವಿ. ನಾವು ಕ್ರೇನಿಯಲ್ ನರ್ವ್ಸ್ ನಮ್ಮ ಬಾಡಿಯನ್ನು ತೊಗೊಂಡ್ರೆ ವಿ ಹ್ಯಾವ್ 12 pairs ಆಫ್ ಕ್ರೇನಿಯಲ್ ನರ್ವ್ಸ್. ಬ್ರೈನಿಂದ ಬರುವಂತಹ 12 ಪೇರು ನರ್ವ್ಸ್ಗಳು ಬೇರೆ ಬೇರೆ ಪಾರ್ಟ್ಸಿಗೆ, ಹೆಡ್ನಲ್ಲಿ, ಕಿವಿಗೆ, ಕಣ್ಣಿಗೆ, ಮೂಗಿಗೆ, ನಾಲ್ಗಿಗೆ ಎಲ್ಲ ಕಡೆ ಹೋಗ್ತವೆ. ಹಾಗೆ ಫ್ರಾಕ್ಸ್ ಒಳಗಡೆ ವಿ ಹ್ಯಾವ್ 10 pairs ಆಫ್ ಕ್ರೇನಿಯಲ್ ನರ್ವ್ಸ್. ಜಸ್ಟು ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಬಂದರೂ ಬರ್ಬೋದು, ಯಾಕಂದರೆ ಅದು NCERTನಲ್ಲಿ ನೋಟ್ ಮಾಡಿದ್ದಾರೆ. ಸೊ CNS ಆಯಿತು ಮತ್ತು PNS ಆಯಿತು. ನೆಕ್ಸ್ಟ್ ವಾಟ್ ಈಸ್ ದಿಸ್ ANS? ANS is nothing but automatic nervous system. What do you mean by this automatic nervous system? ಈ ANS ಅಂತ ನಾವು ಯಾವಾಗ ಸ್ಟಡಿ ಮಾಡ್ತೀವಲ್ಲ ಆವಾಗ ನಮಗೆ ಇಲ್ಲಿ 2 ಸಿಸ್ಟಮ್ಗಳು ಸಿಗ್ತವೆ. ಒಂದು ಸಿಂಪಥೆಟಿಕ್, ಕನ್ಫ್ಯೂಸ್ ಆಗಬೇಡಿ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ, ಡೋಂಟ್ ವರಿ. ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್. ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಕರೀತಾರೆ. ಇದನ್ನ ಸ್ವಲ್ಪ ಮುಗಿಸಿ ಎಕ್ಸ್ಪ್ಲನೇಷನು, ದೆನ್ ವಿಲ್ ಕಮ್ ಟು ದ ಪಾರ್ಟ್ಸ್ ಆಫ್ ದ ಬ್ರೈನ್. ನಾವು ವಾಟ್ ಈಸ್ ದಿಸ್ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್? ನಾವು ಸಿ ಹಿಯರ್, ನಮ್ಮದು ಬಾಡಿ ಜಸ್ಟ್ ಇಮ್ಯಾಜಿನ್ ಮಾಡಿ. ಸೊ ಈ ಬಾಡಿ ಇವಾಗ ರೆಸ್ಟಿಂಗ್ ಸ್ಟೇಜಲ್ಲಿದೆ. ಓಕೆ, ಸೊ ಇಟ್ ಈಸ್ ಆಲ್ಮೋಸ್ಟ್ 11 o'clock ನಾವು. ಸೊ 11 o'clock ನಾನು ಎಕ್ಸಸೈಸ್ ಮಾಡೋಕ್ಕೆ ಹೋಗಬೇಕು ಅಂತ ಏನು ಡಿಟರ್ಮೈನ್ ಆದರೆ, ಸೊ ನಾವು ಐಲ್ ಸ್ಟಾರ್ಟ್ ಪೂರ್ತಿ ವಾರ್ಮಪ್ ಮಾಡಿ, ಸ್ಲೋ ಆಗಿ ಕೆಲವೊಂದು ಜಿಮ್ಮನ್ನು ಮಾಡಿ, ಕಾರ್ಡಿಯಾಕ್ ಎಕ್ಸಸೈಸನ್ನು ಮಾಡಿ, ರಿಗರಸ್ ಆಗಿ ನಾನು ಎಕ್ಸಸೈಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ತಿಳ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್. ಸೊ ನಾನು ರೆಸ್ಟಿಂಗ್ ಸ್ಟೇಜಿಂದ ಯಾವಾಗ ಹೀಗೆ ಫಿಸಿಕಲಿ ಆ್ಯಕ್ಟಿವ್ ಆಗಿ ಸ್ಟಾರ್ಟ್ ಮಾಡ್ತೀನಲ್ಲ, ಆವಾಗ ನನ್ನ ಬಾಡಿ ಒಳಗಡೆ ಏನು ಚೇಂಜಸ್ ಆಗುತ್ತೆ ನಮ್ಗೆ ಗೊತ್ತಿಲ್ದಂಗೆ ನಮ್ಮದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ಯು ಕ್ಯಾನ್ ಇಮ್ಯಾಜಿನ್, ನೀವು ರನ್ ಮಾಡಬೇಕಾದ್ರೆ, ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಮದು ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ನೀವು ಹೇಳಿರಲ್ಲ, ಬಟ್ ಅದು ತಾನೇ ಜಾಸ್ತಿ ಆಗುತ್ತೆ. ಈವನ್ ನಿಮ್ಮದು ಆಕ್ಸಿಜನ್ ಸಪ್ಲೈಯನ್ನು ಜಾಸ್ತಿ ಮಾಡೋಕ್ಕೆ ರೆಸ್ಪಿರೇಟರಿ ರೇಟು ಕೂಡ ಜಾಸ್ತಿ ಆಗುತ್ತೆ. ಹೌದಾ? ಸೊ ಇಲ್ಲಿ ಪ್ರೊಸೆಸ್ಗಳು ಜಾಸ್ತಿ ಆಗ್ತಿದ್ದಾವೆ. ಸೊ ಸ್ಲೋ ಆಗಿ ನೀವು ಮಾಡ್ತಾ ಹೋದಂಗೆ ನಿಮ್ಮದು ಐದು ಪ್ಯೂಪಿಲ್ ಕೂಡ ಎನ್ಲಾರ್ಜ್ ಆಗ್ತಾ ಹೋಗುತ್ತೆ. ಸೊ ನಾ ಏನು ರೆಸ್ಟಿಂಗ್ ಸ್ಟೇಜಿಂದ ಒಂದು ಆ್ಯಕ್ಟಿವೇಟೆಡ್ ಸ್ಟೇಜಿಗೆ ಹೋದ್ನಲ್ಲ, ಈ ಆ್ಯಕ್ಟಿವೇಟೆಡ್ ಸ್ಟೇಜಿಗೆ ನನಗೆ ಎಷ್ಟು ಮೆಟಾಬಾಲಿಕ್ ರೇಟ್ ಆಗಲಿ ಅಥವಾ ಯಾವ ಲೆವೆಲಿಗೆ ನನ್ನ ಬಾಡಿ ಆರ್ಗನ್ಸ್ಗಳಿರಬೇಕಲ್ಲ ಅವು ಸ್ಲೋ ಆಗಿ ಒಂದಕ್ಕೊಂದು ಜಾಸ್ತಿ ಆಗ್ತಾ ಹೋದ್ವು. ಸೊ ಹಿಂಗೆ ಜಾಸ್ತಿ ಆಗಲಿಕ್ಕೆ ಯಾರು ಸಿಗ್ನಲ್ ಕೊಟ್ಟಿದ್ದು? ಸಿಂಪಥೆಟಿಕ್. ಸೊ ಸಿಂಪಥೆಟಿಕ್ನ ನಾವು ಫೈಟ್ ಸಿಗ್ನಲ್ಸ್ ಅಂತಲೂ ಕರೀತಾರೆ. ಅಂದರೆ ಇವು ಫೈಟ್ ಮಾಡ್ತವೆ, ಅಂದರೆ ಬಾಡಿಯನ್ನು ರೆಡಿ ಮಾಡ್ತವೆ, ಫ್ಲೈಟ್ ಮಾಡ್ತವೆ ಅಂತಲೂ ಅಂತಾರೆ, ಫೈಟ್ ಅಥವಾ ಫ್ಲೈಟ್. ಬಟ್ ನಾನು 1 ತಾಸು ಫುಲ್ ರಿಗರಸ್ ಆಗಿ ಎಕ್ಸಸೈಸ್ ಮಾಡಿ, ಕಾರ್ಡಿಯಾಕ್ ಮಾಡಿ, ಜಿಮ್ ಮಾಡಿ, ಎಲ್ಲ ಮಾಡಿ, ಲಾಸ್ಟಿಗೆ ಶವಾಸನ ಮಾಡಿ, ದೆನ್ ಸ್ಲೋ ಆಗಿ ಐ ಆಮ್ ಕಮಿಂಗ್ ಬ್ಯಾಕ್ ಟು ಮೈ ನಾರ್ಮಲ್ ಸ್ಟೇಜ್, ಅಂದರೆ ರೆಸ್ಟಿಂಗ್ ಸ್ಟೇಜ್.
ಸೊ ನಂದು ಏನು ಹಾರ್ಟ್ ಬೀಟ್ ಜಾಸ್ತಿ ಆಗಿತ್ತಲ್ಲ, ರೆಸ್ಪಿರೇಟರಿ ರೇಟ್ ಜಾಸ್ತಿ ಆಗಿತ್ತಲ್ಲ, ಮೆಟಾಬಾಲಿಕ್ ರೇಟ್ ಏನು ಲಿವರ್ ಒಳಗಡೆ ಏನು ಕಡಿಮೆ ಇತ್ತಲ್ಲ ಇವಾಗೇನಾಯಿತು, ನಾನು ರೆಸ್ಟಿಂಗ್ ಸ್ಟೇಜಿಗೆ ಬಂದ ತಕ್ಷಣ ಸ್ಲೋ ಆಗಿ ನಂದು ಹಾರ್ಟ್ ಬೀಟು ಮತ್ತು ಕೆಳಗಡೆ ರೆಗ್ಯುಲೇಟ್ ಆಗಬೇಕು, ರೆಸ್ಪಿರೇಟರಿ ರೇಟು ಕೂಡ ನಾರ್ಮಲಿಗೆ ಬರಬೇಕು, ಬಾಡಿ ಒಳಗಡೆ ಮೆಟಾಬಾಲಿಕ್ ರೇಟು ಈ ಡೈಜೆಷನ್ನು ಅವೆಲ್ಲವೂ ಜಾಸ್ತಿ ಆಗಬೇಕು. ಯಾಕಂದರೆ ನಂಗೆ ಅವಾಗ ಎನರ್ಜಿ ಬೇಕಲ್ಲ, ಅಷ್ಟು ಎನರ್ಜಿಯನ್ನು ಅಕ್ವೈರ್ ಮಾಡಲಿಕ್ಕೆ. ಸೊ ಆಟೋಮೆಟಿಕಲಿ ನಾನು ರೆಸ್ಟಿಂಗ್ ಸ್ಟೇಜಿಗೆ ಬಂದಾಗ ನನ್ನ ಬಾಡಿ ಒಳಗಡೆ ನಾನು ಆರ್ಡರ್ ಕೊಡ್ದೇ ಕೆಲವೊಂದು ಸಿಸ್ಟಮ್ಗಳು ಮತ್ತೆ ಸ್ಲೋ ಡೌನ್ ಆಗ್ತಾ ಇದ್ದಾವೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ಪ್ಯಾರಾಸಿಂಪಥೆಟಿಕ್. ಸೊ ನಾವು ನಾರ್ಮಲ್ ಆಗಿದ್ದು ಯಾವುದೋ ಒಂದು ಆ್ಯಕ್ಟಿವಿಟಿಗೆ ನಮ್ಮ ಬಾಡಿಯನ್ನು ಪ್ರಿಪೇರ್ ಮಾಡೋದು ಯಾವುದು? ಸಿಂಪಥೆಟಿಕ್. ಓಕೆ, ಇದೇನು ಮಾಡುತ್ತೆ ಪ್ಯಾರಾಸಿಂಪಥೆಟಿಕ್ಕು? ಆ ಆ್ಯಕ್ಟಿವಿಟಿ ಆದಮೇಲೆ ಮತ್ತೆ ನಮ್ಮನ್ನು ನಾರ್ಮಲ್ ಸ್ಟೇಜಿಗೆ ತರಲಿಕ್ಕೆ ನಮ್ಮ ಬಾಡಿಯನ್ನು ರೆಡಿ ಮಾಡುತ್ತೆ. ಸೊ ಒಂದು ಕಡೆ ಇದು ಫೈಟ್ ಮಾಡ್ತಾ ಇದೆ, ಒಂದು ಕಡೆ ಇದು ನಮ್ಮನ್ನು ರೆಸ್ಟಿಂಗಿಗೆ ತರ್ತಾ ಇದೆ. ಗೊತ್ತಾಗ್ತಿದೆಯಾ? ಸೊ ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ಕು ಹೆಂಗೆ ಆ್ಯಕ್ಟ್ ಮಾಡ್ತವೆ ಅಂತಂದರೆ, ನಮ್ಮ ಬಾಡಿಯ ಒಳಗಡೆ ಇನ್ವಾಲಂಟರಿ ಆ್ಯಕ್ಷನ್ಸ್ಗಳು ಯಾವ್ಯಾವ ಇದ್ದಾವಲ್ಲ, ವಾಟ್ ಡು ಮೀನ್ ಬೈ ಇನ್ವಾಲಂಟರಿ ಆ್ಯಕ್ಷನ್ಸು? ನಮ್ಮ ಇಚ್ಛೆಗೆ ಅನುಗುಣವಾಗಿ ಆಗದೇ ಇರುವಂತಹ ಏನೇನು ಕ್ರಿಯೆಗಳಿದ್ದಾವಲ್ಲ, ಆ ಕ್ರಿಯೆಗಳನ್ನು ಇವೆರಡು ಮೇಂಟೈನ್ ಮಾಡ್ತವೆ. ಗೊತ್ತಾಗ್ತಿದೆಯಾ? ಹಾಗಾದರೆ ಈ CNS ಮತ್ತು PNS ಏನು ಮಾಡ್ತಾ ಇದ್ದಾವೆ? ನರ್ವಸ್ ಸಿಸ್ಟಮ್ ಅಂತ ಹೇಳಿದ ತಕ್ಷಣ ನಮಗೆ ಫಸ್ಟ್ ನೆನಪಾಗೋದು ಯಾವುದು? ನ್ಯೂರಾನ್ಸ್ಗಳು. ಸೊ ನರ್ವಸ್ ಸಿಸ್ಟಮ್ಮು ಈ ಬ್ರೈನ್ ಆಗಲಿ, ಸ್ಪೈನಲ್ ನರ್ವ್ಸ್ ಆಗಲಿ, ಕ್ರೇನಿಯಲ್ ನರ್ವ್ಸ್ ಆಗಲಿ, ಅವೆಲ್ಲವೂ ಏನು ಮಾಡ್ತಾ ಇದ್ದಾವೆ? ದೇ ಆರ್ ನಥಿಂಗ್ ಬಟ್ ಅವು ಪ್ರಚೋದನೆಗೆ ತಕ್ಕಂತಹ ಒಂದು ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾವೆ. ಯಾವುದೇ ಒಂದು ಸ್ಟಿಮ್ಯುಲೇಷನ್ ಸಿಕ್ತು ಅಂದರೆ ಆ ಸ್ಟಿಮ್ಯುಲೇಷನ್ನ ಗ್ರಹಿಸ್ಕೊಂಡು ಬ್ರೈನಿಗೆ ಕಳಿಸಿ ಅಲ್ಲಿ ಪ್ರೊಸೆಸಿಂಗ್ ಆಗಿ ಆ ಸ್ಟಿಮ್ಯುಲೇಷನಿಗೆ ಒಂದು ರಿಯಾಕ್ಷನ್ ಅಂತ ಆಗಿ ಅದನ್ನು ನಾವು ಎಕ್ಸಿಬಿಟ್ ಮಾಡ್ತೀವಿ. ಅದು ಯಾರ ಕೆಲಸ? ಈ CNS ಮತ್ತು PNS ಕೆಲಸ. ಬಟ್ ಇವೇನಿದ್ದಾವೆ, ನಮ್ಮ ಇಚ್ಛೆಗೆ ಒಳಗಡೆ ಇರುವಂತಹ ಏನೇನು ಕ್ರಿಯೆಗಳಿದಾವಲ್ಲ, ಫಾರ್ ಎಕ್ಸಾಂಪಲ್ ಯಾವುವು? ನಾವು ಜಸ್ಟ್ ಎಕ್ಸಾಂಪಲ್ ಟೇಕ್ ಕಾರ್ಡಿಯಾಕ್ ಮಸಲ್ಸ್. ಕಾರ್ಡಿಯಾಕ್ ಮಸಲ್ಸ್ ನಾವೇನಂತ ಹೇಳ್ತೀವಿ? ಇನ್ವಾಲಂಟರಿ ಮಸಲ್ಸ್ಗಳು. ನಾವು ಪಡದೇ ಇರಲಿ ಅವು ಅದ್ರ ಕೆಲಸ ಮಾಡ್ತಾನೆ ಇರಬೇಕು. ನಾನು ಹಾರ್ಟಿಗೆ ಸ್ಟಾಪ್ ಅಂದ ತಕ್ಷಣ ಅದು ಸ್ಟಾಪ್ ಆಗುತ್ತಾ? ಆಗೋದಿಲ್ಲ, ಬಿಕಾಸ್ ಇಟ್ ಈಸ್ ಅ ಇನ್ವಾಲಂಟರಿ ಆ್ಯಕ್ಷನ್. ಸೊ ನಮ್ಮ ಬಾಡಿ ಯಾವಾಗ ಕೆಲವೊಂದು ಆ್ಯಕ್ಟಿವಿಟೀಸನ್ನು ರಿಗರಸ್ ಆಗಿ ಮಾಡಬೇಕಾದ್ರೆ ಬಾಡಿಗೆ ಏನು ಎಕ್ಸ್ಟ್ರಾ ಒಂದು ಸ್ಟೆಮಿನಾ ಅಂತ ಬೇಕಲ್ಲ, ಆ ಸ್ಟೆಮಿನಾನ್ನು ಈ ANSಸು ಆಟೋಮೆಟಿಕ್ ಆಗಿ ಇನ್ವಾಲಂಟರಿ, ದೋ ಇಟ್ ಈಸ್ ಅ ಇನ್ವಾಲಂಟರಿ ಆರ್ಗನ್ಸ್ಗಳಿದ್ರೂ ಅವ್ರ ಮೂಲಕ ಆ ಕೆಲಸವನ್ನು ಮಾಡಿಸುತ್ತೆ. ಸೊ ಅದು ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್ ನರ್ವ್ಸದು ಕೆಲಸ. ಗೊತ್ತಾಗ್ತಿದೆಯಾ ನಿಮಗೆ? ಇವಾಗ ಕಾರ್ಡಿಯಾಕ್ ಮಸಲ್ಸ್ ಹಂಗೆ ವಿ ಹ್ಯಾವ್ ಅ ಸ್ಮೂತ್ ಮಸಲ್ಸ್. ಸೊ ಸ್ಮೂತ್ ಮಸಲ್ಸ್ ಏನವು? ಇನ್ವಾಲಂಟರಿ ಮಸಲ್ಸ್. ಸ್ಮೂತ್ ಮಸಲ್ಸ್ ಎಲ್ಲಿರ್ತವೆ? ಇಂಟೆಸ್ಟೈನ್ ಒಳಗಡೆ ಫುಡ್ ಹೋಗ್ತಾ ಇತ್ತು ಅಂತಂದರೆ ನೀವು ಅದಕ್ಕೆ ಆರ್ಡರ್ ಕೊಡೋದಿಲ್ಲ ಆ ಮಸಲಿಗೆ. ಸೊ ಫುಡ್ ಹೋಗ್ತಾ ಇದೆ, ನೀ ಹೀಗೆ ಕಾಂಟ್ರಾಕ್ಷನ್ ರಿಲ್ಯಾಕ್ಸೇಷನ್ ಆಗು ಅಂದರೆ ಫುಡ್ ಮೂವ್ ಆಗುತ್ತೆ ಅಂತ ಆಟೋಮೆಟಿಕಲಿ ತಂದು ಕೆಲಸ ಮಾಡೋಕ್ಕೆ ಶುರು ಆಗಿಬಿಡುತ್ತೆ, ಬಿಕಾಸ್ ಇಟ್ ಈಸ್ ಅ ಇನ್ವಾಲಂಟರಿ ಇನ್ ಆ್ಯಕ್ಷನ್. ಸೊ ನಮ್ಮದು ಆ್ಯಕ್ಟಿವಿಟಿ ಎಲ್ಲ ನಡಿಬೇಕಾದ್ರೆ ಡೈಜೆಷನ್ ರೇಟ್ ಆಗ್ತಾ ಇರೋದಿಲ್ಲ. ಯಾಕೆ? ಬಿಕಾಸ್ ಆವಾಗ ಈ ನರ್ವ್ಸ್ಗಳಿದಾವಲ್ಲ ಅವು ಕರೆಕ್ಟಾಗಿ ಕೆಲಸ ಮಾಡ್ತಾ ಇರ್ತವೆ. ಯು ಗಾಟ್ ಮೈ ಪಾಯಿಂಟ್? ಸೊ ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್, ಜಸ್ಟ್ ಎ ಮಿನಿಟ್. Okay, so sympathetic, it prepares the body for a activity. It makes our body to come back to the resting period. So ಇದು ಪೂರ್ತಿ ಪೀಕ್ ಲೆವೆಲಿಗೆ ಹೋಗುತ್ತೆ, ಇದು ಪೀಕ್ ಲೆವೆಲಿಗೆ ಹೋಗಿದ್ದನ್ನು ಮತ್ತೆ ಕೆಳಗಡೆ ತರುತ್ತೆ. ಗೊತ್ತಾಯ್ತಾ? ಇದು ಸಿಂಪಥೆಟಿಕ್ ಮತ್ತು ಪ್ಯಾರಾಸಿಂಪಥೆಟಿಕ್. ದೇ ಮೋಸ್ಟ್ಲಿ ಆ್ಯಕ್ಟ್ ಆನ್ ಅ ಕಾರ್ಡಿಯಾಕ್ ಮಸಲ್ಸ್, ದೆನ್ ಸ್ಮೂತ್ ಮಸಲ್ಸ್, ಇವನ್ ಸರ್ಟನ್ ಗ್ಲ್ಯಾಂಡ್ಸ್. ಸೊ ಇದನ್ನು ಇಷ್ಟಕ್ಕೆ ಬಿಡೋಣ. ನೆಕ್ಸ್ಟ್ ನಮಗೆ CNS ಮತ್ತು PNS ಅಂದರೆ ನರ್ವ್ಸ್ಗಳು ಇರ್ತವೆ, ಅವು ತಮ್ಮ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಅಂದರೆ ಸ್ಟಿಮ್ಯುಲೇಷನನ್ನು ಗ್ರಹಿಸ್ಕೊಳ್ಳೋದು, ಅದಕ್ಕೆ ತಕ್ಕಂತಹ ಒಂದು ರೆಸ್ಪಾನ್ಸನ್ನು ಬ್ರೈನಿಂದ ತೊಗೊಂಡು ಅದನ್ನು ಪರ್ಫಾರ್ಮ್ ಮಾಡೋದು. ನಾವು ವೆನ್ ಯು ಕಮಿಂಗ್ ಟು ದ ಬ್ರೈನ್, ಈ ಬ್ರೈನನ್ನು ಸ್ವಲ್ಪ ಡಿಟೇಲ್ ಆಗಿ ಕೊಟ್ಟಿದ್ದಾರೆ. ಸೊ ಹಿಯರ್ ಐ ವಿಲ್ ಡ್ರಾ ದ ಬ್ರೈನ್. ಸೊ ಇಫ್ ಯು ಟೇಕ್ ದ ಬ್ರೈನ್ ಸ್ಟ್ರಕ್ಚರ್, ವಿ ಹ್ಯಾವ್ forebrain. Okay, then we have midbrain, then we have a
hind brain. HIND, forebrain, midbrain and hindbrain. ಸೊ ಈ ಒಂದು ಬ್ರೈನ್ ಪಾರ್ಟನ್ನು ಇಲ್ಲಿ 3 ಪಾರ್ಟ್ಸ್ ಆಗಿ, ಸೊ ಫಸ್ಟ್ ಇಮ್ಯಾಜಿನ್ ಹಿಯರ್ ದೇರ್ ಈಸ್ ಅ ಫೋರ್ ಬ್ರೈನ್, ದೆನ್ ವಿ ಹ್ಯಾವ್ ಅ ಮಿಡ್ ಬ್ರೈನ್, ದೆನ್ ವಿ ಹ್ಯಾವ್ ಅ ಹೈಂಡ್ ಬ್ರೈನ್. 3 ಪಾರ್ಟ್ಸ್ ಇದೆ ಅಂತ ಇಮ್ಯಾಜಿನ್ ಮಾಡಿ. ಫೋರ್ ಬ್ರೈನ್ ಒಳಗಡೆ ಏನಿರುತ್ತೆ ಅಂತಂದರೆ, ಫೋರ್ ಬ್ರೈನ್ ಮೆಜಾರಿಟಿ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಕಾಣಿಸೋದು ಸೆರೆಬ್ರಲ್ ಹೆಮಿಸ್ಪಿಯರ್. ಓಕೆ, ಒಂದು ಪೇರ್ ಅಂದರೆ ಇದು ಲೆಫ್ಟ್ ಸೆರೆಬ್ರಲ್ ಹೆಮಿಸ್ಪಿಯರ್ ಆ್ಯಂಡ್ ರೈಟ್ ಸೆರೆಬ್ರಲ್ ಹೆಮಿಸ್ಪಿಯರ್. ಇಲ್ಲಿ ಮುಂದ್ಗಡೆ ನಿಮಗೆ ಆಲ್ಫ್ಯಾಕ್ಟರಿ ಲೋಬ್ಸ್ ಅಂತ ಇರ್ತವೆ. ಇದೆಲ್ಲವನ್ನು ನಾನು ಹೇಳ್ತೀನಿ ನೀವು ಏನೇನು ಅಂತ, ಜಸ್ಟ್ ನೋಡ್ಕೋತಾ ಇರಿ. ಆ್ಯಂಡ್ ಹಿಯರ್ ವಿ ಹ್ಯಾವ್ ಅ ಡಯನ್ಸೆಫಲಾನ್. ಸೊ ಇದೆಲ್ಲವೂ ಬ್ಲೂ ಕಲರಲ್ಲಿ ಇರೋದೇನಿದು ಫೋರ್ ಬ್ರೈನ್. ನೆಕ್ಸ್ಟ್ ನಮಗೆ ಮಿಡ್ ಬ್ರೈನ್. ಸೊ ಹಿಯರ್ ಐ ವಿಲ್ ಶೋ ವಿತ್ ಅ ರೆಡ್ ಕಲರ್, ದಿಸ್ ಈಸ್ ದ ಮಿಡ್ ಬ್ರೈನ್ ಪಾರ್ಟ್. ದೆನ್ ಬ್ಲ್ಯಾಕ್ ಕಲರ್ನಲ್ಲಿ ಹೈಂಡ್ ಬ್ರೈನ್. ಹೈಂಡ್ ಬ್ರೈನ್ ಅಗೇನ್ ವಿ ಹ್ಯಾವ್ 2 parts. ಫಸ್ಟ್ ಒನ್ ಈಸ್ cerebellum, okay, and we have a medulla oblongata. ಓಕೆ, ಸೊ ಬ್ಲೂನಲ್ಲಿರೋದು ಫೋರ್ ಬ್ರೈನ್, ಮತ್ತು ರೆಡ್ಡಲ್ಲಿರೋದು ಮಿಡ್ ಬ್ರೈನ್ ಆ್ಯಂಡ್ ಬ್ಲ್ಯಾಕ್ನಲ್ಲಿರೋದು ಹೈಂಡ್ ಬ್ರೈನ್. ನೋ ವಾಟ್ ಆರ್ ದೀಸ್ ಪಾರ್ಟ್ಸ್ ಹಿಯರ್ ಐ ವಿಲ್ ರೈಟ್. ಸೊ ಬ್ಲೂನಲ್ಲೇ ಬರೋಣ. ದೀಸ್ ಆರ್ ದ ಸೆರೆಬ್ರಲ್ hemispheres, okay, and this is the olfactory lobes, and here we have a diencephalon. just imagine ನಾವು ಈ ಥರ ಏನು ಡಿಸೆಕ್ಷನ್ ಮಾಡಿದ್ವಲ್ಲ, ಹೀಗೆ ಡಾರ್ಸಲ್ ಆಗಿನೇ ನೋಡ್ತಾ ಇದ್ದೀವಿ ಅಂತ ಇಮ್ಯಾಜಿನ್ ಮಾಡಿ. ಸೊ ಬ್ರೈನ್ ಒಳಗಡೆ ಮುಂದೆ ಇದು ಫುಲ್ ಒಂದು ಬ್ರೈನು, ಇದು ಫುಲ್ ಬ್ರೈನ್ ಸುತ್ತಲೂ ನಮಗೆ ಕ್ರೀನಿಯಮ್ ಇರುತ್ತೆ. ಓಕೆ, ಸೊ ಈ ಫೋರ್ ಬ್ರೈನಲ್ಲಿ 3 ಇಂಪಾರ್ಟೆಂಟ್ ಪಾರ್ಟ್ಸು, ಸೆರೆಬ್ರಲ್ ಹೆಮಿಸ್ಪಿಯರ್ ಲೆಫ್ಟ್ ಆ್ಯಂಡ್ ರೈಟ್, ದೆನ್ ಆಲ್ಫ್ಯಾಕ್ಟರಿ ಲೋಬ್. ಸೊ ಈ ಲೋಬ್ಸ್ಗಳೇನಂತಂದರೆ ಮುಂದೆ ಇವು ಹೋಗಿ ನಾಸ್ಟ್ರಿಲ್ಗಳಲ್ಲಿ ಅಲ್ಲಿ ರೀಚ್ ಆಗಿ, ಆಲ್ಫ್ಯಾಕ್ಟ್ರಿ ಅಂತಂದರೆ ಏನು, ಸ್ಮೆಲ್ಲನ್ನು ಡಿಟೆಕ್ಟ್ ಮಾಡುವಂತಹ ಸ್ಟ್ರಕ್ಚರ್ಸ್ಗಳು, ನರ್ವ್ಸ್ಗಳು. ಓಕೆ, ಸೊ ಸೆರೆಬ್ರಲ್ ಹೆಮಿಸ್ಪಿಯರು, ಆಲ್ಫ್ಯಾಕ್ಟ್ರಿ ಲೋಬು, ಅದಾದಮೇಲೆ ಡಯನ್ಸೆಫಲಾನ್. ನೆಕ್ಸ್ಟ್ ನಮಗೆ ಮಿಡ್ ಬ್ರೈನ್. ಮಿಡ್ ಬ್ರೈನ್ನಲ್ಲಿ ನಮಗೆ ಇಲ್ಲಿ ಆಪ್ಟಿಕ್ ನರ್ವ್ಸ್ಗಳು ಸಿಗ್ತವೆ. ಆಪ್ಟಿಕ್ ನರ್ವ್ ನಿಮಗೆ ಸಿಗಬೇಕು ಅಂತಂದರೆ ಅದನ್ನು ನೀವು ವೆಂಟ್ರಲ್ ಸೈಡ್ ನೋಡಬೇಕು, ಅಂದರೆ ನಿಮಗೆ ಈಸಿಯಾಗಿ ಆಪ್ಟಿಕ್ ನರ್ವ್ಸು ಸಿಗ್ತವೆ. ಸೊ ಇದು ಮಿಡ್ ಬ್ರೈನ್. ಹೈಂಡ್ ಬ್ರೈನ್ನಲ್ಲಿ ಅಗೇನ್ ವಿ ಹ್ಯಾವ್ cerebellum and we have medulla oblongata. ಸೊ ಒಂದೊಂದು ಬ್ರೈನ್ ಪಾರ್ಟ್ಸು ಒಂದೊಂದು ಫಂಕ್ಷನ್ಗಳನ್ನು ಅಥವಾ ಒಂದೊಂದು ಪಾರ್ಟ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತವೆ. ಸೊ ಬ್ರೈನ್ ಅಗದಿ ಸಿಂಪಲ್ಲಾಗಿ ಇಷ್ಟು ಗೊತ್ತಿದ್ರೆ ಸಾಕು ಫ್ರಾಗ್ಗಳ ಬಗ್ಗೆ. ಹ್ಯೂಮನ್ ಬೀಯಿಂಗ್ ಓದಬೇಕಾದ್ರೆ ಬೇರೆ ಪಾರ್ಟ್ಸ್ಗಳು ಇರ್ತವೆ, ಬಟ್ ಅದನ್ನ ಸದ್ಯಕ್ಕೆ ನೀವು ತಲೆ ಕೆಡಿಸ್ಕೋಬೇಡಿ. ಸೊ ಇದು ಫುಲ್ ಬ್ರೈನ್ ಸ್ಟ್ರಕ್ಚರು ಕ್ರೇನಿಯಮ್ ಅನ್ನುವಂತಹ ಒಂದು ಬಾಕ್ಸ್ ಒಳಗಡೆ ಇರುತ್ತೆ. ಓಕೆ, ಈ ಕ್ರೇನಿಯಮನ್ನು ಬಿಟ್ಟು ಹೊರಗಡೆ ಏನು ಬರುತ್ತಲ್ಲ, ಸೊ ಬ್ರೈನ್ ಆದಮೇಲೆ ನಮಗೆ ಕೆಳಗಡೆ ಏನು ಸಿಗಬೇಕು, ಇಲ್ಲಿ ದಿಸ್ ಈಸ್ ದ ಸ್ಪೈನಲ್ ಕಾರ್ಡ್. ಸೊ ದಿಸ್ ಪೂರ್ತಿ ಇಮ್ಯಾಜಿನ್ ಇಲ್ಲಿ ಹೊರಗಡೆ ನಮಗೆ ಕ್ರೇನಿಯಮ್ ಇದೆ ಅಂತ ಇಮ್ಯಾಜಿನ್ ಮಾಡಿ ಬಾಕ್ಸು. ಸೊ ಈ ಕ್ರೇನಿಯಮನ್ನು ಬಿಟ್ಟು ಬ್ರೈನು ಸ್ಪೈನಲ್ ಕಾರ್ಡ್ ಆಗಿ ಹೊರಗಡೆ ಬರಬೇಕಾದ್ರೆ ಒಂದು ಸ್ಮಾಲ್ ಇಲ್ಲಿ ಓಪನಿಂಗ್ ಇರುತ್ತೆ. ಪೂರ್ತಿ ಒಂದು ಬಾಕ್ಸಿಗೆ ಒಂದು ಕೆಳಗಡೆ ಒಂದು ಓಪನಿಂಗ್ ಇರುತ್ತೆ. ಆ ಓಪನಿಂಗ್ ಒಳಗಡೆಯಿಂದ, ಸೊ ದಿಸ್ ಈಸ್ ದ ಓಪನಿಂಗ್, ಆ ಓಪನಿಂಗ್ ಒಳಗಡೆಯಿಂದ ಸ್ಪೈನಲ್ ಕಾರ್ಡ್ ಹೊರಗಡೆ ಬಂದಿರುತ್ತೆ. ಸೊ ದಿಸ್ ಪಾರ್ಟ್, ಇದೇನು ಪಾರ್ಟ್ ಇದೆಯಲ್ಲ, ದಿಸ್ ವಿ ಕಾಲ್ ಇಟ್ ಆ್ಯಸ್ ಅ ಫೋರಾಮೆನ್ ಮ್ಯಾಗ್ನಮ್. ಫೋರಾಮೆನ್ ಇಟ್ ಈಸ್ FORA, ಫೋರಾಮೆನ್ ಮ್ಯಾಗ್ನಮ್. ವಾಟ್ ಈಸ್ ದಿಸ್? ಈ ಬ್ರೈನ್ ಬಾಕ್ಸ್ ಒಳಗಡೆ ಮಧ್ಯದಲ್ಲಿ ಒಂದು ಓಪನಿಂಗ್ ಇದೆ. ಆ ಓಪನಿಂಗಿಂದ ಬ್ರೈನು ಹೊರಗಡೆ ಬಂದು ಸ್ಪೈನಲ್ ಕಾರ್ಡ್ ಆಗಿರುತ್ತೆ. ಸೊ ಇವೆಲ್ಲವೂ ಸ್ಮೂತ್ ಆಗಿರ್ತಾವಲ್ಲ, ಸೊ ಅದಕ್ಕೆ ಒಂದು ಪರ್ಫೆಕ್ಟ್ ಆದಂತಹ ಪ್ರೊಟೆಕ್ಷನ್ನು ಕ್ರೇನಿಯಮ್ಮು ಒದಗಿಸುತ್ತೆ. ಸೊ ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರೋದಿಷ್ಟೇ. ಸದ್ಯಕ್ಕೆ ನಿಮಗೆ ಇಷ್ಟಾದರೂ ಅಟ್ಲೀಸ್ಟು ಪರ್ಫೆಕ್ಟಾಗಿ ಇರಬೇಕು. ಇನ್ ಡಿಟೇಲ್ ಆಗಿ ಬ್ರೈನ್ ಸ್ಟ್ರಕ್ಚರ್ ಬರಲಿಲ್ಲ ಅಂದ್ರೂ ಇಷ್ಟಾದರೂ ಬರಬೇಕು. ನೀವು MSc ಒಳಗಡೆ ಫ್ರಾಗ್ ಡಿಸೆಕ್ಷನ್ ಮಾಡ್ತಿರಲ್ಲ, ಆವಾಗ ನಿಮಗೆ ಒಂದೊಂದು ಪಾರ್ಟೂ ಅಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ನೀವು ಡಿಸೆಕ್ಟ್ ಮಾಡಿದಾಗ. ಬಟ್ ಇವಾಗ ಜಸ್ಟ್ ಸ್ಟಡಿ ಪರ್ಪಸು ಇಷ್ಟು ಗೊತ್ತಿದ್ರೆ ಸಾಕು. ಸೊ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ವಿ ಹ್ಯಾವ್ ಸ್ಟಡಿಡ್ ನರ್ವಸ್ ಸಿಸ್ಟಮ್ ಆ್ಯಂಡ್ ಎಂಡೋಕ್ರೈನ್ ಸಿಸ್ಟಮ್. ಇಲ್ಲಿ ಗ್ಲ್ಯಾಂಡ್ಸ್ಗಳು ಬರುತ್ತೆ ಮತ್ತು ಹಾರ್ಮೋನ್ಸ್ಗಳು ಬರ್ತವೆ. ನರ್ವಸ್ ಸಿಸ್ಟಮು ಆ್ಯಕ್ಚುಲ್ ಆಗಿ ಅಲ್ಟಿಮೇಟಾಗಿ ಏನು ಮಾಡಬೇಕು, ಸ್ಟಿಮ್ಯುಲೇಷನ್ನ ಗ್ರಹಿಸ್ಕೋಬೇಕು, ಅದಕ್ಕೆ ಒಂದು ರೆಸ್ಪಾನ್ಸನ್ನು ಕೊಡಬೇಕು. ಬಾಡಿಯನ್ನು ಇಷ್ಟು ಮಾಡ್ದೇ ಬಾಡಿಯನ್ನು ಕೆಲವೊಂದು ಸಂದರ್ಭಗಳಲ್ಲಿ ಪ್ರಿಪೇರ್ ಮಾಡಬೇಕು. ಆ ಆ್ಯಕ್ಟಿವಿಟಿ ಮುಗಿದ ಮೇಲೆ ಬಾಡಿಯನ್ನು
ಮತ್ತು ರೆಸ್ಟಿಂಗ್ ಸ್ಟೇಜಿಗೆ ತರಬೇಕು. ಸೊ ದ್ಯಾಟ್ ಈಸ್ ದ ಫಂಕ್ಷನ್ ಆಫ್ ನರ್ವಸ್ ಸಿಸ್ಟಮ್. ಸೊ ನರ್ವಸ್ ಸಿಸ್ಟಮ್ ಹ್ಯಾಸ್ CNS, PNS ಆ್ಯಂಡ್ ANS. CNS ಅಲ್ಲಿ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್, ಬ್ರೈನ್ ಆ್ಯಂಡ್ ಸ್ಪೈನಲ್ ಕಾರ್ಡ್. ಬ್ರೈನಿಗೆ ಕ್ರೇನಿಯಮ್ ಇರುತ್ತೆ, ಸ್ಪೈನಲ್ ಕಾರ್ಡಿಗೆ ವರ್ಟಿಬ್ರಲ್ ಕಾಲಮ್ ಇರುತ್ತೆ ಪ್ರೊಟೆಕ್ಟಿವ್ ಆಗಿ. PNS ಅಲ್ಲಿ ಈ CNS ಇಂದ ಹೊರಗಡೆ ಬರುವಂತಹ ನರ್ವ್ಸ್ಗಳು ಅವೇನು ಮಾಡ್ತವೆ, ಬಾಡಿದು ಬೇರೆ ಬೇರೆ ಪಾರ್ಟ್ಸ್ಗಳಿಗೆ ಹೋಗಿರ್ತವೆ. ಸೊ ಕ್ರೇನಿಯಲ್ ನರ್ವ್ಸು ಮತ್ತು ಸ್ಪೈನಲ್ ನರ್ವ್ಸು. ದೆನ್ ANS ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್. ಸೊ ಇವು ಕೂಡ ನರ್ವ್ಸ್ಗಳ ಮೂಲಕನೇ ಕೆಲಸ ಆಗುತ್ತೆ. ಬಟ್ ಅವು ಅವೇನಂತಂದರೆ ತಮ್ಮಿಷ್ಟಕ್ಕೆ ತಾವೇ ಅವು ಕೆಲಸಗಳನ್ನು ಮಾಡ್ತಾ ಇರ್ತವೆ, ಇನ್ವಾಲಂಟರಿ ಆ್ಯಕ್ಷನ್ಸ್ಗಳನ್ನು ಕಂಟ್ರೋಲ್ ಮಾಡ್ತಾ ಇರ್ತವೆ. ಸಿಂಪಥೆಟಿಕ್ ಅಂದರೆ ಈ ಬಾಡಿಯನ್ನು ಪ್ರಿಪೇರ್ ಮಾಡೋದು ಫೈಟ್ ಮಾಡಲಿಕ್ಕೆ. ಪ್ಯಾರಾಸಿಂಪಥೆಟಿಕ್ ಅಂತಂದರೆ ರೆಸ್ಟಿಂಗ್ ಸ್ಟೇಜಿಗೆ ತರೋದು. ನಿಮಗೆ ಕೊಟ್ಟಿರೋದು ಬ್ರೈನ್ ಪಾರ್ಟ್ಸನ್ನು. ಸೊ ಬ್ರೈನ್ ವಿ ಹ್ಯಾವ್ ಫೋರ್ ಬ್ರೈನ್, ಮಿಡ್ ಬ್ರೈನ್ ಆ್ಯಂಡ್ ಹೆಂಡ್ ಬ್ರೈನ್. ಫೋರ್ ಬ್ರೈನಲ್ಲಿ ಆಲ್ಫ್ಯಾಕ್ಟರಿ ಲೋಬ್ಸು, ಸೆರೆಬ್ರಲ್ ಹೆಮಿಸ್ಫಿಯರು ಮತ್ತು ಡೈಎನ್ಸೆಫಲಾನ್. ಬರಿತಾ ಹೋಗಿ ಪ್ರಾಕ್ಟೀಸ್ ಆಗುತ್ತೆ. ಮಿಡ್ ಬ್ರೈನ್ನಲ್ಲಿ ಆಪ್ಟಿಕ್ ನರ್ವ್ಸ್ಗಳು ಇರ್ತವೆ, ಡಾರ್ಸಲ್ ಆಗಿ ಕಾಣೋದಿಲ್ಲ, ವೆಂಟ್ರಲ್ ನಮಗೆ ಕಾಣಿಸ್ತವೆ. ಹೈಂಡ್ ಬ್ರೈನಲ್ಲಿ ನಮಗೆ ಸೆರೆಬೆಲ್ಲಮ್ ಮತ್ತು ಮೆಡುಲಾ ಆಬ್ಲಾಂಗೇಟಾ ಇವೆರಡು ಪಾರ್ಟ್ಸು. ಈ ಬ್ರೈನು ಕ್ರೇನಿಯಮನ್ನು ಬಿಟ್ಟು ಹೊರಗಡೆ ಬರುವಂತಹ ಪಾರ್ಟು ಫೊರಾಮನ್ ಮ್ಯಾಗ್ನಮ್. ದೆನ್ ಇಟ್ ಕಂಟಿನ್ಯೂಸ್ ಆ್ಯಸ್ ಅ ಸ್ಪೈನಲ್ ಕಾರ್ಡ್. ಓಕೆ, ಈ ಸ್ಪೈನಲ್ ಕಾರ್ಡಿಗೆ ವರ್ಟಿಬ್ರಲ್ ಕಾಲಮು ಇರುತ್ತೆ. ಸೊ ಅಲ್ಲಿಂದ ನಮಗೆ ಸ್ಪೈನಲ್ ನರ್ವ್ಸ್ಗಳು ಹೊರಗಡೆ ಬಂದಿರ್ತವೆ. ಸೊ ಇದು ನಮಗೆ ಆಯಿತು. ನೆಕ್ಸ್ಟ್ ಇನ್ನೂ ಒಂದು ಸ್ಮಾಲ್ ಶಾರ್ಟ್ ನೋಟ್ ಇದೆ ಇಲ್ಲಿ. ಏನಪ್ಪ ಅಂತಂದರೆ ಸೆನ್ಸರಿ ಆರ್ಗನ್ಸ್ಗಳ ಬಗ್ಗೆ. ಯಾಕೆ? ಬಿಕಾಸ್ ನಮ್ಮ CNSಗಾಗಲಿ PNSಗಾಗಲಿ ಸ್ಟಿಮ್ಯುಲೇಷನ್ ಸಿಗಬೇಕು ಅಂತಂದರೆ ಆ ಸ್ಟಿಮ್ಯುಲೇಷನನ್ನು, ಪ್ರಚೋದನೆಯನ್ನು ಗ್ರಹಿಸಲಿಕ್ಕೆ ಏನು ಬೇಕು? ಸೆನ್ಸ್ ಆರ್ಗನ್ಸ್ ಬೇಕಲ್ಲ, ಪಂಚೇಂದ್ರಿಯಗಳು ಬೇಕಲ್ಲ. ಸೊ ದ ಸೇಮ್ ಸೆನ್ಸ್ ಆರ್ಗನ್ಸ್ಗಳನ್ನು ನಾವು ಫ್ರಾಗ್ನಲ್ಲೂ ಕೂಡ ಕಲಿಬೋದು. ಸೊ ಸೆನ್ಸ್ ಆರ್ಗನ್ಸ್. ಓಕೆ, ಯಾಕೆ? ಬಿಕಾಸ್ ಇವೆಲ್ಲ ಸಿಸ್ಟಮ್ಗಳು ಕೆಲಸ ಮಾಡಬೇಕು ಅಂತಂದರೆ ಫಸ್ಟು ಸ್ಟಿಮ್ಯುಲೇಷನನ್ನು ಅವು ಗ್ರಹಿಸ್ಕೋಬೇಕು ಫ್ರಾಗ್ಗಳು. ಸೊ ಇವನ್ ದೇ ಆಲ್ಸೋ ಹ್ಯಾವ್ ಅ ಸೆನ್ಸ್ ಆರ್ಗನ್ಸ್. ಸೊ ಯಾವ್ಯಾವು? ಅಗೇನ್ ದೇ ಹ್ಯಾವ್ ಅ ಕಣ್ಣು, ಮೂಗು, ಕಿವಿ, ಬಾಯಿ ಮತ್ತು ಸ್ಕಿನ್. ಸೊ ನಮ್ಮ ಬಾಡಿನಲ್ಲಿ ಹೆಂಗಿದ್ದಾವೆ ಅದೇ ಸೆನ್ಸ್ ಆರ್ಗನ್ಸ್ಗಳನ್ನು ನಾವಿಲ್ಲಿ ಜಸ್ಟು ಲಿಸ್ಟ್ ಮಾಡೋಣ. ಸೊ ವಾಟ್ ಆರ್ ದ ಸೆನ್ಸ್ ಆರ್ಗನ್ಸ್ ಇನ್ ಕೇಸ್ ಆಫ್ ಫ್ರಾಗನ್ನು ತೊಗೊಂಡ್ರೆ ನಮ್ಮ ಥರನೇ ಫಸ್ಟ್ ವಿ ವಿಲ್ ರೈಟ್ ದ ಐಸ್. Okay, then they have ears, that is hearing. Okay, ಕಣ್ಣು ಆಯಿತು, ಇಲ್ಲಿ ಕಿವಿ ಆಯಿತು. then nose, that is smell. and then they have a mouth ಅಥವಾ ಟೇಸ್ಟ್ ಅಂತ ಬರಿಬೋದು. and last one is the touch. ಕರೆಕ್ಟಾ? ಸೊ ಸೆನ್ಸ್ ಆರ್ಗನ್ಸ್ಗಳು ಯಾವ್ಯಾವ ಕೆಲಸ ಮಾಡಬೇಕಿಲ್ಲಿ? ನೋಡೋದನ್ನು, ಕೇಳೋದನ್ನು, ತಿನ್ನೋದನ್ನು, ಸ್ಮೆಲ್ ಮಾಡೋದನ್ನು ಮತ್ತು ಇವನ್ ಸ್ಕಿನ್ನದ್ದು ಟಚ್ ಕೂಡ. ನಾವು ವಿಲ್ ಟೇಕ್ ಜಸ್ಟ್ ಒನ್ ಬೈ ಒನ್ ಶಾರ್ಟಾಗಿ ಬರೆದು ಮುಗಿಸೋಣ. ಸೊ ಐಸ್ ಏನು ಮಾಡಬೇಕು? ವಿಷನ್ ಕೆಲಸವನ್ನು ಮಾಡಬೇಕು. ಓಕೆ, ಹಿಯರ್ ಐ ಹ್ಯಾವ್ ಟು ರೈಟ್ ದ ವಿಷನ್ ಬಿಕಾಸ್ ನಾವಿಲ್ಲೆಲ್ಲ ಕೆಲಸಗಳನ್ನು ಬರಿತಾ ಇದ್ದೀವಲ್ಲ ಸೆನ್ಸ್ ಆರ್ಗನ್ಸ್ ಮಾಡೋದು. ಸೊ ಹಿಯರ್ ಇಟ್ ಶುಡ್ ಬಿ ಅ ವಿಷನ್. ಸೊ ವಿಷನನ್ನು ಮಾಡಲಿಕ್ಕೆ ವಾಟ್ ದೇ ಹ್ಯಾವ್ ಅ ಪೇರ್ ಆಫ್ ಐಸ್. ಕರೆಕ್ಟಾ? ಇವಾಗ ಬ್ರೈನದ್ದೇನು ಸ್ಕಲ್ ಇದೆಯಲ್ಲ, ಕ್ರೇನಿಯಮ್ ಅಂತ ನಾವೇನು ಹೇಳ್ತೀವಲ್ಲ, ಸೊ ಈ ಕ್ರೇನಿಯಮ್ ಏನಿದೆಯಲ್ಲ ಫ್ರಾಗ್ಸ್ನಲ್ಲಿ, ಸೊ ಈ ಕ್ರೇನಿಯಮ್ನಲ್ಲಿ ಒಂದು ಪೇರ್ ಆಫ್ ಈ ರೀತಿ ಆರ್ಬಿಟ್ಗಳಿದ್ದಾವೆ. ಅಂತಂದರೆ ಏನು? ಅಲ್ಲಿ ಖಾಲಿ ಜಾಗ ಇದೆ. ಇವನ್ ನಮ್ಮದು ನೀವು ಸ್ಕಲ್ಲನ್ನು ತೆಗೆದ್ರೆ ಐಸ್ ಇರುವಂತಹ ಜಾಗದಲ್ಲಿ ಏನಿದೆ ಫುಲ್ಲು ಏನಿದೆ ಖಾಲಿ ಜಾಗ ಇದೆಯಲ್ಲ, ಅದ್ರ ಒಳಗಡೆ ಐಬಾಲ್ ಇದ್ದಾವೆ. ಅದೇ ರೀತಿ ಇಲ್ಲಿಯೂ ಕೂಡ ಒನ್ ಪೇರ್ ಆಫ್ ಸಿಂಪಲ್ ಐಸ್. ಈ ಪೂರ್ತಿ ಸ್ಕಲ್ನಲ್ಲಿ ಈ ರೀತಿಯಾದಂತಹ ಈ ಜಾಗಗಳಿರ್ತವೆ, ಅಂದರೆ ಖಾಲಿ ಜಾಗ ಇರುತ್ತೆ, ಅದರ ಒಳಗಡೆ ಇವು ಸಿಂಪಲ್ ಐಸು ಇರ್ತವೆ. ಸೊ ಒನ್ ಪೇರ್ ಆಫ್ ಸಿಂಪಲ್ ಐಸ್ ಪ್ರೆಸೆಂಟ್ ಇನ್ ದ ಹೆಡ್ ಪೋರ್ಷನ್. ಸೊ ಅವು ಏನು ಮಾಡ್ತವೆ? ವಿಷನನ್ನು ನೋಡಲಿಕ್ಕೆ ಹೆಲ್ಪನ್ನು ಮಾಡ್ತವೆ. ನೆಕ್ಸ್ಟ್ ಒನ್ ಹಿಯರಿಂಗ್. ಸೊ ಇಲ್ಲಿ ಬರುವಂತಹ ಸೌಂಡ್ ಸ್ಟಿಮ್ಯುಲೇಷನ್ಸ್ಗಳಿದಾವಲ್ಲ ಅವನ್ನ ಕೇಳಿಸ್ಕೊಳ್ಳಿಕ್ಕೆ ವಾಟ್ ದೇ ಹ್ಯಾವ್ ಅ ಟಿಂಪ್ಯಾನಮ್. ಓಕೆ, ಸೊ ಟಿಂಪ್ಯಾನಮ್ ಒಳಗಡೆ ಇಂಟರ್ನಲ್ ಇಯರ್ ಇರುತ್ತೆ. ನಮಗೆ MSNಲ್ಲ ಈ ಇಂಟರ್ನಲ್ ಇಯರದ್ದು ಡಿಸೆಕ್ಷನ್ ಮಾಡಿ ತೆಗೆದು ತೋರಿಸ್ಲಿಕ್ಕೆ ಒಂದು ಎಕ್ಸ್ಪೆರಿಮೆಂಟ್ ಅಥವಾ ಪ್ರಾಕ್ಟಿಕಲ್ಲು ಇರ್ತಾ ಇತ್ತು. ಸೊ ಕೇಳಿಸ್ಕೊಳ್ಳಿಕ್ಕೆ ದೇ ಹ್ಯಾವ್ ಒನ್ ಪೇರ್ ಆಫ್ ಎಕ್ಸ್ಟರ್ನಲ್ ಇಯರ್ ಅಂತ ನಾವೇನು ಕರಿತೀವಲ್ಲ, ಎಕ್ಸ್ಟರ್ನಲ್ ಇಯರ್ ಇರೋದಿಲ್ಲ. ಅದರ ಬದಲಿಗೆ ಈ ರೀತಿ ಟಿಂಪ್ಯಾನಮ್ ಅನ್ನುವಂತಹ ಸ್ಟ್ರಕ್ಚರ್ಗಳು ವೈಬ್ರೇಷನ್ಸ್ಗಳನ್ನು, ಸೌಂಡ್ ಸಿಗ್ನಲ್ಸ್ಗಳನ್ನು ಗ್ರಹಿಸಲಿಕ್ಕೆ, ಅದನ್ನು ಸ್ಟಿಮ್ಯುಲೇಟನ್ನು ರಿಸೀವ್ ಮಾಡಲಿಕ್ಕೆ ಇರ್ತವೆ.
ದೆನ್ ಸ್ಮೆಲ್ ಅಂತಂದರೆ ಆಬ್ವಿಯಸ್ಲಿ ನಾವಿಲ್ಲಿ 1 ಪೇರ್ ಆಫ್ ನಾಸ್ಟ್ರಿಲ್ಸ್ ಅಂತ ಬರೆದಿರ್ತೀವಿ. ಬಟ್ ಇನ್ ಕೇಸ್ ಆಫ್ ಫ್ರಾಗ್ ಈ ನಾಸ್ಟ್ರಿಲ್ಸ್ಗಳೇನಿದಾವಲ್ಲ ಫುಡ್ಡದ್ದು ಸ್ಮೆಲ್ಲನ್ನು ಅವು ಯೂಶ್ವಲಿ ಮಾಡೋದಿಲ್ಲ. ಫುಡ್ಡದ್ದು ಸ್ಮೆಲ್ಲನ್ನು ಅವು ಯೂಶ್ವಲಿ ಮಾಡೋದಿಲ್ಲ. ಹಾಗಾದರೆ ಯಾಕೆ ಇವು ಯೂಸ್ ಮಾಡ್ಕೋತವೆ ನೇಸಲ್ ಎಪಿಥೀಲಿಯಮನ್ನು? ಈ ನೇಸಲ್ ಎಪಿಥೀಲಿಯಮಿಂದ ಅವು ಫಿಶ್ಗಳು ಇರುವಂತಹ ಏನು ಜಾಗ ಇರುತ್ತಲ್ಲ ಆ ಜಾಗದ್ದು ಸ್ಮೆಲ್ಲನ್ನು ಗ್ರಹಿಸಲಿಕ್ಕೆ ಈ ನಾಸ್ಟ್ರಿಲ್ಸ್ಗಳನ್ನು ಅವು ಯೂಸ್ ಮಾಡ್ತವೆ. ಸೊ ಸ್ಮೆಲ್ ಬೇಕು ಅಂತಂದರೆ ದೇ ಹ್ಯಾವ್ ನೇಸಲ್ ಎಪಿಥೀಲಿಯಮ್. ಸೊ ಇಲ್ಲಿ ನಾಸ್ಟ್ರಿಲ್ಸ್ಗಳಿರ್ತಾವಲ್ಲ ಸೊ ಅಲ್ಲಿ ದೇ ಹ್ಯಾವ್ ಅ ನೇಸಲ್ ಎಪಿಥೀಲಿಯಮ್. ಅವು ಒಳಗಡೆ ಈ ಆಲ್ಫ್ಯಾಕ್ಟರಿ ಲೋಬ್ಸ್ಗಳಿಗೂ ಕೂಡ ಕನೆಕ್ಟ್ ಆಗಿರ್ತವೆ. ಸೊ ಇದು ಸ್ಮೆಲ್ ಆಯಿತು. ನೆಕ್ಸ್ಟ್ ಒನ್ ಟೇಸ್ಟ್ ಅಂತಂದರೆ ವಿ ನೋ ದ್ಯಾಟ್ ದೇ ಹ್ಯಾವ್ ಅ ಬೈಲೋಬ್ಡ್ ಟಂಗ್. ಸೊ ಟಂಗ್ ಮೇಲ್ಗಡೆ ದೇ ಹ್ಯಾವ್ ಅ ಟೇಸ್ಟ್ ಬರ್ಡ್ಸ್, okay, which helps in tasting the food. And touch, they have a sensory papillae. ಸೊ ಈ ಸೆನ್ಸರಿ ಪ್ಯಾಪಿಲೆ ಫುಲ್ ಸ್ಕಿನ್ ಪೂರ್ತಿ ಅವು ಡಿಸ್ಟ್ರಿಬ್ಯೂಟ್ ಆಗಿರ್ತವೆ. ವಿತ್ ದ ಹೆಲ್ಪ್ ಆಫ್ ಸೆನ್ಸರಿ ಪ್ಯಾಪಿಲೆ ದೇ ಕ್ಯಾನ್ ಸೆನ್ಸ್ ದ ಟಚ್. ಓಕೆ, ಸೊ ಇವು 5 ಸೆನ್ಸ್ ಆರ್ಗನ್ಸ್ಗಳನ್ನು ನೀವು ನೆನ್ಪಿಟ್ಕೋಬೇಕು. ಔಟ್ ಆಫ್ 5 ದ ಐಸ್ ಆ್ಯಂಡ್ ಟಿಂಫಾನಮ್ ವೆರಿ ವೆಲ್ ಡೆವಲಪ್ಡ್. ಮಿಕ್ಕಿದ ಯಾವ ಇದಾವಲ್ಲ ಇವು ನೇಸಲ್ ಎಪಿಥೀಲಿಯಮ್ಮು, ಟೇಸ್ಟ್ ಬಡ್ಡು ಅಥವಾ ಸೆನ್ಸರಿ ಪ್ಯಾಪಿಲೆ ಇವೆಲ್ಲವೂ ಏನು ಸೆಲ್ಯುಲರ್ ಅಗ್ರಿಗೇಷನ್ಸು. ಬಟ್ ಪರ್ಫೆಕ್ಟಾಗಿ ಒಂದು ಸ್ಟ್ರಕ್ಚರನ್ನು ಫಾರ್ಮ್ ಮಾಡಿ ಆ ಸ್ಟ್ರಕ್ಚರಿಂದ ಸೆನ್ಸ್ ಆರ್ಗನ್ಸ್ ಥರ ವರ್ಕ್ ಮಾಡ್ತಾ ಇರೋ ಯಾವುವು ಐ ಮತ್ತು ಟಿಂಫಾನಮ್. ಸೊ ನೆನ್ಪಿಟ್ಕೋತೀರಾ? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. 3 ಪಾಯಿಂಟ್ಸ್ಗಳು ಬಂತು, ನರ್ವಸ್ ಸಿಸ್ಟಮ್ಮು ಮತ್ತು ಎಂಡೋಕ್ರೈನ್ ಸಿಸ್ಟಮು ಮತ್ತು ಇಲ್ಲಿ ನಮಗೆ ಸೆನ್ಸ್ ಆರ್ಗನ್ಸ್. ನರ್ವಸ್ ಸಿಸ್ಟಮ್ನಲ್ಲಿ CNS, PNS ಮತ್ತು ANS. ಎಂಡೋಕ್ರೈನ್ಸ್ಗಳಲ್ಲಿ ಹಾರ್ಮೋನ್ಸ್ ಬರ್ತವೆ. ಹಾರ್ಮೋನ್ಸ್ಗಳನ್ನು ಸಿಕ್ರೀಟ್ ಮಾಡಲಿಕ್ಕೆ ಗ್ಲ್ಯಾಂಡ್ಸ್ಗಳು, ಗ್ರಂಥಿಗಳು ಬರ್ತವೆ. ಅವೆರಡನ್ನು ಬಿಟ್ಟು ಇಲ್ಲಿ ನಮಗೆ ಸೆನ್ಸ್ ಆರ್ಗನ್ಸ್ಗಳನ್ನು ನೀವು ಜಸ್ಟ್ ನೆನ್ಪಿಟ್ಕೊಳ್ಳಿ. ಔಟ್ ಆಫ್ 5 2 ತುಂಬ ಎವಾಲ್ವ್ ಆಗಿ ಅಥವಾ ತುಂಬ ಹೈಲಿ ಅವು ಡೆವಲಪ್ ಆಗಿರ್ತವೆ ಸ್ಟ್ರಕ್ಚರ್ಸ್ಗಳು. ಮಿಕ್ಕಿದ್ದು 3 ಏನಿದಾವಲ್ಲ ಅವೆಲ್ಲವೂ ಸೆಲ್ಯುಲರ್ ಅಗ್ರಿಗೇಷನ್ಸ್ ಥರ ಇರ್ತವೆ. ಓಕೆ, ಸೊ ಈ ಸೆನ್ಸ್ ಆರ್ಗನ್ಸ್ಗಳಿಂದ ಸ್ಟಿಮ್ಯುಲೇಷನನ್ನು ಗ್ರಹಿಸಿಕೊಂಡು ವಿತ್ ದ ಹೆಲ್ಪ್ ಆಫ್ CNS, PNS ಆ್ಯಂಡ್ ANS ಆ ಸ್ಟಿಮ್ಯುಲೇಷನಿಗೆ ಇವು ರಿಸ್ಪಾನ್ಸ್ಗಳನ್ನು ಕೊಡ್ತವೆ. ಸ್ಟ್ರಕ್ಚರ್ ಆಫ್ ಬ್ರೈನು ಜಸ್ಟ್ ನಮ್ದು ಹೆಂಗಿರುತ್ತೆ ಹಾಗೆ ಇದೆ, ಸ್ವಲ್ಪ ನೋಡಿಟ್ಕೊಳ್ಳಿ. ಸೊ ವಿ ಹ್ಯಾವ್ ಕಂಪ್ಲೀಟೆಡ್ ಡೈಜೆಸ್ಟಿವ್ ಸಿಸ್ಟಮ್ ಆಯಿತು, ರೆಸ್ಪಿರೇಷನ್ ಆಯಿತು, ದೆನ್ ವ್ಯಾಸ್ಕ್ಯುಲರ್ ಸಿಸ್ಟಮ್ ಆಯಿತು, ಎಕ್ಸ್ಕ್ರಿಟರಿ ಸಿಸ್ಟಮ್ ಆಯಿತು, ಆ್ಯಂಡ್ ವಿ ಹ್ಯಾವ್ ಕಂಪ್ಲೀಟೆಡ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್. Now the last concept is the reproduction.